ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಭಾರತದ ಸಂವಿಧಾನ ಏನ್ ನಾವು ಸೀರೀಸ್ ಮಾಡ್ತಾ ಇದೀವಿ, ಮ್ಯಾರಥಾನ್ ವಿಡಿಯೋಸ್. ಇದರಲ್ಲಿ ಇವತ್ತು ಪಾರ್ಟ್ 3, ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಕಂಪ್ಲೀಟ್ ಇಂಡಿಯನ್ ಪೊಲಿಟಿನ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇವತ್ತು ರಾಜ್ಯ ಸರ್ಕಾರ ಅಂದ ತಕ್ಷಣ ಸರ್, ರಾಜ್ಯ ಸರ್ಕಾರದಲ್ಲಿ ಏನೇನ್ ಬರುತ್ತೆ, ಇವಾಗ ಪ್ರೆಸೆಂಟ್ ನಮ್ಗೆ ನಮ್ಮ ಕರ್ನಾಟಕ ತಗೊಂಡ್ರೆ ಏನೇನ್ ಆಗ್ತಾ ಇದೆ ನಮ್ಗೆ ಗೊತ್ತಿದೆ. ರಾಜಕೀಯವಾಗಿ ಮತ್ತೆ ಸರ್ಕಾರದಲ್ಲಿ ಏನೇನ್ ಆಗ್ತಾ ಇದೆ, ಮುಖ್ಯಮಂತ್ರಿಗಳ ಬದಲಾವಣೆ, ಸೊ ಇವೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ರಾಜ್ಯ ಸರ್ಕಾರ ಅಂದ ತಕ್ಷಣ ರಾಜ್ಯಪಾಲರು ನಮ್ಮ ಅಡಿಲೇ ಬರ್ತದೆ. ಮುಖ್ಯಮಂತ್ರಿ, ರಾಜ್ಯ ಮಂತ್ರಿ ಮಂಡಲ, ರಾಜ್ಯ ಶಾಸಕಾಂಗ ಇವೆಲ್ಲ ಇರ್ತವೆ. ಓಕೆ, ಇದನ್ನೆಲ್ಲ ಸೇರಿಸಿ ನಾವ್ ಏನಂತ ಹೇಳ್ಬೋದು ಗೊತ್ತಾ, ಕಾರ್ಯಾಂಗ ಅಂತ ಹೇಳ್ಬೋದು, ರಾಜ್ಯ ಕಾರ್ಯಾಂಗ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಅಡ್ವೊಕೇಟ್ ಜನರಲ್ ಕೂಡ ಬರ್ತಾರೆ, ಅಡ್ವೊಕೇಟ್ ಜನರಲ್. ಓಕೆ ಫೈನ್. ಸೊ ಇವರೆಲ್ಲ ಸೇರಿ ರಾಜ್ಯ ಶಾಸಕ ಕಾರ್ಯಾಂಗ ಅಂತ ಕರೀಬಹುದು. ಸೊ ಇವತ್ತು ಒಬ್ಬೊಬ್ಬ ಈ ಒಂದು ವಿಡಿಯೋದಲ್ಲಿ ರಾಜ್ಯಪಾಲರ ಬಗ್ಗೆ ಡಿಸ್ಕಸ್ ಮಾಡೋಣ, ಮಂತ್ರಿ ಬಗ್ಗೆ ತಿಳ್ಕೊಳ್ಳೋಣ, ರಾಜ್ಯ ಮಂತ್ರಿ ಮಂಡಲ ತಿಳ್ಕೊಳ್ಳೋಣ, ಮತ್ತೆ ರಾಜ್ಯ ಶಾಸಕಾಂಗ. ರಾಜ್ಯ ಶಾಸಕಾಂಗ ಅಂದ್ರೆ ವಿಧಾನ ಮಂಡಲ ಅಂತ ಕರೀಬಹುದು. ಇಲ್ಲಿ ನಮಗೆ ರಾಜ್ಯಸಭೆ ಅಂದ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಬರುತ್ತೆ. ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಬರುತ್ತೆ. ಫೈನ್. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂಡ್ ಈ ಪಾರ್ಟ್ 1 ನೋಡಿಲ್ಲ ದಯವಿಟ್ಟು ನೋಡಿ, ಆ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿಂದ ನಿಮ್ಗೆ ಟೆಲಿಗ್ರಾಮ್ ಅಲ್ಲೂ ಕೂಡ ಲಿಂಕ್ ಸಿಗುತ್ತೆ. ಪಾರ್ಟ್ 1 ಕಂಪ್ಲೀಟ್ ಆಗಿ ನಾವು ಭಾಗ 4 ತನಕ ಡಿಸ್ಕಸ್ ಮಾಡಿದೀವಿ. ಭಾಗ 4 ಅಂತಂದ್ರೆ ನಮ್ಮ DPSP, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತೆ ಸಂವಿಧಾನಿಕ ಬೆಳವಣಿಗೆ, ಮತ್ತೆ ನಮ್ಮ ಒಂದು ಏನಿದೆ ಕರ್ತವ್ಯಗಳು, ಇವೆಲ್ಲ ಭಾಗ 1 ಪಾರ್ಟ್ 1 ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಭಾಗ 1ರ ವಿಡಿಯೋ. ಪಾರ್ಟ್ 2 ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರ ಡಿಸ್ಕಸ್ ಮಾಡಿದೀವಿ. ಅಲ್ಲಿ ರಾಷ್ಟ್ರಪತಿಗಳಾಗಿರ್ಬೋದು, ಓಕೆ, ರಾಷ್ಟ್ರಪತಿಗಳು, ಅವರ ಕಾರ್ಯಗಳು, ಪ್ರಧಾನ ಮಂತ್ರಿ, ಮಂತ್ರಿ ಮಂಡಲ, ಸೊ ಅಲ್ಲಿ ಹೆಂಗಿರುತ್ತೆ ರಾಜ್ಯಸಭೆ, ವಿಧಾನ ಮತ್ತೆ ನಮ್ಮ ಲೋಕಸಭೆ, ಇವೆಲ್ಲ ಡಿಸ್ಕಸ್ ಮಾಡಿದೀವಿ ಅದರಲ್ಲಿ. ಸೊ ಇವತ್ತು ಪಾರ್ಟ್ 3, ಇದೆರಡು ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಫೈನ್ ಸರ್. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರೋದು ನಮ್ಮ ರಾಜ್ಯ ಸರ್ಕಾರ. ಇಲ್ಲಿ ಮುಖ್ಯವಾಗಿ ಯಾವಾಗ್ಲೂ ಸರ್ ರಾಜ್ಯ ಸರ್ಕಾರ ಅಂದ ತಕ್ಷಣ ಕಂಪ್ಯಾರಿಟಿವ್ ಡಿಸ್ಕಸ್ ಮಾಡೋದು ಈಸಿ ಆಗುತ್ತೆ. ಅಂದ್ರೆ ನಮ್ಮ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೆ ಏನ್ ಡಿಫ್ರೆನ್ಸ್, ಎಸ್ಪೆಷಲಿ ರಾಜ್ಯ ಕಾರ್ಯಾಂಗ ಅಂತ ಬಂದಾಗ ನಮಗೆ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥ ಯಾರು, ಕಮೆಂಟ್ ಮಾಡ್ತೀರಾ? ಯಾರು ಸರ್? ಪ್ರೆಸಿಡೆಂಟ್, ರಾಷ್ಟ್ರಪತಿ. ಸೊ ಈ ರಾಷ್ಟ್ರಪತಿಗಳಿಗೂ ವರ್ಸಸ್ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರ ಅಂತ ಏನಂತ ಕರಿತೀವಿ ನಾವು, ರಾಜ್ಯಪಾಲರು ಅಂತ ಏನ್ ಕರಿತೀವಿ. ಇವರು ನೋಡಿ, ಈ ರಾಷ್ಟ್ರಪತಿ ರಾಜ್ಯಪಾಲರು ನಾವು ನೈಜ ಮುಖ್ಯಸ್ಥ ಆಗಿರಲ್ಲ, ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ, ನಾಮ ಮಾತ್ರ. ಓಕೆ, ನಾಮ ಮಾತ್ರ. ನೈಜ ಮುಖ್ಯಸ್ಥರಾಗಿರ್ತಾರೆ. ನೈಜ ಮುಖ್ಯಸ್ಥರು ಯಾರಾಗಿರ್ತಾರೆ? ನಮ್ಮ ಪ್ರಧಾನ ಮಂತ್ರಿಗಳು. ಇಲ್ಲಿ ಬಂದ್ರೆ ನಮಗೆ ನಮ್ಮ ರಾಷ್ಟ್ರಪತಿಗಳು, ಸಾರಿ ಮುಖ್ಯಮಂತ್ರಿಗಳು. ಓಕೆ, ಇನ್ನು ಕೇಂದ್ರ ಕಾರ್ಯಾಂಗ, ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿ ಮತ್ತೆ ರಾಜ್ಯಪಾಲರು ಅಂತ ಹೇಳಿದೆ. ಇವರಿಬ್ರು ಡಿಫ್ರೆನ್ಸ್ ಏನು ಸರ್? ಫಸ್ಟ್ ಇವತ್ತು ರಾಜ್ಯಪಾಲರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮುಖ್ಯವಾದಷ್ಟು ಒಂದು ಡಿಫ್ರೆನ್ಸ್ ತಿಳ್ಕೊಬೇಕು. ನೋಡಿ, ರಾಷ್ಟ್ರಪತಿಗಳಿದಾರಲ್ಲ, ಇವರು ಸಾಂವಿಧಾನಿಕ ಇಂದ ಆರ್ಸ್ ಬಂದಿರ್ತಾರೆ. ಸಾಂವಿಧಾನಿಕವಾಗಿ ಅಂತಂದ್ರೆ ನಮ್ಮ ಎಲೆಕ್ಷನ್ ಮುಖಾಂತರ ಅಲ್ವಾ, ಏನೋ ಚುನಾವಣೆ ಮುಖಾಂತರ ಬಂದಿರ್ತಾರೆ, ಚುನಾವಣೆ. ಅದು ರಾಜ್ಯಪಾಲರ ಹಂಗಲ್ಲ. ಇವಾಗ ನಮ್ಮ ಕರ್ನಾಟಕದ ಹೊಸ ರಾಜ್ಯಪಾಲರ ನೇಮಕ ಆದ್ರು, ಯಾರು ಕಮೆಂಟ್ ಅಲ್ಲಿ ತಿಳಿಸಿ, ಅವ್ರ ಚುನಾವಣೆ ಮುಖಾಂತರ ಬಂದ್ರ? ಇಲ್ಲ. ಸೊ ಅಂದ್ರೆ ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ ಅಂತಂದ್ರೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಸೊ ಇದ್ರಲ್ಲಿ ಗೊತ್ತಾಗುತ್ತೆ, ಕೇಂದ್ರ ಅಂತಕ್ಕಂಥದ್ದು ಬಲಿಷ್ಠ, ರಾಜ್ಯಗಳು ವೀಕ್ನೆಸ್. ಓಕೆ, ರಾಜ್ಯಗಳು ವೀಕ್ನೆಸ್, ಕೇಂದ್ರ ಬಲಿಷ್ಠ. ನಮ್ಮ ಒಂದು ಸಂಯುಕ್ತ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಸೆಂಟ್ರಲ್ ಈಸ್ ಸ್ಟ್ರಾಂಗ್ ಅಂಡ್ ಸ್ಟೇಟ್ಸ್ ಆರ್ ವೀಕ್ಸ್ ಅನ್ನೋದು ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಚುನಾವಣೆ ಮುಖಾಂತರ ಆರಿಸ್ತೀವಿ, ರಾಜ್ಯಪಾಲರ ಹಂಗಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಿಡಿತ ಸಾಧಿಸಲು ಏನ್ ಮಾಡ್ತಾರೆ, ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ರಾಜ್ಯಪಾಲರು ಮೇಲ್ಗಡೆಯಿಂದ ನೇಮಕ ಮಾಡಿ ಬಂದಿದ್ದಾರೆ ಕೇಂದ್ರ ಸರ್ಕಾರದಿಂದ ಅಂದಾಗ ಆಲ್ಮೋಸ್ಟ್ ಅವರು ಕೇಂದ್ರ ಸರ್ಕಾರದ ಮಾತುಗಳನ್ನ ಕೇಳ್ತಾರೆ ಅಲ್ವಾ. ಹಾಗಾಗಿ ನಾನು ಡೀಟೇಲ್ ಆಗಿ ಬರ್ತೀನಿ, ಎಲ್ಲ ಇದೆ, ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಒಂದಷ್ಟು ಬೇಸಿಕ್ಸ್ ತಿಳ್ಕೊಳ್ಳಿ, ಡಿಫ್ರೆನ್ಸ್ ತಿಳ್ಕೊಳ್ಳಿ. ಓಕೆ, ಹಾಗಾಗಿ ಇವರು ಒಂದ್ ರೀತಿ ಕೇಂದ್ರ ಸರ್ಕಾರದ ಏಜೆಂಟ್ ರೀತಿ ಕಾರ್ಯನಿರ್ವಹಿಸ್ತಾರೆ ರಾಜ್ಯಪಾಲ. ಅಷ್ಟನ್ನ ಡಿಫ್ರೆನ್ಸ್ ಸರ್. ಇನ್ನೂ ಡಿಫ್ರೆನ್ಸ್ ಇದೆ. ರಾಜ್ಯಪಾಲರಿಗೆ ಹೆಚ್ಚಿನ ಅಧಿಕಾರ ಇದೆ ಸರ್. ಅವ್ರಿಗೆ ಹೆಚ್ಚಿನ ಅಧಿಕಾರ ಅಂದ್ರೆ ವಿವೇಚನಾಧಿಕಾರ ಅಂತ ಕರಿತೀವಿ. ವಿವೇಚನಾಧಿಕಾರ
ವಿವೇಚನಾಧಿಕಾರ ಅಂದ್ರೆ ಒಂದು ಸಾಂದರ್ಭಿಕವಾಗಿ ಕೂಡ ಇದೆ, ಸಂವಿಧಾತ್ಮಕವಾಗಿ ಕೂಡ ಇದೆ. ಅವ್ರಿಗೆ ಸಂವಿಧಾನದ ಪರವಾಗಿ ಅಂಡ್ ಸಂದರ್ಭ ಪರವಾಗಿ ಕೂಡ ಅವ್ರಿಗೆ ವಿವೇಚನಾಧಿಕಾರ ಇದೆ. ರಾಷ್ಟ್ರಪತಿಗಳಿಗೆ ಆ ರೀತಿ ಅಲ್ಲ. ಓಕೆ, ಸಂವಿಧಾನಾತ್ಮಕ ವಿವೇಚನಾಧಿಕಾರ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಬಿಲ್ ಪಾಸ್ ಆಯ್ತು, ಅದಕ್ಕೆ ರಾಜ್ಯಪಾಲರ ಅಂಕಿತ ಹಾಕ್ಬೇಕು. ರಾಜ್ಯಪಾಲರ ಅಂಕಿತ ಹಾಕ್ಬೇಕು ಅಥವಾ ಬಿಡಬಹುದು, ಅಥವಾ ಅದನ್ನ ರಾಷ್ಟ್ರಪತಿಗಳಿಗೆ ಕಾಯ್ದಿರಿಸಬಹುದು ಅಕಾರ್ಡಿಂಗ್ ಟು 200ನೇ ವಿಧಿ ಅಲ್ವಾ. 200ನೇ ವಿಧಿ ಪ್ರಕಾರ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಾಯ್ದಿರಿಸಬಹುದು ಆ ಬಿಲ್ ನ. ಸೊ ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಮುಖ್ಯವಾಗಿ ಏನು ಅಂದ್ರೆ, ರಾಷ್ಟ್ರಪತಿಗಳಿಗೆ ವೀಟೋ ಅಧಿಕಾರ ಇದೆ ಅಲ್ವಾ. ನಾವು ನೋಡಿದೀವಿ ಯಾವ 3 ರೀತಿ ವೀಟೋ. ಒಂದು ಸಸ್ಪೆನ್ಸಿವ್ ಅಲ್ವಾ, ಪಾಕೆಟ್ ವೀಟೋ, ಮತ್ತೆ ಇನ್ನೊಂದು ಸಸ್ಪೆನ್ಸಿವ್ ವೀಟೋ, ಪಾಕೆಟ್ ವೀಟೋ, ಮತ್ತೆ ಇನ್ನೊಂದು ಯಾವ ವೀಟೋ ಕಮೆಂಟ್ ಮಾಡ್ತೀರಾ? ಅಬ್ಸಲ್ಯೂಟ್ ವೀಟೋ. ಆದ್ರೆ ರಾಜ್ಯಪಾಲರಿಗೆ ಯಾವುದೇ ವೀಟೋ ಅಧಿಕಾರ ಇಲ್ಲ. ಇವ್ರಿಗೆ 2ನೇ ಸಲ ಬಿಲ್ ಬಂತು ಅಂದ್ರೆ, ಈಗ ನೋಡಿ ನಾರ್ಮಲ್ ಬಿಲ್, ಸಾಮಾನ್ಯ ಮಸೂದೆ ಬಂತು ಅಂತ ಇಟ್ಕೊಳ್ಳಿ ನಮ್ಮ ರಾಜ್ಯ ಸರ್ಕಾರದಿಂದ. ಈ ಸಾಮಾನ್ಯ ಮಸೂದೆ ಬಂದ ತಕ್ಷಣ ಇವರು ರಾಜ್ಯಪಾಲರಿಗೆ ಒಂದ್ಸಲ ಬಂದ್ರೆ ಒಂದ್ಸಲ ವಾಪಸ್ ಕಳಿಸ್ಬೋದು. ಆದ್ರೆ 2ನೇ ಸಲ ಬಂದಾಗ ಮಾತ್ರ ಇವರು ಅಪ್ರೂವಲ್ ಕೊಡಬೇಕಾಗುತ್ತೆ. ಓಕೆ, ಸೊ ದೇರ್ ಇಸ್ ನೋ ವೀಟೋ ಅಧಿಕಾರ. ಬಟ್ ಇವ್ರಿಗೆ ಒಂದು ಮುಖ್ಯವಾದ ಅಧಿಕಾರ ಏನಿದೆ ಅಂದ್ರೆ, ರಾಷ್ಟ್ರಪತಿಗೆ ಕಾಯ್ದಿರಿಸಬಹುದಕ್ಕಾಗತ್ತೆ 200ನೇ ವಿಧಿ ಪ್ರಕಾರ. ರಾಷ್ಟ್ರಪತಿ ಕಾಯ್ದಿರಿಸಿದ್ರೆ ಅಗೇನ್ ರಾಷ್ಟ್ರಪತಿಗಳು ತೀರ್ಮಾನ ತಗೋಬೇಕಾಗತ್ತೆ. ಈಗ ರಾಷ್ಟ್ರಪತಿಗಳು ವಾಪಸ್ ಕಳಿಸಿದ್ರೆ ಅಂತ ಇಟ್ಕೊಳ್ಳಿ, ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯ ವಿಧಾನಸಭೆ ವಿಧಾನ ಮಂಡಲ ಕಳಿಸಿದ್ರೆ, ಅಗೇನ್ ಅವರು ಚೇಂಜ್ ಮಾಡ್ಬೋದು, ಅಥವಾ ಅದನ್ನೇ ಸೇಮ್ ವಾಪಸ್ ರಾಷ್ಟ್ರಪತಿ ಕಳಿಸಿದ್ರೆ, ಇಲ್ಲಿ 2ನೇ ಸಲ ಬಂದ ತಕ್ಷಣ ರಾಷ್ಟ್ರಪತಿ ಅಪ್ರೂವ್ ಮಾಡ್ಬೇಕು ಅಂತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದರಿಂದ ಏನ್ ಗೊತ್ತಾಗುತ್ತೆ? ಪ್ರಬಲ ಕೇಂದ್ರ ಸರ್ಕಾರ ಅಂತ ಗೊತ್ತಾಗುತ್ತೆ ಅಲ್ವಾ. ಏಕಾತ್ಮಕ ವ್ಯವಸ್ಥೆ ಆಗುತ್ತಲ್ಲ. ಯಾಕಾಗುತ್ತೆ ಏಕಾತ್ಮಕ ವ್ಯವಸ್ಥೆ? ನಮ್ಮ ಸರ್ಕಾರ ಅರೆ ಸಂಯುಕ್ತ ಸರ್ಕಾರ ಅಂತ ಏನಕ್ಕೆ ಕರಿತೀವಿ, ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಓಕೆ, ಇದೆಲ್ಲ ಪಾರ್ಟ್ 1 ವಿಡಿಯೋ ಡಿಸ್ಕಸ್ ಮಾಡಿದೀನಿ ಸ್ನೇಹಿತರೆ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಮೇನ್ ಡಿಫ್ರೆನ್ಸ್. ಮತ್ತೆ ಇನ್ನೊಂದು ಡಿಫ್ರೆನ್ಸ್ ಏನು ಸರ್? ರಾಷ್ಟ್ರಪತಿಗಳು ಯಾವುದೇ ಕ್ಷಮಾದಾನ ಮಾಡ್ತಾರೆ. ಎಲ್ಲಾ ರೀತಿಯಾದ ಕ್ಷಮಾದಾನ ಇದೆ ಅವ್ರಿಗೆ. ಇವನ್ ಗಲ್ಲಿಗೆ ಇರ್ತಕ್ಕಂಥ ಕ್ಷಮ ಮಾಡ್ಬೋದು. ಆದ್ರೆ ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳಿಗೆ ಕ್ಷಮಾದಾನದಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ, ರಾಜ್ಯಪಾಲರಿಗೆ ಕ್ಷಮಾದಾನದಲ್ಲಿ ಮಾಡ್ತಾರೆ ಎಲ್ಲ, ಬಟ್ ಗಲ್ಲು ಇದೆಯಲ್ಲ, ಗಲ್ಲು ಶಿಕ್ಷೆನ ಅವರು ಕ್ಷಮೆ ಮಾಡಕ್ಕಾಗಲ್ಲ. ಕಮ್ಮಿ ಮಾಡಬಹುದು ಹೊರತು ಇದನ್ನ ಕ್ಷಮೆ ಮಾಡಕ್ಕಾಗಲ್ಲ. ಯಾರಿಗೆ? ರಾಜ್ಯಪಾಲರಿಗೆ. ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ರಾಜ್ಯಪಾಲ ಮತ್ತೆ ರಾಷ್ಟ್ರಪತಿಗೆ. ಅರ್ಥ? ಇನ್ನು ತುಂಬಾ ಡಿಫ್ರೆನ್ಸ್ ಗಳಿವೆ. ನಾವೇನ್ ಮಾಡೋಣ, ಇದೊಂದೇ ಅಲ್ಲ. ಈಗ ನೋಡಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬಿಲ್ ಪಾಸ್ ಆಗುತ್ತೆ. ಬಿಲ್ ಪಾಸ್ ಆದಾಗ ವಿಧಾನಸಭೆಯಿಂದ ಓಕೆ ವಿಧಾನ ಪರಿಷತ್ಗೆ ಬಂದಾಗ ವಿಧಾನ ಪರಿಷತ್ತು ಎಷ್ಟು ದಿನ ತನಕ ಇಟ್ಕೋಬಹುದು ಅಲ್ವಾ. ಅದೇ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆಯಿಂದ ಬಂದಿರತಕ್ಕಂತ ಬಿಲ್ಲು ರಾಜ್ಯಸಭೆಗೆ ಹೋಗುತ್ತೆ. ರಾಜ್ಯಸಭೆಯಲ್ಲಿ ಎಷ್ಟು ದಿನ ತನಕ ಇಟ್ಕೋಬಹುದು. ಸೊ ಇವೆಲ್ಲ ಪಾಯಿಂಟ್ಸ್ ಗಳಿದೆಯಲ್ಲ, ಈ ಸರ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ಇದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದೊಂದೇ ಪಾಯಿಂಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫೈನ್. ಓಕೆ, ಸೊ ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ ಒಂದೊಂದಾಗಿ. ಆಮೇಲೆ ಏನ್ ಮಾಡೋಣ, ನಾವು ಆ ಒಂದು ವಿಡಿಯೋಸ್ ಬಂದಾಗ ನಾವು ಅಲ್ಲಲ್ಲೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಸರ್. ಈಗ ರಾಜ್ಯ ಸರ್ಕಾರ ಅಂದ ತಕ್ಷಣ ರಾಜ್ಯ ಸರ್ಕಾರದಲ್ಲಿ ನಾವು ನೋಡೋದಾದ್ರೆ ಓಕೆ, 6ನೇ ಭಾಗ ಬರುತ್ತೆ ರಾಜ್ಯ ಸರ್ಕಾರ. ಆ ರಾಜ್ಯ ಸರ್ಕಾರ 6ನೇ ಭಾಗ ಏನ್ ಬರುತ್ತೆ ಸರ್? ಅಲ್ಲಿ ಕೇಂದ್ರ ಕಾರ್ಯಾಂಗದ ಬ್ರಿಟಿಷ್ ಮಾದರಿಯ ಕೇಂದ್ರ ಸಂಸದೀಯ ಪದ್ಧತಿ ಏನ್ ನಮ್ದ್ರಲ್ಲಿದೆ, ಅದರಲ್ಲಿ ಮುಖ್ಯವಾಗಿ ರಾಜ್ಯಪಾಲರದು ವಿಧಿ 153ರಿಂದ 162ನೇ ವಿಧಿ ಬಗ್ಗೆ ಮಾತಾಡುತ್ತೆ. ಇಲ್ಲಿ 153ರಿಂದ 162ನೇ ವಿಧಿ ಅಂದ ತಕ್ಷಣ ಅಗೇನ್ ರಾಜ್ಯಪಾಲರು ನಮ್ಗೆ ಅವರ ಅಧಿಕಾರಾವಧಿ, ಇದ್ರಲ್ಲೆಲ್ಲ ಏನೇನಿರುತ್ತೆ ಅಂದ್ರೆ ಅಧಿಕಾರಾವಧಿ ಇರುತ್ತೆ. ಅವ್ರಿಗೆ ಒಂದು ಬೇಕು ಅಂತ ರಾಜ್ಯಪಾಲರ ಒಂದು ಹುದ್ದೆ ಇದೆ ಅಂತ ಹೇಳ್ತಕ್ಕಂತ ವಿಧಿಗಳು ಬರ್ತವೆ. ಸೊ ಇಲ್ಲಿ ಎಲ್ಲ ವಿಧಿಗಳು ತಿಳ್ಕೊಬೇಕಾಗಿರ್ತಕ್ಕಂತ ಎಲ್ಲ ವಿಧಿಗಳು ತಿಳ್ಕೊಬೇಕಾಗಿರ್ತಕ್ಕಂಥ ನೆಸೆಸಿಟಿ ನಮಗಿಲ್ಲ. ಎಲ್ಲ ವಿಧಿಗಳು ಓಕೆ, ಮುಖ್ಯವಾದ ವಿಧಿಗಳು ನಾನು ಹೇಳ್ತಾ ಹೋಗ್ತೀನಿ. ಯಾವ್ಯಾವ ವಿಧಿಗಳು ಅಂದ್ರೆ ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಅಂತ ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಪ್ರತಿಯೊಂದು ಆರ್ಟಿಕಲ್ ನ ತಿಳ್ಕೊಳ್ಬೇಕು ಅನ್ನೋ ನೆಸೆಸಿಟಿ ನಮಗಿಲ್ಲ. ಫೈನ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಫೈನ್. ಈಗ ರಾಜ್ಯಪಾಲರು ಅಂತ ತಕ್ಷಣ ಸರ್ ರಾಜ್ಯಪಾಲರ ಕಾನ್ಸೆಪ್ಟ್ ಎಲ್ಲಿ ಬಂತು ನಮ್ಗೆ ಪ್ರಥಮವಾಗಿ ನೋಡಿದ್ರೆ ಲಾರ್ಡ್ ಕ್ಲೈವ್ ಬಂಗಾಳದ ಪ್ರಥಮ ರಾಜ್ಯಪಾಲರಾಗಿ ನೇಮಕ ಆಗ್ತಾನೆ. ಅಂದ್ರೆ ಬ್ರಿಟಿಷರ ಆಳ್ವಡಿಕೆಗಳಿಂದ ಬಂದಿರತಕ್ಕಂಥ ರಾಜ್ಯಪಾಲರ ಹುದ್ದೆಗಳ ಒಂದು ಕಾನ್ಸೆಪ್ಟ್ ನಮ್ಗೆ. ಇಲ್ಲಿ ರಾಜ್ಯಪಾಲರು ಅಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಒಬ್ಬ ವ್ಯಕ್ತಿನ ರಾಜ್ಯಪಾಲರು ಮಾಡ್ಬೇಕು ಅಂತ ಇರುತ್ತೆ. ಹಾಗಾದ್ರೆ 2 ರಾಜ್ಯಗಳಿಗೆ ಮಾಡ್ಬೋದು ಸರ್. 2 ರಾಜ್ಯಗಳಿಗೆ
2 ರಾಜ್ಯಗಳಿಗೆ ರಾಜ್ಯಪಾಲರ ನೇಮಕ ಮಾಡಬಹುದು. ಆದ್ರೆ ಮೊದ್ಲಿರ್ಲಿಲ್ಲ ಇದು. 7ನೇ ತಿದ್ದುಪಡಿ ಮುಖಾಂತರ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬ ರಾಜ್ಯಪಾಲ ನೇಮಕ ಮಾಡಬಹುದು ಅಂತ ತಂದಿದ್ವಿ. ಓಕೆ ಫೈನ್. ಈಗ ರಾಜ್ಯ ಕಾರ್ಯಾಂಗದ ಸಮಸ್ತ ಅಧಿಕಾರ ನಮ್ಮ ರಾಜ್ಯಪಾಲರದಲ್ಲಿದೆ. ಓಕೆ, ರಾಜ್ಯಪಾಲರದಿದೆ. ಆದ್ರೆ ನಾವು ರಾಜ್ಯಪಾಲರು ನಾಮ ಮಾತ್ರ ಆಗಿರ್ತಾರೆ. ನೈಜವಾಗಿ ನಾವು ನಮ್ಮ ಒಂದು ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ ಕಾರ್ಯನ ನಿರ್ವಹಿಸ್ತಾ ಇರುತ್ತೆ. ಇದು ನನ್ನ ಡೀಟೇಲ್ ಆಗಿ ತಿಳಿಸ್ತಾ ಹೋಗೋಣ. ಫಸ್ಟ್ ರಾಜ್ಯಪಾಲರಗಳ ಅರ್ಹತೆಗಳೇನು, ಅವರು ಆಗ್ಬೇಕು ಅಂದ್ರೆ ಅವರ ವಯಸ್ಸು ಎಷ್ಟಿರ್ಬೇಕು, ಇದೆಲ್ಲ ತಿಳ್ಕೊತಾ ಹೋಗೋಣ. ನಮ್ಗೆ 155ನೇ ವಿಧಿ ಇದೆಯಲ್ಲ ಸರ್, ಅದು ನಮ್ಗೆ ಹೇಳುತ್ತೆ ಸರ್. 155ನೇ ವಿಧಿ ಇದೆ ನೋಡ. ಅದು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿಗೆ ಸಮಾಲೋಚನೆ ಮಾಡಿ ರಾಜ್ಯಪಾಲ ನೇಮಿಸಬೇಕು ಅಂತಿದೆ. ಆದ್ರೆ ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿ ಜೊತೆ ಯಾರು ಡಿಸ್ಕಸ್ ಮಾಡಲ್ಲ, ಹಾಗೆ ನೇಮಕ ಮಾಡ್ತಾರೆ. ಇನ್ನು ಅರ್ಹತೆ ಬಗ್ಗೆ 157ನೇ ವಿಧಿ ಹೇಳುತ್ತೆ. ಇದೆಲ್ಲ ಬೇಕಾಗಿಲ್ಲ ಸರ್, ಇವೆಲ್ಲ ಬೇಕಾಗಿಲ್ಲ. ಎಲ್ಲಿ ನನ್ನ ಇಂಪಾರ್ಟೆಂಟ್ ಆಗಿರೋ ಕಡೆ ಮಾತ್ರ ಪಾಯಿಂಟ್ ಮಾಡಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಭಾರತದ ಪ್ರಜೆ ಆಗಿರ್ಬೇಕು, 35 ವರ್ಷ ವಯಸ್ಸಾಗಿರ್ಬೇಕು ಅವ್ರಿಗೆ. ಮಿನಿಮಮ್ 35 ಇಯರ್ಸ್ ಆಗಿರ್ಬೇಕು. ಮತ್ತೆ ಅವ್ರು ಯಾವುದೇ ಸಂಸತ್ತಿನ ಸದಸ್ಯರಾಗಿರಬಾರ್ದು. ಆಗಿರಬಾರ್ದು. ಮತ್ತೆ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಅವಧಿ 5 ವರ್ಷ ಕಾಲ. ಅಂದ್ರೆ 5 ವರ್ಷಕ್ಕಿಂತ ಹೆಚ್ಚಿಗೆ ಇರ್ಬೋದು ಸರ್. ಅದು ಹೆಂಗೆ ಅಂದ್ರೆ ರಾಷ್ಟ್ರಪತಿಯ ವಿಶ್ವಾಸ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಅಂತ. ಅಂದ್ರೆ ಅರ್ಥ ಇಲ್ಲಿ 5 ವರ್ಷ ಈಸ್ ಅಧಿಕಾರಾವಧಿ 156ನೇ ವಿಧಿ ಹೇಳುತ್ತೆ. ಆದ್ರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಅವ್ರ ಅವಧಿ ಮೀರಿದ್ರು ಕೂಡ ಅವ್ರು ಕಂಟಿನ್ಯೂ ಆಗ್ತಾ ಇರ್ತಾರೆ. ಯಾಕಂದ್ರೆ ಇನ್ನೊಬ್ರು ರಾಜ್ಯಪಾಲರು ಬರಬೇಕು ಅಂತ. ಇನ್ನೊಬ್ರು ರಾಜ್ಯಪಾಲರು, ಈಗ ನೋಡಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು ಚೇಂಜ್ ಆಗಿ ಹೊಸ ರಾಜ್ಯಪಾಲರು ಬಂದ್ರು ಅಂದ್ರೆ ಅವ್ರು ಬರೋ ತನಕ ಇನ್ನೊಬ್ರು ಇದ್ರಲ್ಲ ಅಧಿಕಾರ ಹೋಗ್ಬೇಕಾಗಲ್ಲ. ಆದ್ರೆ ರಾಷ್ಟ್ರಪತಿಗಳಲ್ಲಿ ಹಾಗಲ್ಲ. ಅವರ ಅಧಿಕಾರಾವಧಿ ಮುಗಿದ ತಕ್ಷಣ ಹೋಗ್ತಾ ಇರ್ತಾರೆ. ಅವ್ರ ಅಧಿಕಾರದಲ್ಲಿ ಇರ್ಬೇಕಾದ್ರೆ 6 months ಗಿಂತ ಮುಂಚೆನೆ ನಾವು ಇನ್ನೊಬ್ರನ್ನ ಆಯ್ಕೆ ಮಾಡಿ ಇಟ್ಕೊಂಡಿರ್ತೀವಿ. ಅರ್ಥ ಆಯ್ತಲ್ಲ, ಅವ್ರು ಮುಗಿಯೋ ತನಕ ಕಾಯಲ್ಲ. ಆದ್ರೆ ಇಲ್ಲಿ ಆ ತರ ಅಲ್ಲ. ಫೈನ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ತಿಳ್ಕೊಳ್ಳಿ. ಫೈನ್ ಸರ್. ಇನ್ನು ಪ್ರಮಾಣ ವಚನ, ಅವ್ರಿಗೆ ಅಧಿಕಾರ ಬಂದ ತಕ್ಷಣ ಪ್ರಮಾಣ ವಚನ ಏನ್ ಬೋಧನೆ ಮಾಡ್ತಾರೆ. ನಮ್ಮ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರಿಲ್ಲ ಅಂದ್ರೆ ಅವರ ಹಿರಿಯ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಅಕಸ್ಮಾತ್ ಇಲ್ಲಿ ರಾಜ್ಯಪಾಲರು ತೀರೋದ್ರೆ, ಈಗ ನಾವೇನ್ ಹೇಳಿದ್ವಿ, ಅಕಸ್ಮಾತ್ ಈಗ ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗ ತೀರೋದು ಅಂತ ಇಟ್ಕೊಳ್ಳಿ, ಇನ್ನೊಬ್ರು ನೇಮಕ ಮಾಡಿಲ್ಲ, ಅಲ್ಲಿ ತನಕ ಕೆಲಸ ನೋಡ್ಬೇಕಲ್ಲ ಅಲ್ವಾ, ನಮ್ಮ ರಾಜ್ಯದ ಕಾರ್ಯಗಳನ್ನ ಅವ್ರು ನಿರ್ವಹಿಸ್ಬೇಕಲ್ಲ. ಹಾಗಾಗಿ ಆ ಹುದ್ದೆನ ಇನ್ನೊಬ್ರು ಬರೋ ತನಕ ಏನ್ ಮಾಡ್ತಾರೆ, ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾರೆ. ಇದು ಮುಖ್ಯವಾಗಿ ಸೇಮ್ ನಮ್ ಹೆಂಗೆ ರಾಷ್ಟ್ರಪತಿಗಳಿದೆ ಸೇಮ್. ಆದ್ರೆ ಅಲ್ಲಿ ರಾಷ್ಟ್ರಪತಿಗಳಲ್ಲಿ ಏನಾಗುತ್ತೆ ಗೊತ್ತಾ, ರಾಷ್ಟ್ರಪತಿಗಳಲ್ಲಿ ಉಪರಾಷ್ಟ್ರಪತಿಗಳು ಇರ್ತಾರೆ ಅವ್ರಿಲ್ಲ ಅಂದ್ರೆ. ಆದ್ರೆ ರಾಜ್ಯಪಾಲರಲ್ಲಿ ಉಪರಾಜ್ಯಪಾಲರು ಅಂತ ಯಾರು ಇಲ್ಲ. ಸೊ ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್. ಉಪರಾಷ್ಟ್ರಪತಿ ಇರ್ತಾರೆ, ಇಲ್ಲಿ ಉಪರಾಜ್ಯಪಾಲ ಅಂತ ಯಾರಿಲ್ಲ. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್. ಫೈನ್. ಇನ್ನು ಭಾರತದ ಸಂವಿಧಾನದ ಪ್ರಕಾರ ಒಂದಷ್ಟು ವಿನಾಯಿತಿಗಳು ಇದೆ ಯಾರಿಗೆ, ರಾಜ್ಯಪಾಲರಿಗೆ. ಅಂದ್ರೆ ಏನು ಅಂದ್ರೆ 361ನೇ ವಿಧಿ ಪ್ರಕಾರ ಒಂದಷ್ಟು ವಿನಾಯಿತಿ ಏನು ಅಂದ್ರೆ, ಅವ್ರ ಅಧಿಕಾರಾವಧಿ ಇರ್ತಾರದಲ್ಲ ಆ ಟೈಮಲ್ಲಿ ಅವ್ರಿಗೆ ಕ್ರಿಮಿನಲ್ ಮೊಕದ್ದಮೆ ಹೂಡಂಗಿಲ್ಲ, ಯಾವುದೇ ಒಂದು ಸಂಬಂಧ, ಮತ್ತೆ ವಾರೆಂಟ್ ಕೊಡಂಗಿಲ್ಲ. ನ್ಯಾಯಾಲಯದಲ್ಲಿ ಅವರ ಕಾರ್ಯಕಲಾಪಗಳ ನಿರ್ಧಾರಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಅವರ ಅಧಿಕಾರಾವಧಿಗೆ. ಆದ್ರೆ ಸಿವಿಲ್ ಕೇಸ್ಗಳಿದ್ದಾಗ, ಅಂದ್ರೆ ಅವರ ಒಂದು ಪರ್ಸನಲ್ ಸಿವಿಲ್ ಕೇಸ್ಗಳಿದ್ದಾಗ 2 ತಿಂಗಳಿಗಿಂತ ಮುಂಚೆ ನೋಟಿಸ್ ನೀಡಿ ಮೊಕದ್ದಮೆ ಹೂಡಬಹುದು. ದಿಸ್ ಇಸ್ ಫ್ರಮ್ ಒಂದಷ್ಟು ವಿನಾಯಿತಿಗಳು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅವರ ಕಾರ್ಯ, ರಾಜ್ಯಪಾಲರಿಗೂ ಕೂಡ ಕಾರ್ಯ ಇದೆ. ಯಾವ ರೀತಿ? ಶಾಸನೀಯ ಕಾರ್ಯ, ಮತ್ತೆ ಹಣಕಾಸಿನ ಕಾರ್ಯ ಇದೆ, ಕಾರ್ಯಾಂಗದ ಕಾರ್ಯಗಳಿವೆ. ಸೊ ಆ ಅಧಿಕಾರಗಳು ಯಾವ್ಯಾವ್ದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಶಾಸನೀಯ ಅಧಿಕಾರ ಅಂದ್ರೇನು, ಶಾಸನಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೇನು, ನಾವು ಆಗಿ ನೋಡಿದ್ವಿ, ರಾಜ್ಯಪಾಲರು ರಾಜ್ಯ ವಿಧಾನಮಂಡಲದ ಅವಿಭಾಜ್ಯ ಅಂಗ, ರಾಜ್ಯ ಸರ್ಕಾರದ ಅವಿಭಾಜ್ಯ ಅಂಗ ಅಲ್ವಾ. ಅವರು ಯಾವುದೇ ಒಂದು ಮಸೂದೆಗೆ ಸೈನ್ ಹಾಕಿದ್ರೆ ಅದು ಕಾಯ್ದೆ ಆಗತ್ತೆ, ಇಲ್ಲಾಂದ್ರೆ ಆಗಲ್ಲ ಅಲ್ವಾ. ಸೊ ಅದೊಂದೇ ಅಲ್ಲ, ಜೊತೆಗೆ ನಮ್ಮ ಒಂದು ವಿಧಾನ ಮಂಡಲ ನಡಿಬೇಕು. ಹೆಂಗೆ ರಾಷ್ಟ್ರದಲ್ಲಿ ವಿಧಾನ ಮಂಡಲ, ರಾಷ್ಟ್ರದಲ್ಲಿ ನಮ್ಗೆ ಹೆಂಗೆ ಒಂದು ಸಂಸತ್ತು ನಡಿಬೇಕು ಅಂತ ರಾಷ್ಟ್ರಪತಿಗಳು ನೋಡ್ತಾರೆ, 6 ತಿಂಗಳು ಮೀರುವಂತಿಲ್ಲ ಅಂತ. ಹಾಗೆ 2 ವಿಧಾನ ಮಂಡಲಗಳ ಅವಧಿ 6 ತಿಂಗಳು ಮೀರದಂತೆ ನಮ್ಮ ರಾಜ್ಯಪಾಲರು ನೋಡ್ಕೋಬೇಕಾಗುತ್ತೆ. ಮೀರುವಂತಿಲ್ಲ. ಮತ್ತೆ ಇನ್ನು ಶಾಸನ ಅಂದ ತಕ್ಷಣ ನಮ್ಮ ವಿಧಾನ ಮಂಡಲದಲ್ಲಿ ಅವರು ಉಭಯ ಸದನಗಳನ್ನು ಅಂದ್ರೆ ಉಭಯ ಸದನಗಳ ಹತ್ರ ಏನ್ ಮಾಡ್ತಾರೆ, ಭಾಷಣ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ರಾಷ್ಟ್ರಪತಿಗಳು ಯಾವಾಗ ಮಾಡ್ತಾರೆ? ಸೇಮ್ ವೇ. ಈ ತರ ಕಂಪೇರ್ ಮಾಡ್ಬೋದು ಸ್ನೇಹಿತರೆ. ಈಗ ಸೇಮ್ ವೇ ಹೆಂಗಂದ್ರೆ ಏನು, ಈಗ ನೋಡಿ, ಒಂದು ಹೊಸ ಸರ್ಕಾರ ಬಂತು, ಸಾರ್ವತ್ರಿಕ ಚುನಾವಣೆ ಆಯ್ತು, ಅವಾಗ ಮೊದಲ ಅಧಿವೇಶನದಲ್ಲಿ ಭಾಷಣ ಮಾಡ್ತಾರೆ. ಮತ್ತೆ ಪ್ರತಿ ವರ್ಷ ಆಗ್ತಕ್ಕಂಥ ಮೊದಲ ಅಧಿವೇಶನ ಉದ್ದೇಶಿಸಿ ಕೂಡ ಭಾಷಣ ಮಾಡ್ತಾರೆ.
ಇದೊಂದೇ ಅಲ್ಲ, ಶಾಸನೀಯ ಅಧಿಕಾರ ಅಂತಂದ್ರೆ ಒಬ್ಬ ಶಾಸಕ ಲೆವೆಲ್ ತನಕ ಇರೋದು, MLC ಅಂತ ಏನ್ ಕರಿತೀವಿ ಅಂತವ್ರು, ಕಲೆ ಸಾಹಿತ್ಯ ವಿಜ್ಞಾನ ಸಮಾಜ ಸೇವೆ ಆದವ್ರು ಕೂಡ 1/6 ಜನಗಳನ್ನ ನೇಮಕ ಮಾಡ್ತಾರೆ. ಉದಾಹರಣೆಗೆ ಚಿತ್ರನಟಿ ತಾರಾ ಆಗಿರ್ಬೋದು, ಜಯಮಾಲಾ, ಶ್ರೀನಾಥ್, ಚಂದ್ರಶೇಖರ್ ಕಂಬಾರ್, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈ ತರ ಓಕೆ ನೇಮಕ ಮಾಡ್ತಾರೆ. ಮತ್ತೆ ವಿಟೋ ಅಧಿಕಾರ ಅವ್ರಿಗೆ ಇರೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಹಣಕಾಸಿನ ಮಸೂದೆಗೆ ಬಿಟ್ಟು ಬೇರೆ ಎಲ್ಲ ಮಸೂದೆಗಳು 2ನೇ ಸಲ ಬಂದಾಗ, ಯಾಕಂದ್ರೆ ಹಣಕಾಸಿನ ಮಸೂದೆಗೆ ಒಪ್ಪಿಗೆ ಕೊಡ್ಲೇಬೇಕಾಗತ್ತೆ. ಬೇರೆ ಸಾಮಾನ್ಯ ಮಸೂದೆ ಏನು ಜನರಲ್ ಬಿಲ್ ಅಂತ ಕರಿತೀವಿ, ಅದು ಬಂದಾಗ ಅವರು ವಿಟೋ ಅಧಿಕಾರ ಚಾಲನೆ ಮಾಡಕ್ಕಾಗಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಸುಗ್ರೀವಾಜ್ಞೆ ಕೂಡ ಹೊರಡಿಸಬಹುದು. ರಾಷ್ಟ್ರದಲ್ಲಿ ಹೆಂಗೆ ಸುಗ್ರೀವಾಜ್ಞೆ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೆ ರಾಷ್ಟ್ರಪತಿಗಳು, ದಯವಿಟ್ಟು ಪಾರ್ಟ್ 2 ನೋಡಿ. ಸುಗ್ರೀವಾಜ್ಞೆ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಅದೇ ತರ ಇಲ್ಲೂ ಕೂಡ ಮಾಡಬಹುದು. ಆದ್ರೆ ಏನು ಅಂತಂದ್ರೆ ಇಲ್ಲಿ 313ನೇ ವಿಧಿ ಪ್ರಕಾರ ಮಾಡ್ಬೇಕಾಗತ್ತೆ. ಯಾವಾಗ ಮಾಡ್ಬೋದು ಸುಗ್ರೀವಾಜ್ಞೆ? ಯಾವ್ದಾರ ಒಂದು ಸಭೆ ಅಂದ್ರೆ ಸಂಸತ್ತು ಅಧಿವೇಶನ ಅಂದ್ರೆ ವಿಧಾನ ಮಂಡಲ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ, ವಿಧಾನ ಮಂಡಲ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ. ಅರ್ಥ ಆಯ್ತಲ್ಲ? ವಿಧಾನ ಮಂಡಲ ಅಂದ್ರೆ ವಿಧಾನ ಪರಿಷತ್ ಸಭೆ ಮತ್ತೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್. ನಮ್ಮ ಒಂದು ಕರ್ನಾಟಕ ತಗೊಂಡ್ರೆ ಬೇರೆ ಕಡೆ ವಿಧಾನ ಪರಿಷತ್ ಇರಲ್ಲ, ಬರೀ ವಿಧಾನಸಭೆ ಇರತ್ತೆ ಒಂದಷ್ಟು ರಾಜ್ಯಗಳಲ್ಲಿ. ಓಕೆ, ಇನ್ನು ಇದು ಮುಖ್ಯವಾಗಿರ್ತಕ್ಕಂಥದ್ದು, ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ನೋಡೋದಾದ್ರೆ ಸರ್, ಏನೇನ್ ಕೆಲಸ ಮಾಡ್ತಾರೆ ಅದೊಂದೇ ಅಲ್ಲ, ಲೋಕಸೇವಾ ಆಯೋಗದ ವಾರ್ಷಿಕ ವರದಿ ಏನು ಅವ್ರಿಗೆ ಸಿಗುತ್ತೆ, ರಾಜ್ಯ ಲೋಕಸೇವಾ ಆಯೋಗ, ಅದನ್ನ ವಿಧಾನ ಮಂಡಲದಲ್ಲಿ ಮಂಡನೆ ಆಗೋ ತನಕ ನೋಡ್ಕೊಳ್ತಕ್ಕಂಥದ್ದು. ಓಕೆ, ಮತ್ತೆ ಒಂದಷ್ಟು ಹೈಕೋರ್ಟ್ ನ ಅಧಿಕಾರ ವ್ಯಾಪ್ತಿಗೆ ಧಕ್ಕೆ ಉಂಟು ಮಾಡುತ್ತೆ ರಾಜ್ಯಪಾಲರ ಆ ಮಸೂದೆ ರಾಷ್ಟ್ರಪತಿಗೆ ಪರ್ಯಾಲೋಚನೆ ಕಾಯ್ದಿರಿಸ್ತಕ್ಕಂಥದ್ದು, ಅಂದ್ರೆ ಬಿಲ್ಗಳನ್ನ ಕಾಯ್ದಿರಿಸ್ತಕ್ಕಂಥದ್ದು. ಇವೆಲ್ಲ ಶಾಸನೀಯ ಅಧಿಕಾರಿಗಳಾಗತ್ತೆ. ಇನ್ ಕಾರ್ಯಾಂಗ ಅಂದ್ರೆ ಕೆಲಸ ಮಾಡೋದು, ನೇಮಕ ಮಾಡ್ತಕ್ಕಂಥದ್ದು. ಸೊ ಇಂಥದ್ದು ಅಂದ್ರೆ ಇಲ್ಲಿ ಏನೇನ್ ಕೆಲಸ ಮಾಡ್ತಾರೆ ಕಾರ್ಯಾಂಗದ ಅಧಿಕಾರದಲ್ಲಿ ಅಂತಂದ್ರೆ ನೋಡಿ, ಸಮಸ್ತ ಕಾರ್ಯಾಂಗದ ಕೆಲಸಗಳು ರಾಜ್ಯಪಾಲ ಹೆಸರಲ್ಲಿ ನಡೆಯುತ್ತೆ ಅಲ್ವಾ? ನಿಮ್ಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು ಕೂಡ ರಾಜ್ಯಪಾಲರ ಹೆಸರಲ್ಲಿ ಸೈನ್ ಆಗ್ತಾರೆ. ಓಕೆ, ರಾಷ್ಟ್ರದಲ್ಲಿ ರಾಷ್ಟ್ರಪತಿಗಳ ಹೆಸರಲ್ಲಿ ಕೆಲಸ ನಡೀತಕ್ಕಂಥದ್ದು ಈ ರೀತಿ. ಓಕೆ, ರಾಜ್ಯಪಾಲರು ಸಾರ್ವತ್ರಿಕ ಚುನಾವಣೆ ಬಹುಮತ ಪಡೆದ ಪಕ್ಷದ ಮುಖಂಡನನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತಾರೆ. ನೇಮಕ ಕಾರ್ಯಗಳು ಏನೇನ್ ಮಾಡ್ತಾರೆ ಅದೆಲ್ಲ ಕಾರ್ಯಾಂಗೀಯ ಅಧಿಕಾರಿಗಳು ಅವರಾಗಿ ಇಲ್ಲಿ ಬರ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ನೇಮಕ ಮಾಡಲು ಅರ್ಹತೆಯುಳ್ಳ ವ್ಯಕ್ತಿಯನ್ನು ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡ್ತಾರೆ. ಇವ್ರು ನೇಮಕ ಮಾಡಬಹುದು, ಬಟ್ ಮಂತ್ರಿಮಂಡಲ, ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಶಿಫಾರಸು ಬಗ್ಗೆ ಮಾಡೋದು, ಬಟ್ ಅಪಾಯಿಂಟ್ ಮಾಡೋದು ಇವರು ವಿತ್ ಹಿಸ್ ಸೀಲ್. ಓಕೆ, ಸಿಗ್ನೇಚರ್ ಅಂಡ್ ಸೀಲ್ ಅಂತ ಕರಿತೀವಿ. ಮತ್ತೆ ಮಂತ್ರಿಮಂಡಲದ ತೀರ್ಮಾನಗಳನ್ನು ಮುಖ್ಯಮಂತ್ರಿಗಳು ರಾಜ್ಯಪಾಲರ ಜೊತೆ ಸಮಾಲೋಚನೆ ಮಾಡ್ತಕ್ಕಂಥದ್ದು. ಉಚ್ಚ ನ್ಯಾಯಾಧೀಶ ನೇಮಕ ಮಾಡುವಾಗ ರಾಷ್ಟ್ರಪತಿಗಳು ರಾಜ್ಯಪಾಲರ ಜೊತೆ ಸಲಹೆಗಳನ್ನು ಕೂಡ ಪಡ್ಕೋತಾರೆ. ಮತ್ತೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಆಗ್ಬೇಕು ಅಂದ್ರೆ 356ನೇ ವಿಧಿ ಪ್ರಕಾರ ಅಲ್ವಾ, ಅದನ್ನು ಕೂಡ ರಾಷ್ಟ್ರಪತಿಗಳೇ ಶಿಫಾರಸ್ ಮಾಡ್ತಾರೆ. ಸೊ ಇದೆಲ್ಲ. ಮತ್ತೆ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಾರೆ, ನೆನ್ಪಿಟ್ಕೋಬೇಕು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಆದ್ರಿಂದ ಇವ್ರೇನ್ ಮಾಡ್ತಾರೆ, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಗೆ ವೈಸ್ ಚಾನ್ಸಲರ್ ಅಥವಾ ವೈಸ್ ಕೌನ್ಸಿಲರ್ ನ ನೇಮಕ ಮಾಡ್ತಾರೆ, ಉಪಕುಲಪತಿಗಳ ನೇಮಕ ಮಾಡ್ತಾರೆ. ಕುಲಪತಿಗಳು ಯಾವಾಗ್ಲೂ ರಾಜ್ಯಪಾಲರೇ ಆಗಿರ್ತಾರೆ. ಫೈನ್ ಸರ್. ಇನ್ನು ಹಣಕಾಸಿನ ಅಧಿಕಾರ ಅಂದ್ರೆ ನಿಮ್ಗೆ ಗೊತ್ತಿದೆ, ಹಣಕಾಸು ಮಸೂದೆ ಅಂದ ತಕ್ಷಣ ರಾಜ್ಯಪಾಲರ ಅನುಮತಿ ತಗೊಂಡು ನಾವು ವಿಧಾನಸಭೆಯಲ್ಲಿ ಮಂಡಿಸ್ಬೇಕಾಗತ್ತೆ. ನಮ್ಮ ರಾಷ್ಟ್ರದಲ್ಲಿ ಏನಾಗುತ್ತೆ, ಸೇಮ್ ಸರ್, ಸೇಮ್ ಎಲ್ಲ ಸೇಮ್ ರಿಪೀಟ್. ಎಲ್ಲೆಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ಮಾತ್ರ ನಾನು ನಿಮ್ಗೆ ಪಾಯಿಂಟ್ ಮಾಡಿ ಹೋಗ್ತಾ ಇರ್ತೀನಿ. ಕೇಂದ್ರ ಸರ್ಕಾರದಲ್ಲಿ ಏನಾಗುತ್ತೆ, ಎಲ್ಲ ಸೇಮ್ ಥಿಂಗು ರಾಜ್ಯ ಸರ್ಕಾರದಲ್ಲೂ ಎಲ್ಲ ಕಾರ್ಯಕಲಾಪಗಳು ಸೇಮ್ ಅದೇ ರೀತಿ ನಡ್ಕೋತಾ ಹೋಗ್ತಾರೆ. ಓಕೆ, ಫೈನ್. ಇನ್ನು ರಾಜ್ಯ ತುರ್ತು ನಿಧಿ, ಸಂಚಿತ ನಿಧಿ ಏನಿದೆ ರಾಜ್ಯದ್ದು, ಅದು ರಾಜ್ಯಪಾಲರ ಅಧೀನದಲ್ಲಿರುತ್ತೆ. ಹೆಂಗೆ ರಾಷ್ಟ್ರದಲ್ಲಿ ನಮ್ಮ ಸಂಚಿತ ನಿಧಿ ಏನಿದೆ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಏನಿದೆ, ಮತ್ತೆ ಆ ನಿಧಿ ಹೆಂಗೆ ರಾಷ್ಟ್ರಪತಿಗಳ ಅಧೀನದಲ್ಲಿ ಇರುತ್ತೆ, ಹಾಗೆ ಇಲ್ಲೂ ಕೂಡ ಇರುತ್ತೆ. ಮತ್ತೆ ಹಣಕಾಸು ಆಯೋಗ ನೇಮಕ ಮಾಡ್ತಕ್ಕಂಥದ್ದು. ಓಕೆ, ಇವೆಲ್ಲ ಹಣಕಾಸಿನ ಅಧಿಕಾರ ಅಡಿಯಲ್ಲಿ ರಾಜ್ಯಪಾಲರಿಗೆ ಬರ್ತಕ್ಕಂಥದ್ದು. ಇಲ್ಲಿ ವಿಧಿಗಳಿದೆಯಲ್ಲ, ಈ ವಿಧಿಗಳು ಬೇಡ, ಸುಮ್ನೆ ಇಲ್ಲಿ ಕೊಟ್ಟಿರೋದು ರೆಫರೆನ್ಸ್ಗೆ ಅಷ್ಟೇ. ಈ ವಿಧಿಗಳು ಯಾವ್ದು ಬೇಕಾಗಿಲ್ಲ, ಎಲ್ಲಿ ಬೇಕೋ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಫೈನ್. ಇನ್ನು ನ್ಯಾಯಿಕ ಅಧಿಕಾರ, ನ್ಯಾಯ ಅಂದ ತಕ್ಷಣ ಎಗೇನ್ ನ್ಯಾಯಾಧೀಶರ ನೇಮಕ ಮಾಡೋದು ಒಂದು ಕಡೆ. ಓಕೆ, ಜಿಲ್ಲಾ ನ್ಯಾಯಾಧೀಶರ ನೇಮಕ ಮಾಡಬೇಕಾದ್ರೆ ಡಿಸ್ಕಸ್ ಮಾಡ್ತಾರೆ, ಅದೊಂದು ಕಡೆ. ಇನ್ನೊಂದು ಕಡೆ ಏನು ಅಂತಂದ್ರೆ ಕ್ಷಮಾದಾನ, ಶಿಕ್ಷೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಅಮಾನತಲ್ಲಿ ಇಡ್ತಕ್ಕಂಥದ್ದು, ಮಾಫಿ ಮಾಡ್ತಕ್ಕಂಥದ್ದು. ಆದ್ರೆ ಇಲ್ಲಿ ಗಲ್ಲು ಶಿಕ್ಷಣ ಅವ್ರು ಕ್ಷಮ ಮಾಡಕ್ಕಾಗಲ್ಲ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇದು ನ್ಯಾಯಿಕ ಅಧಿಕಾರ. ಇನ್ನು ವಿಧಿ 165 ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ನೇಮಕೊಳ್ಳುವ ಅಧಿಕಾರ ಹೊಂದಿರುವವನು ಅಡ್ವೊಕೇಟ್ ಜನರಲ್ ನಾಗಿ ನೇಮಕ ಮಾಡ್ತಾರೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ನ್ಯಾಯಿಕ ಅಧಿಕಾರ ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಿವೇಚನಾಧಿಕಾರ ಅಂದ್ರೆ ಅವ್ರಿಗೆ ವಿವೇಚನೆಗೆ ಬಿಟ್ಟಿದ್ದು. ನಾನು ಹೇಳಿದೆ ನಿಮ್ಗೆ, ಇಲ್ಲಿ ರಾಷ್ಟ್ರಪತಿಗಳಿಗಿಂತ ಹೆಚ್ಚು ವಿವೇಚನೆ ಇದೆ. ನಾನು ಏನೇನೋ ನೋಡ್ತಾ ಹೋಗೋಣ ಬನ್ನಿ. ನೋಡಿ, 356ನೇ ವಿಧಿ ಪ್ರಕಾರ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಮಾಡ್ಬೇಕು ಅಂತಂದಾಗ ಅದನ್ನ ಅವರು ಶಿಫಾರಸ್ ಮಾಡ್ತಕ್ಕಂಥದ್ದು. ಇನ್ನು ಮಸೂದೆಗಳನ್ನ ರಾಷ್ಟ್ರಪತಿಗೆ 200ನೇ ವಿಧಿ ಪ್ರಕಾರ ಅಡಿಯಲ್ಲಿ ಅವರು ಕಾಯ್ದಿರಿಸ್ತಕ್ಕಂಥದ್ದು.
ಓಕೆ. ಇನ್ನು ಯಾವುದೇ ಒಂದು ವಿಧಾನಸಭೆ ಇವಾಗ ನೋಡಿ, ಇವಾಗ ಏನ್ ನಡೀತಾ ಇದೆ ವಿಧಾನಸಭೆಯಲ್ಲಿ ಅವಿಶ್ವಾಸ ನಾವು ನೋಡಿದ್ವಿ. ಲಾಸ್ಟ್ 2 years ಇಂದ ನೀವು ನೋಡಿರ್ತೀವಿ, ಯಾವ ಸರ್ಕಾರ ಬಂತು ಹೋಯ್ತು ಕಾರ್ಯಕಲಾಪಗಳು ನೋಡಿರ್ತೀರಾ. ವಿಧಾನಸಭೆಯಲ್ಲಿ ಯಾವುದೇ ಒಂದು ಸರ್ಕಾರ, ಈಗ ಲಾಸ್ಟ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದ ನಮ್ಮ ಕುಮಾರಸ್ವಾಮಿ ಅವರು ಪ್ರೆಸೆಂಟ್ ಮಾಡಿ ಬಂದ್ರು. ಅಲ್ಲಿ ಫ್ಲೋರ್ ಟೆಸ್ಟ್ ನಡೀತು, ಅಂದ್ರೆ ವಿಶ್ವಾಸ ಮತಯಾಚನೆ ನಡೀತು. ಅಲ್ಲಿ ಅವ್ರು ತಗೊಳಕಾಗ್ಲಿಲ್ಲ, ಹಾಗಾಗಿ ಆ ಸರ್ಕಾರ ವಜಾ ಆಯ್ತು ಅಲ್ವಾ. ಅವ್ರು ರಿಸೈನ್ ಮಾಡಿ ಬಂದ್ರು. ರಿಸೈನ್ ಮಾಡ್ಲಿಲ್ಲ ಅಂದ್ರೂ ಕೂಡ ವಜಾ ಮಾಡ್ತಾ ಇತ್ತು ಯಾರು, ರಾಜ್ಯಪಾಲ. ಓಕೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಯಾವಾಗ್ಲೂ ಮುಖ್ಯಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಏನಿದೆ, ಸರ್ಕಾರ ಏನಿದೆ, ರಾಜ್ಯಪಾಲರ ಒಂದು ಎಲ್ಲಿ ತನಕ ಅವರಿಗೆ ಒಂದು ಇದಿರುತ್ತೆ, ಅಂದ್ರೆ ಅವರ ಒಂದು ಅವ್ರಿಗೆ ರಾಜ್ಯಪಾಲರಿಗೆ ಏನ್ ಅನ್ಸ್ಬೇಕು, ಓಕೆ ಇಟ್ ಇಸ್ ಸ್ಯಾಟಿಸ್ಫೈಡ್ ಅನ್ಸ್ಬೇಕು, ಅಲ್ಲಿ ತನಕ ಇರುತ್ತೆ ಅಂತ ಅರ್ಥ. ಅಂದ್ರೆ ಸುಮ್ನೆ ತೆಗಿಯಕ್ಕಾಗಲ್ಲ. ಎಲ್ಲಿ ತನಕ ವಿಶ್ವಾಸವನ್ನು ಹೊಂದಿರ್ತಾರೆ ಅಲ್ಲಿ ತನಕ ತೆಗಿಯಕ್ಕಾಗಲ್ಲ. ಯಾವಾಗ ಒಂದು ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ವಿಶ್ವಾಸವನ್ನು ಕಳ್ಕೊಳ್ತಾರೆ ಅವಾಗ ತೆಗಿಬಹುದಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಮತ್ತೆ ಇನ್ನೇನು ಅವ್ರಿಗೆ ವಿವೇಚನಾಧಿಕಾರ ಇದೆ ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಸ್ವತಂತ್ರ ಆಡಳಿತಗಾರರಿಗೂ ಕೂಡ ಕಾರ್ಯನಿರ್ವಹಿಸ್ತಾರೆ. ಎಷ್ಟೊಂದ್ ಕಡೆ ನೋಡಿ, ಒಂದು ರಾಜ್ಯ ಪಕ್ಕದ ಯಾವ್ದ ಕೇಂದ್ರಾಡಳಿತ ಪ್ರದೇಶ ರಾಜ್ಯಪಾಲರು ಕೂಡ ಆಗಿರ್ತಾರೆ. ಕೇಂದ್ರಾಡಳಿತ ಪ್ರದೇಶ ಅಂದ ತಕ್ಷಣ ಅಲ್ಲಿ ಯಾವುದೇ ಆದ ಒಂದು ವಿಧಾನಸಭೆ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಹೆಡ್ ಅವರೇ ಆಗಿರ್ತಾರೆ. ಜೊತೆಗೆ ಒಂದಷ್ಟು ರಾಜ್ಯಗಳಲ್ಲಿ ಇದನ್ನ ಇವತ್ತು ಡಿಸ್ಕಸ್ ಮಾಡಿದ್ರು. 5th ಶೆಡ್ಯೂಲ್ 5ನೇ ಅನುಸೂಚಿ ಮತ್ತು 6ನೇ ಅನುಸೂಚಿ ಅಡಿಯಲ್ಲಿ ಒಂದಷ್ಟು ಬುಡಕಟ್ಟುಗಳು ಬರ್ತವೆ. ಓಕೆ, ಆ ಬುಡಕಟ್ಟುಗಳ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿ ಅವರು ಕಾರ್ಯನಿರ್ವಹಿಸ್ತಾರೆ ಎಷ್ಟೊಂದ್ ಕಡೆ. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ, ಗುಜರಾತ್, ನಾಗಾಲ್ಯಾಂಡ್ ಮತ್ತೆ ನಾರ್ತ್ ಈಸ್ಟ್ ಅಂತ ಏನ್ ಕೇಳ್ತೀವಿ, ಅಲ್ಲೊಂದಷ್ಟು ವಿಶೇಷ ಜವಾಬ್ದಾರಿ ಕೂಡ ಇರುತ್ತೆ. ಬುಡಕಟ್ಟು ಜನಾಂಗದ ಒಂದು ಕೌನ್ಸಿಲ್ ಬಗ್ಗೆ, ಅಲ್ಲಿನ ಒಂದು ಏಳಿಗೆಗೆ ಶ್ರಮಿಸಕ್ಕೋಸ್ಕರ ರಾಷ್ಟ್ರಪತಿಗಳ ಜೊತೆ ನೇರವಾಗಿ ಅವರು ಒಂದು ಸಂಬಂಧ ಹೊಂದಿರ್ತಾರೆ. ಇದಿಷ್ಟು ಪ್ರಮುಖವಾಗಿ ರಾಜ್ಯಪಾಲರು ಸರ್. ರಾಜ್ಯಪಾಲರನ್ನ ಇನ್ನೊಂದು ಪಾಯಿಂಟ್ ನಾ ಡಿಸ್ಕಸ್ ಮಾಡ್ಬೇಕಾಗಿತ್ತು. ಏನು ಅಂದ್ರೆ ರಾಜ್ಯಪಾಲರನ್ನ ಯಾವುದೇ ರೀತಿಯಾಗಿ ನಾವು ಉಚ್ಚಾಟನೆ ಮಾಡಕ್ಕಾಗಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಕ್ಸಾಮ್ ಅಲ್ಲಿ ಕೇಳಬಹುದು, ಉಚ್ಚಾಟನೆ ಯಾಕೆ ಮಾಡಕ್ಕಾಗಲ್ಲ? ನಾವು ನೇಮಕ ಮಾಡಿಲ್ಲ. ನಾವು ನೇಮಕ ಮಾಡಿದೀವ ಅಂದ್ರೆ ವಿಧಾನ ಪರಿಷತ್ ನೇಮಕ ಮಾಡಿದ್ದವ, ಉಚ್ಚಾಟನೆ ಮಾಡಕ್ಕಾಗಲ್ಲ. ಓಕೆ, ಇಂಪೀಚ್ಮೆಂಟ್ ಅಂತ ಏನ್ ಕರಿತೀವಿ, ಉಚ್ಚಾಟನೆ ಅನ್ಬೋದು, ಇಂಪೀಚ್ಮೆಂಟ್ ಅನ್ಬೋದು, ಅಥವಾ ಅಧಿಕಾರಿಯಿಂದ ತೆಗೆಯೋದು ಅನ್ಬೋದು, ಏನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಇವರು ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಓಕೆ, ಫೈನ್. ಇನ್ನು ರಾಜ್ಯ ಶಾಸಕಾಂಗ ಅಂದ ತಕ್ಷಣ ಇಲ್ಲಿ ಎಸ್ಪೆಷಲಿ ನಾವು ವಿಧಾನ ಮಂಡಲ ಫಸ್ಟ್ ಓದ್ಬೇಕಾಗತ್ತೆ. ವಿಧಾನ ಮಂಡಲ ಅಂತಂದ್ರೆ ವಿಧಾನಸಭೆ ಇರುತ್ತೆ, ವಿಧಾನ ಪರಿಷತ್ ಇರುತ್ತೆ. ಯಾಕೆ ವಿಧಾನ ಮಂಡಲ ಓದ್ಬೇಕು ಅಂತಂದ್ರೆ ಇಲ್ಲಿ ನಮ್ಗೆ ಸ್ಪೀಕರ್ ಬರ್ತಾರೆ ಅಲ್ವಾ, ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರು, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಫೈನ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ರಾಜ್ಯ ಶಾಸಕಾಂಗದಲ್ಲಿ ತಗೊಂಡ್ರೆ ಸರ್, ನಮ್ಮದು ಯಾವ ತರ ಇದೆ ಸರ್? ನಮ್ಮ ಕರ್ನಾಟಕ ತಗೊಳ್ಳಿ. ಕರ್ನಾಟಕ ದ್ವಿಶಾಸಕಾಂಗ ಅಲ್ವಾ, ನಮ್ ದ್ವಿಶಾಸಕಾಂಗ. ಈಗ ಎಷ್ಟು ದ್ವಿಶಾಸಕಾಂಗ ಇದೆ? 6 ರಾಜ್ಯಗಳಲ್ಲಿ ಮಾತ್ರ ಇದೆ. ಮೊದ್ಲು 7 ಇತ್ತು, ಈಗ ಜಮ್ಮು ಕಾಶ್ಮೀರ ಡಿವೈಡ್ ಆಗಿ ಜಮ್ಮು ಕಾಶ್ಮೀರ ಒಂದು ಯೂನಿಯನ್ ಟೆರಿಟರಿ ಆದ್ಮೇಲೆ ಇಲ್ಲಿ ಇಲ್ಲ. ಸೊ ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ತೆಲಂಗಾಣ 6 ರಾಜ್ಯಗಳಲ್ಲಿ ಮಾತ್ರ ಈ ದ್ವಿಸದನ ಹೊಂದಿರತಕ್ಕಂಥದ್ದು. ಅಂದ್ರೆ ವಿಧಾನ ಪರಿಷತ್, ವಿಧಾನಸಭೆ, ಮೇಲ್ಮನೆ ಕೆಳಮನೆ ಅಂತ ಕರಿತೀವಿ, ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ ಓಕೆ, ಇದಿಷ್ಟು ಈ 6 ರಾಜ್ಯಗಳಲ್ಲಿ ಮಾತ್ರ ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು. ಓಕೆ, ಫೈನ್. ಸೊ ಈಗ ವಿಧಾನ ಸಭೆ ಅಂದ ತಕ್ಷಣ ನಾವು ನೋಡೋದಾದ್ರೆ ಇದು ಕೆಳಮನೆ, ಜನತಾ ಸಭೆ ಅಂತ ಕರಿತಾರೆ. ಯಾಕೆ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದಿರ್ತಾರೆ. ಸೊ 170ನೇ ವಿಧಿ ವಿಧಾನಸಭೆ ರಚನೆ ಬಗ್ಗೆ ಪ್ರಸ್ತಾಪ ಮಾಡುತ್ತೆ. ಬಟ್ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸರ್, ಮಿನಿಮಮ್ ಎಷ್ಟಿರಬೇಕು ವಿಧಾನಸಭೆ? ಹೆಂಗೆ ರಾಜ್ಯದಲ್ಲಿ ನೋಡ್ತೀವಿ, ರಾಷ್ಟ್ರದಲ್ಲಿ ಹಾಗೆ ರಾಜ್ಯದಲ್ಲಿ ಕೂಡ ವಿಧಾನಸಭೆಯಲ್ಲಿ ಮಿನಿಮಮ್ ಅಂದ್ರೆ 60ಕ್ಕಿಂತ ಕಡಿಮೆ ಇರಬಾರ್ದು. ಮ್ಯಾಕ್ಸಿಮಮ್ ಅಂದ್ರೆ 50ಕ್ಕಿಂತ ಹೆಚ್ಚು, 500ಕ್ಕಿಂತ ಹೆಚ್ಚಿರಬಾರ್ದು. ಓಕೆ, ಆದ್ರೆ 60 ಅಂದ ತಕ್ಷಣ ಇಲ್ಲಿ ಗೋವಾ ಮತ್ತೆ ಮಿಜೋರಾಂ, ಈ ತರ ಸಿಕ್ಕಿಂಗಳು ಕಮ್ಮಿ ಇದೆ, ಯಾಕಂದ್ರೆ ಅದು ರಾಜ್ಯ ಕಮ್ಮಿ ಇದೆ, ಎಕ್ಸೆಪ್ಷನಲ್ ಕೇಸಸ್ ಅಷ್ಟೇ. ಇನ್ನು ಬೇರೆ ರಾಜ್ಯಗಳಲ್ಲಿ 500ಕ್ಕಿಂತ, ದೊಡ್ಡ ರಾಜ್ಯ ತಗೊಂಡು ಕೂಡ 500ಕ್ಕಿಂತ ಹೆಚ್ಚು ಇರಬಾರ್ದು. ಓಕೆ, ಕರ್ನಾಟಕ ತಗೊಳ್ಳಿ 224+1 ಅಂತ ಹೇಳ್ತೀವಿ. ಈಗ ಆಂಗ್ಲೋ ಇಂಡಿಯನ್ ನ ತೆಗ್ದಾಕಿದೀವಿ, ನಿಮ್ಗೆ ಗೊತ್ತಿದೆ 104ನೇ ತಿದ್ದುಪಡಿ. ಓಕೆ, ಕರೆಂಟ್ ಅಫೇರ್ ಕೂಡ ಅಪ್ಡೇಟ್ ಆಗ್ಬೇಕಾಗುತ್ತೆ. 104ನೇ ತಿದ್ದುಪಡಿ ಬೇಕಾದ್ರೆ ಆಂಗ್ಲೋ ಇಂಡಿಯನ್ ಇಲ್ಲ. ಹಾಗಾದ್ರೆ ನಮ್ಗೆ ವಿಧಾನಸಭೆಯ ನೆಕ್ಸ್ಟ್ ಒಂದು ವಿಧಾನಸಭೆಯಿಂದ ಇವಾಗಿದ್ದಾರೆ 225 ಇದೆ. ನೆಕ್ಸ್ಟ್ ವಿಧಾನಸಭೆ ಬರುತ್ತಲ್ಲ, ಈಗಿನ ಸರ್ಕಾರ ಕಂಪ್ಲೀಟ್ 5 ವರ್ಷ ಆದ್ಮೇಲೆ ನೆಕ್ಸ್ಟ್ ವಿಧಾನಸಭೆ ಬರುತ್ತಲ್ಲ, ಅವಾಗ 224 ಮಾತ್ರ ಆಗ್ತಾರೆ. SC/ST ಕೊಟ್ಟಿದ್ದಾರೆ. SC/ST ಗೆ ರಿಸರ್ವೇಶನ್ ಅವರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಕ್ಕೆ 10 ವರ್ಷ ತನಕ ಏರ್ಸಿದ್ದಾರೆ. ಆದ್ರೆ ಆಂಗ್ಲೋ ಇಂಡಿಯನ್ಗೆ ತೆಗೆದಾಕಿದ್ದಾರೆ, ಆಂಗ್ಲೋ ಇಂಡಿಯನ್ ಇರಲ್ಲ ನೆಕ್ಸ್ಟ್ ವಿಧಾನಸಭೆ. ಈ ಸಲ ಇದ್ದಾರೆ. ಓಕೆ, 333, 331 ನೆನ್ಪಿಟ್ಕೋಬೇಕು. 331 ವಿಧಿ 333, ಯಾಕಂದ್ರೆ ಕರೆಂಟ್ ಅಫೇರ್ ಇಲ್ಲದೆ ಕೇಳ್ತಾರೆ. 331 ನಮ್ಗೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದ ಆಂಗ್ಲೋ ಇಂಡಿಯನ್ 333 ಅಲ್ವಾ, ಇದ್ ನೆನ್ಪಿಟ್ಕೋಬೇಕು. ಫೈನ್ ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಇನ್ನು ವಿಧಾನ ಮಂಡಲ ಅಂದ ತಕ್ಷಣ ನಮ್ಗೆ ಗೊತ್ತಿದೆ, ವಿಧಾನ ಮಂಡಲ ಅಂದ ತಕ್ಷಣ ರಾಜ್ಯಪಾಲರು ಇರ್ತಾರೆ,
ವಿಧಾನ ಪರಿಷತ್ ಇರುತ್ತೆ, ವಿಧಾನಸಭೆ ಇರುತ್ತೆ ಅಲ್ಲ. ವಿಧಾನ ಮಂಡಲದ ಅಧಿವೇಶನ, ಈಗ ಸಂಸತ್ತು ಅಂದ ತಕ್ಷಣ ರಾಷ್ಟ್ರಪತಿ, ಲೋಕಸಭೆ. ಈಗ ಸಂಸತ್ತು ಅಂದ ತಕ್ಷಣ ಹೆಂಗೆ ನಾವು ಸಂಸತ್ತು ಅಂದ ತಕ್ಷಣ ಅಲ್ಲಿ ರಾಷ್ಟ್ರಪತಿ ಅಲ್ವಾ, ರಾಷ್ಟ್ರಪತಿ, ಲೋಕಸಭೆ ಮತ್ತೆ ರಾಜ್ಯಸಭೆ ಇರುತ್ತೆ. ಹಾಗೆ ಅಲ್ಲೂ ಕೂಡ ಇರುತ್ತೆ, ಇಲ್ಲೂ ಕೂಡ ಇರುತ್ತೆ. ಇಲ್ಲಿ ವಿಧಾನ ಪರಿಷತ್ತಿನ ರಚನೆ ಬಗ್ಗೆ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ಯಾಕೆ ತಗೊಂಡೆ ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ಆಂಧ್ರ ಪ್ರದೇಶ, ತೆಲಂಗಾಣ ಅಲ್ಲ, ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ, ವಿಧಾನ ಪರಿಷತ್ನ ತೆಗೆದಾಕ್ಬೇಕು ಅಂತ ಮಾಡ್ತಾ ಇದ್ದಾರೆ. ಈಗ 1980 ಇಸ್ವಿ 90ರ ಆಸುಪಾಸಲ್ಲಿ ಎಷ್ಟೋ ರಾಜ್ಯಗಳು ತೆಗೆದಾಕಿದೆ. ಮಹಾರಾಷ್ಟ್ರದಲ್ಲಿ ಈಗ ನೋಡಿ, ಆಂಧ್ರ ಪ್ರದೇಶ ಡಿವೈಡ್ ಆಗಕ್ಕೆ ಮುಂಚೆ ಇತ್ತು, ಪುನಃ ತೆಗ್ದಾಕಿದ್ರು, ಪುನಃ ವಾಪಸ್ ತಗೊಂಡು. ಈಗ ತಮಿಳ್ನಾಡಲ್ಲಿ ಇತ್ತು, ಅವ್ರು ತೆಗ್ದಾಕುದು. ಓಕೆ, ಸೊ ವಿಧಾನ ಪರಿಷತ್ನ ಈಸಿಯಾಗಿ ತೆಗಿಬಹುದು. ಹೆಂಗೆ ಅಂದ್ರೆ, ನಮ್ಮ ಒಂದು ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ 102ರಷ್ಟು ಬಹುಮತದಲ್ಲಿ ವೋಟ್ ಹಾಕಿ ವಿಧಾನಸಭೆ ಬೇಕು ಅಥವಾ ಬೇಡ ಅಂತ ಒಂದು ನಿರ್ಣಯ ಕೈಗೊಳ್ಬೇಕಾಗತ್ತೆ. ಅದ್ ಕೈಗೊಂಡು ಸಂಸತ್ತು ಕಳಿಸ್ಬೇಕಾಗತ್ತೆ. ಸಂಸತ್ತು ಕಳಿಸಿದ ತಕ್ಷಣ ಸಂಸತ್ತು ನಾರ್ಮಲ್ ಅಂದ್ರೆ ಬಹುಮತ ಅಂದ್ರೆ ಸಾಮಾನ್ಯ ಒಂದು ವೋಟಿಂಗ್ ಮುಖಾಂತರ ಅಂದ್ರೆ ಅರ್ಧದಷ್ಟು ಅಲ್ಲಿ ಇದ್ದು ಪಾಸ್ ಮಾಡಿದ್ರೆ ಸಾಕು ಸಂಸತ್ತಿನಲ್ಲಿ. ವಿಶೇಷ ಬಹುಮತ ಬೇಕಾಗಿಲ್ಲ, ಸಾಮಾನ್ಯ ಬಹುಮತ ಇದ್ರೆ ಸಂಸತ್ತಲ್ಲಿ ಸಾಕು. ರಾಜ್ಯ ಸರ್ಕಾರದಲ್ಲಿ ಮಾತ್ರ, ಆ ರಾಜ್ಯದ ವಿಧಾನಸಭೆ ಮಾತ್ರ ವಿಶೇಷ ಬಹುಮತದ ಮುಖಾಂತರ ಅದನ್ನ ಒಪ್ಪಿಗೆ ಬೇಕೋ ಬೇಡವೋ ಅಂತ ಒಂದು ನಿರ್ಣಯ ಕೈಗೊಂಡು ಅದನ್ನ ಸಂಸತ್ತಿಗೆ ಕಳಿಸಿದ್ರೆ ಅವರು ಆ ಅರ್ಧದಷ್ಟು ಅಂದ್ರೆ ಸಾಮಾನ್ಯ ಬಹುಮತದ ಮುಖಾಂತರ ಅದನ್ನ ರದ್ದು ಮಾಡ್ತಾರೆ ಅಥವಾ ಬೇಕು ಅಂದ್ರೆ ರಚನೆ ಮಾಡಿ ಕೊಡ್ತಾರೆ. ಓಕೆ, ಅಂದ್ರೆ ಕೊನೆಗೆ ಫೈನಲಿ ಅಥಾರಿಟಿ ಯಾರಿಗಿರೋದು ಸರ್? ಸಂಸತ್ತಿಗೆ ಸರ್. ನೀವ್ ಬೇಕು ಬೇಡ ಅಂತ ನೀವು ತೀರ್ಮಾನ ಮಾಡ್ಬೋದು, ಬಟ್ ಅದನ್ನ ಕಾರ್ಯರೂಪಕ್ಕೆ ತರದೇ ಸಂಸತ್ತು. ನೋಡಿದ್ರ ಇಲ್ಲೂ ಕೂಡ ಕೇಂದ್ರ ಪ್ರಬಲ ಅಂತಕ್ಕಂಥ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನ್. ಇನ್ನು ವಿಧಾನ ಸಭೆ ರಚನೆ ಬಗ್ಗೆ 170ನೇ ವಿಧಿ ಹೇಳಿದ್ರೆ, 171ನೇ ವಿಧಿ ನಮ್ಗೆ ವಿಧಾನ ಪರಿಷತ್ನ ರಚನೆ ಬಗ್ಗೆ ಹೇಳುತ್ತೆ. ಓಕೆ, ಇನ್ನು ವಿಧಾನಸಭೆ ಗೊತ್ತಿದೆ ನಮ್ಗೆ. ವಿಧಾನ ಪರಿಷತ್ತಿನ ಎಷ್ಟು ಜನ ಇರಬೇಕು ಅಂತ, ವಿಧಾನಸಭೆಗಿಂತ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತೀವಿ. ನಮ್ಮ ಕರ್ನಾಟಕ ತಗೊಂಡು 75 ಜನ ಇದೀವಿ ಸಂಖ್ಯೆ. ಓಕೆ, ವಿಧಾನ ಪರಿಷತ್ತಲ್ಲಿ ಅಂದ್ರೆ 1/3 ಮೀರಬಾರ್ದು. ನಾವೇನು ಈಗ 225 ಅಂತ ಅನ್ಕೊಂಡ್ವಿ, ಇದರ 1/ಭಾಗದಷ್ಟು ಮಾತ್ರ ನಮ್ಗೆ ವಿಧಾನ ಪರಿಷತ್ನ ಸದಸ್ಯರು ಇರಬೇಕು. ಇದು ನೆನ್ಪಿಟ್ಕೊಳ್ಳಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸೊ ಇನ್ನು ವಿಧಾನಸಭೆ ನಾವು ತಗೊಂಡ್ರೆ ಸರ್ 5 ವರ್ಷ ಕಾಲಾಡಳಿತ ಗೊತ್ತೇ ಇದೆ. ಓಕೆ, ಎಲ್ಲಿ ತನಕ ರಾಜ್ಯಪಾಲರ ವಿಶ್ವಾಸ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ವಿಶ್ವಾಸ ಅಂದ ತಕ್ಷಣ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ವಿವೇಚನಾಧಿಕಾರ ಅಲ್ಲ. ಎಲ್ಲಿ ತನಕ ಆ ಒಂದು ವಿಧಾನ ಸಭೆ ಬಂದಿರುತ್ತೆ, ಎಲ್ಲಿ ತನಕ ಬಹುಮತ ಇರುತ್ತೆ ಅಲ್ಲಿ ತನಕ ಇರುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಮುಂಚಿತವಾಗಿ ತೆಗಿಬಹುದು. ಯಾವಾಗ ತೆಗಿಬಹುದು? ಮುಖ್ಯಮಂತ್ರಿಗಳು ಸಲಹೆ ಕೊಟ್ರೆ, ನಮ್ಗೆ 5 ವರ್ಷಕ್ಕಿಂತ ಮುಂಚಿತವಾಗಿ ಬೇಡ ಅಂತ ಎಲ್ಲ ಒಂದು MLA ಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ನಮ್ಗೆ ವಿಸರ್ಜನೆ ಮಾಡ್ಬೋದು ಅಂತ ಕೊಟ್ರೆ, ಅವಾಗ ಆ ಒಂದು ವಿಸರ್ಜನೆ ರಾಜ್ಯಪಾಲರು ಮಾಡ್ತಾರೆ ಆ ವಿಧಾನಸಭೆಯನ್ನ. ಫೈನ್, ಅದು ಕೂಡ ವಿವೇಚನಾಧಿಕಾರ. ಅವ್ರು ಕೊಡಿದ ತಕ್ಷಣ ಮುಖ್ಯಮಂತ್ರಿಗಳು ಮಾಡ್ಬೇಕು ಅಂತ ಇಲ್ಲ ಸ್ನೇಹಿತರೆ, ಮಾಡ್ಬೇಕು ಅಂತಿಲ್ಲ, ಮಾಡದನೆ ಕೂಡ ಇರ್ಬೋದು. ಇನ್ನೊಂದ್ಸಲ ವಾಪಸ್ ಕಳಿಸ್ಬೋದು ಅವರು, ಇನ್ನೊಂದ್ಸಲ ಚೆಕ್ ಮಾಡಿ ಅಂತ ಹೇಳಿ. ಫೈನ್. ಇನ್ನು ವಿಧಾನಸಭೆಗೆ ಅರ್ಹತೆ ಆಗಲ್ಲ ಏನ್ ಬೇಕು? 25 ವರ್ಷ ಮಿನಿಮಮ್ ವಯಸ್ಸಿರ್ಬೇಕು, ಭಾರತದ ಪ್ರಜೆಯಾಗಿರ್ಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು, ದಿವಾಳಿ ಬುದ್ಧಿಮಾಂದ್ಯ ಆಗಿರ್ಬೋದು. ಮತ್ತೆ ಏನನ್ ಸಂಸತ್ತು ಕಾಲಕ್ಕೆ ಏನ್ ನಿರ್ಣಯ ಕೈಗೊಳ್ಳುತ್ತೆ ಅಂದ್ರೆ ಅರ್ಹತೆನ ಕೊಡುತ್ತೆ, ಆ ಅರ್ಹತೆನ ಹೊಂದಿರ್ಬೇಕಾಗುತ್ತೆ. ಮತ್ತೆ ಒಬ್ಬ ಅಭ್ಯರ್ಥಿ 2 ವಿಧಾನ ಕ್ಷೇತ್ರಗಳಿಂದ ಆಯ್ಕೆ ಆಗ್ಬೋದು. ಅದಕ್ಕಿಂತ ಹೆಚ್ಚು ಕ್ಷೇತ್ರಕ್ಕೆ ನಾಮಪತ್ರ ಹಾಕಕ್ಕಾಗಲ್ಲ. 2 ವಿಧಾನ ಕ್ಷೇತ್ರ ಆಯ್ಕೆ ಆಗಿದ್ರು ಕೂಡ ಲಾಸ್ಟ್ ಅಲ್ಲಿ ಒಂದಕ್ಕೆ ರಿಸೈನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅಟ್ ದಟ್ ಟೈಮ್ 2 ಕ್ಷೇತ್ರಗಳಿಗೆ ಅವನು ನಾಮಪತ್ರ ಸಲ್ಲಿಸಬಹುದು, ನಾಟ್ ಮೋರ್ ದೆನ್ ದಟ್. ಇದು ನೆನ್ಪಿಟ್ಕೊಳ್ಳಿ. ಇನ್ನು ವಿಧಾನ ಮಂಡಲದಲ್ಲಿ ಅಧಿವೇಶನ ಮುಕ್ತಾಯ ವಿಸರ್ಜನೆ ಬಗ್ಗೆ ರಾಜ್ಯಪಾಲರಿಗೆ ಇರುತ್ತೆ, ಅದೊಂದು ವಿವೇಚನಾಧಿಕಾರ ಅಂತಾನೆ ಹೇಳ್ಬೋದು. ಇಲ್ಲಿ ಅಧಿವೇಶನ ಮುಕ್ತಾಯ ಅಂದ್ರೆ ಈಗ ಅಧಿವೇಶನ ಸ್ಟಾರ್ಟ್ ಆಯ್ತು, ಅಧಿವೇಶನ ಮುಕ್ತಾಯ ಆಯ್ತು. ನಾವು ಯೂಶಲಿ 3 ರೀತಿ ಅಧಿವೇಶನ ಮಾಡ್ತೀವಿ ನೋಡಿ. ಪಾರ್ಟ್ 2 ವಿಡಿಯೋದಲ್ಲಿ ನೋಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀನಿ. 3 ಅಧಿವೇಶನಗಳು. ಒಂದ್ ಕೆಲಸ ಮಾಡೋಣ, ಈ ವಿಡಿಯೋ ಎಂಡಲ್ಲಿ ನಾನು ಎಷ್ಟು ಅಧಿವೇಶನ ವರ್ಷಕ್ಕೆ ಎಷ್ಟು ಸಲ ನಡೆಯುತ್ತೆ, ಓಕೆ, ಮತ್ತೆ ಅಧಿವೇಶನದಲ್ಲಿ ಒಂದು ದಿನ ಪರ್ ಡೇ ಓಕೆ, ಎ ಡೇ ಇನ್ ಎ ಪಾರ್ಲಿಮೆಂಟ್ ಅಂತ ಅಂದ್ರೆ ಒಂದು ದಿನದಲ್ಲಿ ಏನೇನಾಗುತ್ತೆ, 0 ಅವರ್ ಅಂದ್ರೇನು, ಶೂನ್ಯ ವೇಳೆ, ಪ್ರಶ್ನಾ ವೇಳೆ, ಯಾವಾಗ ಬಿಲ್ ಪ್ರೊಡ್ಯೂಸ್ ಮಾಡ್ತಾರೆ, ಏನೇನಾಗುತ್ತೆ, ಅಲ್ಲಿ ನಿಲುವಳಿ ಸೂಚನೆ ಅಂದ್ರೇನು, ಅಡ್ಜಾರ್ನಿಂಗ್ ಮೋಷನ್ ಅಂದ್ರೇನು, ಸೆನ್ಸರ್ ಮೋಷನ್ ಅಂದ್ರೇನು, ಇವೆಲ್ಲ ಏನಿದೆ ಇದನ್ನ ಈ ವಿಡಿಯೋ ಎಂಡಲ್ಲಿ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಎಂಡಲ್ಲಿ ಡಿಸ್ಕಸ್ ಮಾಡ್ತೀನಿ, ಹಾಗಾಗಿ ಇಲ್ಲಿ ಬೇಕಾಗಿಲ್ಲ. ನೆಕ್ಸ್ಟ್ ಅದ್ರಲ್ಲಿ ಅದನ್ನ ಡೀಟೇಲ್ ಡಿಸ್ಕಸ್ ಮಾಡೋಣ. ಅದು ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲದಕ್ಕೆ ಅಂತಂದ್ರೆ ಸಂಸತ್ತಿಗೂ ಅಪ್ಲಿಕೇಬಲ್ ಆಗುತ್ತೆ, ನಮ್ಮ ಒಂದು ವಿಧಾನ ಮಂಡಲಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ವಿಧಾನ ಮಂಡಲಕ್ಕೂ ಅಪ್ಲಿಕ್ ಆಗುತ್ತೆ. ಅಲ್ಲಿ ಸಂಸತ್ತಲ್ಲಿ ರಾಷ್ಟ್ರಪತಿಗಳು ಮಾಡಿದ್ರೆ ವಿಧಾನ ಮಂಡಲದ ಕಾರ್ಯ ಸಂಸತ್ತು ಸ್ಟಾರ್ಟ್ ಆಯ್ತು ಎಂಡ್ ಆಯ್ತು ಅನ್ನೋದು ರಾಜ್ಯಪಾಲರು ನೋಡ್ಕೋತಾರೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ಬನ್ನಿ.
ಇನ್ನು ವಿಧಾನ ಮಂಡಲದ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಇದನ್ನ ಆಲ್ರೆಡಿ ಹೇಳಿದೆ. ರಾಜ್ಯಪಾಲರಿಂದ ಭಾಷಣ, ಹೊಸ ಒಂದು ಸರ್ಕಾರ ಬಂದಾಗ, ಮತ್ತೆ ಪ್ರತಿ ವರ್ಷ ಪ್ರಥಮ ಅಧಿವೇಶನದಲ್ಲಿ ಭಾಷಣ ಮಾಡ್ತಾ ಹೋಗ್ತಾರೆ. ರಾಜ್ಯ ಶಾಸಕಾಂಗದಲ್ಲಿ ಅಡ್ವೊಕೇಟ್ ಜನರಲ್ ಕೂಡ ಅವ್ರು ನೇಮಕ ಮಾಡ್ತಾರೆ. ಇದು ಕೂಡ ಒಂದು ನ್ಯಾಯಾಂಗ ಅಧಿಕಾರ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ನ್ಯಾಯಾಂಗ ಅಧಿಕಾರ ಅಥವಾ ಕಾರ್ಯಾಂಗೀಯ ಅಧಿಕಾರ ಅಂತ ಕೂಡ ಕರೀಬಹುದು. ಯಾಕಂದ್ರೆ ಅಡ್ವೊಕೇಟ್ ಜನರಲ್ ನ್ಯಾಯಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ರಾಜ್ಯದ ಒಬ್ಬ ರಾಜ್ಯದ ಅಥವಾ ರಾಜ್ಯ ಸರ್ಕಾರದ ಲಾಯರ್ ಅಂತಾನೆ ಕೊಡ್ತೀವಿ, ಲಾಯರ್ ಅಂತಾನೆ ಕರಿತೀವಿ ಅವ್ರನ್ನ, ಅಡ್ವೊಕೇಟ್ ಜನರಲ್ ಅಲ್ವಾ. ಫೈನ್. ನಮ್ಗೆ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇದಾರಲ್ಲ, ಕೇಂದ್ರದಲ್ಲಿ ಅಟಾರ್ನಿ ಜನರಲ್, ಹಾಗೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ, ಅಡ್ವೊಕೇಟ್ ಜನರಲ್ ಇರ್ತಾರೆ. ಫೈನ್. ಓಕೆ. ಇನ್ನು ಈ 178ನೇ ವಿಧಿ ಹೇಳುತ್ತೆ ವಿಧಾನಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಬೇಕು. ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷನ ಹೆಂಗ್ ಮಾಡ್ತಾರೆ ಅಂದ್ರೆ ಸ್ಪೀಕರ್ ಅಂತ ಏನ್ ಕರಿತೀವಿ, ಸಾರಿ, ಈ ಸ್ಪೀಕರ್ ಅಂತಕ್ಕಂಥದ್ದು ಈಗ ಆಗ ಸರ್ಕಾರ ಬಂತು, ಅಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಯಾರು ಅತ್ಯಂತ ಹೆಚ್ಚಿನ ಪಾಲು ಅಂದ್ರೆ ಯಾರು ಹಿರಿಯರು ಇರ್ತಾರೆ ಅವ್ರನ್ನ ಸ್ಪೀಕರ್ ಆಗಿ ಅಂದ್ರೆ ತಾತ್ಕಾಲಿಕವಾಗಿ ರಾಜ್ಯಪಾಲ ನೇಮಕ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಆ ಒಂದು ಪ್ರಮಾಣ ವಚನ ಆಗಿರ್ಬೋದು, ಯಾರೋ ಶಾಸಕರಿಗೆ ಪ್ರಮಾಣ ವಚನ, ಮತ್ತೆ ಒಬ್ಬ ಪರ್ಮನೆಂಟ್ ಅಧ್ಯಕ್ಷರು ಅಂದ್ರೆ ಸಭಾಧ್ಯಕ್ಷರು, ಇನ್ನೊಬ್ರು ಉಪಾಧ್ಯಕ್ಷ ನೇಮಕ ಮಾಡಕ್ಕೆ ಸೇಮ್ ನಮ್ಮ ತಾತ್ಕಾಲಿಕವಾಗಿ ಹೆಂಗೆ ನಮ್ಮ ಸಂಸತ್ತಲ್ಲಿ ಮಾಡ್ತಾರೆ ಅದೇ ರೀತಿ ಇಲ್ಲೂ ಕೂಡ ನಡೆಯುತ್ತೆ. ಸೊ ಅವರು ಒಂದ್ಸಲ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಖಾಂತರ ನೇಮಕ ಆಗ್ತಾರಲ್ಲ, ಅವಾಗ ಅವರು ತಮ್ಮ ಅಧಿಕಾರನ ಅಧ್ಯಕ್ಷರಿಗೆ ಬಿಟ್ಟು ಹೋಗ್ತಾರೆ. ಇನ್ನು ಸ್ಥಾನ ಖಾಲಿಯಾಗದಾಗ ಅಂದ್ರೆ ಏನು, ವಿಧಾನಸಭೆ ಅಧ್ಯಕ್ಷರು ತಮ್ಮ ಸ್ಥಾನ ಖಾಲಿ ಮಾಡಿದಾಗ ರಿಸೈನ್ ಮಾಡಿ ಉಪಾಧ್ಯಕ್ಷರಿಗೆ ಕೊಟ್ಬಿಟ್ಟು ಹೋಗ್ಬೋದು. ಉಪಾಧ್ಯಕ್ಷರು ತಮ್ಮ ರಿಸೈನೇಷನ್ ಅಧ್ಯಕ್ಷರಿಗೆ ಕೊಟ್ಬಿಟ್ಟು ಹೋಗ್ಬೋದು. ಓಕೆ. ಅಕಸ್ಮಾತ್ ಇವ್ರಿಬ್ರು ಒಟ್ಟಿಗೆ ಖಾಲಿ ಆಯ್ತು ಅಂತಂದ್ರೆ ಆಗ ಅಲ್ಲಿನ ಸದಸ್ಯರಲ್ಲಿ ಯಾರನ್ನಾರು ಒಬ್ಬರನ್ನ ಆ ಸ್ಥಾನಕ್ಕೆ ಹಿರಿಯರನ್ನ ಕರ್ಕೊಂಡ್ಬಂದು ಚುನಾವಣೆ ಮುಖಾಂತರ ಮಾಡ್ಬೋದು. ಅಕಸ್ಮಾತ್ ವಿಧಾನಸಭಾ ಅಧ್ಯಕ್ಷ ಉಪಾಧ್ಯಕ್ಷ ತೆಗಿಬೇಕು ಅಂತ ಇಟ್ಕೊಳ್ಳಿ. ಓಕೆ, ತೆಗಿಬೇಕು, ನಾವು ಯಾರು ವಿಧಾನ ಸಭೆಯಲ್ಲಿ ತೆಗಿಬೇಕು ಅಂತ ಇಟ್ಕೊಳ್ಳಿ. ಆಗ MLA ಗಳು ಏನ್ ಮಾಡ್ತಾರೆ, 14 ದಿನ ಮುಂಚಿತವಾಗ ಒಂದು ನೋಟಿಸ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ, ಅಥವಾ ಏನ್ ಮಾಡ್ತಾರೆ, ಈ ಸರ್ಕಾರದವ್ರು ಯಾರೋ ಬಂದಿರ್ತಾರೆ, ಇನ್ನೊಬ್ರು ಸರ್ಕಾರದವ್ರು ಏನ್ ಅವರ ಇಂಟರ್ನಲ್ ಮ್ಯಾಟರ್ಸ್ ತೆಗಿಬೇಕು. ಆಗ 14 ದಿನ ಮುಂಚೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಅಲ್ಲೊಂದು ಸಂಸತ್ನಲ್ಲಿ ಏನ್ ಮಾಡ್ತಾರೆ, ವೋಟ್ ನ ಮುಖಾಂತರ ಅವರ ಪರವಾಗಿ ವಿರುದ್ಧವಾಗಿ ವೋಟ್ ಮಾಡಿ ಸೊ ಅವ್ರನ್ನ ಕೂಡ ತೆಗಿಬಹುದು. ಓಕೆ. ಇನ್ನು ಯೂಶಲಿ 5 ವರ್ಷ ಆದ್ಮೇಲೆ ತನಕ ಇದ್ರೆ ಅಧ್ಯಕ್ಷರು, ಅವಾಗೇ ಅವರು ಸ್ಥಾನ ಖಾಲಿ ಮಾಡಿರಲ್ಲ. ಹೊಸ ಸರ್ಕಾರ ಬರ್ತನಕ ಯೂಶಲಿ ಅವ್ರು ಇರ್ತಾರೆ, ಯಾರೋ ವಿಧಾನಸಭಾ ಅಧ್ಯಕ್ಷರು ಇರ್ತಾರೆ. ಯಾಕಂದ್ರೆ ಅಲ್ಲಿನ ಬೇರೆ ಬೇರೆ ಇಂಟರ್ನಲ್ ಮ್ಯಾಟರ್ಸ್ ನ ನೋಡ್ಕೋತಾ ಇರ್ತಾರೆ. ಫೈನ್. ಯಾಕಂತಂದ್ರೆ ಒಂದಷ್ಟು ಬಿಲ್ಗಳಿದ್ರೆ ಅವ್ರು ನೆಕ್ಸ್ಟ್ ಸರ್ಕಾರ ಬರಕ್ಕಿಂತ ಮುಂಚೆ ಏನ್ ಮಾಡೋದು, ಎಲ್ಲ ಪಾಸ್ ಮಾಡ್ಬಿಟ್ಟು ಅವರು ಏನ್ ಸೈನ್ ಹಾಕ್ಬೇಕು ಹಾಕ್ಬಿಟ್ಟು ಅವ್ರ ಏನ್ ಮಾಡೋದು, ರಿಸೈನ್ ಮಾಡಿ ಹೋಗ್ತಾರೆ. ಯೂಶಲಿ ಅದನ್ನ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಓಕೆ. ಇನ್ನು ವಿಧಾನಸಭೆ ಅಧ್ಯಕ್ಷರ ಸ್ಥಾನ ಖಾಲಿ ಆದಾಗ ಉಪಾಧ್ಯಕ್ಷ ನೋಡ್ಕೋತಾರೆ ಅಂತ ಹೇಳಿದೆ. ಅಥವಾ 2 ಖಾಲಿ ಆದ್ರೆ ಹಿರಿಯ ಸದಸ್ಯನ ತಾತ್ಕಾಲಿಕವಾಗಿ ಅಧ್ಯಕ್ಷ ಆಗಿರ್ತಾನೆ, ಪುನಃ ಚುನಾವಣೆ ನಡೆದು ಏನಾಗುತ್ತೆ, ಹೊಸ ಅಧ್ಯಕ್ಷರು ನೇಮಕ ಮಾಡ್ಕೋತಾರೆ. ಇನ್ನು ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಗೆ ಏನಾಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ವಿಧಾನ ಪರಿಷತ್ ಕೇಂದ್ರದಲ್ಲಿ ರಾಜ್ಯಸಭೆ ಅಂತ ಹೇಳ್ತೀವಿ. ರಾಜ್ಯಸಭೆ ಕೇಂದ್ರದಲ್ಲಿ ಏನಾಗಿರ್ತಾರೆ, ಪರಿನಿಮಿತ್ತ ಅಧ್ಯಕ್ಷರಾಗಿ ಉಪರಾಷ್ಟ್ರಪತಿಗಳು ಇರ್ತಾರೆ, ಉಪರಾಷ್ಟ್ರಪತಿಗಳು. ಆದ್ರೆ ಇಲ್ಲಿ ಏನಾಗಿರುತ್ತೆ, ಅಲ್ಲಿ ಉಪಸಭಾಪತಿಯಾಗಿ ಆ ಒಂದು ರಾಜ್ಯಸಭೆಯಿಂದ ಒಬ್ಬರನ್ನ ಚುನಾವಣೆ ಮುಖಾಂತರ ನೇಮಕ ಮಾಡ್ತೀವಿ. ಓಕೆ. ಆದ್ರೆ ಇಲ್ಲಿ ಏನಾಗುತ್ತೆ, ನಮ್ಮ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತಲ್ಲಿ ಸಭಾಪತಿ ಉಪಸಭಾಪತಿ ಇಬ್ರು ಕೂಡ ನಾವು ಚುನಾವಣೆ ಮುಖಾಂತರ ನೇಮಕ ಮಾಡ್ತಾರೆ. ಓಕೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಇದು. ಈಗೇನ್ ಇಲ್ಲೂ ಕೂಡ ರಿಸೈನ್ ಮಾಡೋದು ಹೆಂಗೆ ಅಂದ್ರೆ ಸಭಾಪತಿ ಉಪಸಭಾಪತಿಗೆ ಮಾಡುತ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ನೆನ್ಪಿಟ್ಕೊಂಡು ಸಾಕು. ನೆಕ್ಸ್ಟ್ ಬನ್ನಿ ಸರ್. ಇನ್ನು ಕೋರಂ ನಿಮ್ಗೆ ಗೊತ್ತಿದೆ, 10/1 ಕೋರಂ ಇರ್ಲೇಬೇಕು ಪ್ರತಿಯೊಂದು ವಿಧಾನಮಂಡಲದ ಕಲಾಪಗಳಲ್ಲಿ ನಡಿಬೇಕಾದ್ರೆ. ಇಲ್ಲ ಅಂದ್ರೆ ವಿಧಾನಸಭಾ ಅಧ್ಯಕ್ಷರು ಅಥವಾ ಸಭಾಪತಿಗಳು ಏನ್ ಮಾಡ್ತಾರೆ, ಆ ಸಭೆನ ಮುಂದೂಡ್ತಾರೆ. ಓಕೆ. ಇಲ್ಲ ಅಂದ್ರೆ ಕೋರಂ ಅಂದ್ರೆ ಏನು ಅಂದ್ರೆ ಮಿನಿಮಮ್ ಸದಸ್ಯರು ಇರಬೇಕು ಅಲ್ವಾ. ಈಗ ಹೆಂಗೆ ಪಾಠ ಮಾಡ್ಬೇಕಾದ್ರೆ ಸ್ಕೂಲಲ್ಲಿ ಮಿನಿಮಮ್ 5 ರಿಂದ 10 ಜನ ಇಲ್ಲ ಅಂದ್ರೆ ಹೆಂಗ್ ಪಾಠ ಮಾಡ್ತಾರೆ ಅಲ್ವಾ, ಹಾಗೆ ಕೋರಂ ಕೂಡ ಇರ್ಬೇಕಾದ್ರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಮತ್ತೆ ಅಧಿವೇಶನ ನಡಿಬೇಕಾದ್ರೆ ಸತತವಾಗಿ ಕಂಟಿನ್ಯೂಸ್ ಆಗಿ 60 ದಿನ ಒಬ್ರು ಗೈರಾದ್ರೆ ಅಧಿವೇಶನಕ್ಕೆ ಆ ಸ್ಥಾನ ಖಾಲಿ ಆಗುತ್ತೆ ಸರ್. ಸತತವಾಗಿ 60 ದಿನ ಅಧಿವೇಶನ ಗೈರಾದ್ರೆ ಆ ಸ್ಥಾನ ಖಾಲಿಯಾಗಿ ಹೋಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಆ ಸ್ಥಾನ ಖಾಲಿಯಾಗಿ ಹೋಗುತ್ತೆ ಅಂತಂದ್ರೆ ಅವ್ರನ್ನ ಆ ಸದಸ್ಯನ ಏನ್ ಮಾಡ್ಬೋದು, ತೆಗಿಬಹುದು. ಓಕೆ. ನೆಕ್ಸ್ಟ್ ಬನ್ನಿ. ವಿಧಾನಮಂಡಲದ ಸದಸ್ಯ ಅರ್ಹತೆ ಅಂದ್ರೆ ಏನು, ಸೇಮ್ ವಿಧಾನ ಪರಿಷತ್ಗೆ ಏನಾಗಿರ್ಬೇಕು, ವಿಧಾನಸಭೆಗೆ ಏನ್ ಅರ್ಹತೆ ಇರಬೇಕು, ಆ ಅರ್ಹತೆ ಹೊಂದಿದ್ರೆ ಸಾಕು. ನೆಕ್ಸ್ಟ್ ಪ್ರಮುಖವಾಗಿ ಬರೋದಾದ್ರೆ ನಾವು ನೆಕ್ಸ್ಟ್ ಮಸೂದೆಗಳು ಬರುತ್ತೆ. ಮಸೂದೆಗಳನ್ನ ನಾವು ಡೀಟೇಲ್ ಆಗಿ ಮುಂದೆ ನೋಡ್ತಾ ಹೋಗೋಣ, ಇಲ್ಲಿ ಬೇಡ. ಓಕೆ. ಮಸೂದೆಗಳನ್ನ ಡೀಟೇಲ್ ಆಗಿ ನಾವು ಮುಂದೆ ನೋಡ್ತಾ ಹೋಗೋಣ, ಇಲ್ಲಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಲ್ಲಿ ನೋಡ್ತಾ ಹೋಗೋಣ. ಇನ್ನು ಒಂದಷ್ಟು ಪಾಯಿಂಟ್ಸ್ ಗಳು ನೋಡ್ಕೊಳ್ಳಿ. ವಿಧಾನಸಭೆಯ ಮೊದಲ ಸಭಾಪತಿ ಯಾರು ಅಂತ ಕೇಳ್ಬೋದು. ಪಂಜಾಬ್ ರಾಜ್ಯದ ಶಾನೋದೇವಿ ಸಭಾಪತಿ
ಮಹಿಳಾ ಸಭಾಪತಿ ಬಗ್ಗೆ ಮಾತಾಡ್ತಾ ಇರೋದು. ಓಕೆ, ರಾಜ್ಯಪಾಲರ ಬಗ್ಗೆ ಎಲ್ಲ ನಾವು ರಾಷ್ಟ್ರಪತಿ ಬಗ್ಗೆ ಮಾತಾಡ್ತಾ ಇಲ್ಲ. ಏಕೈಕ ಮೊದಲ ಮಹಿಳಾ ಸಭಾಪತಿ ಕೆ.ಎಸ್. ನಾಗರತ್ನಮ್ಮ, ನಮ್ಮ ಕರ್ನಾಟಕದವರು. ಇನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಂದ್ರೆ ವಿಧಾನಸಭಾ ಸಭಾಪತಿಗೆ ಮುಖ್ಯಮಂತ್ರಿ ಆಗಿದವರು ಅವರು ಎಸ್.ಆರ್. ಕಂಠಿ ಅವರು, ಎಸ್.ಎಂ. ಕೃಷ್ಣ ಅವರು, ಜಗದೀಶ್ ಶೆಟ್ಟರ್ ಇವರೆಲ್ಲ ಸ್ಪೀಕರ್ ಕೂಡ ಆಗಿದ್ರು, ವಿಧಾನಸಭೆಯಲ್ಲಿ ಸಭಾಪತಿ ಕೂಡ ಆಗಿದ್ರು. ಓಕೆ, ಇನ್ನು ಶಾಸನೀಯ ಅಧಿಕಾರ ನೋಡಿದ್ರೆ ವಿಧಾನಸಭೆದು ಏನು, ಕಾರ್ಯಾಂಗೀಯ ಅಧಿಕಾರ ನೋಡೋದಾದ್ರೆ ಏನು, ಇದನ್ನ ಒಂದಷ್ಟು ನೋಡೋಣ. ಶಾಸನ ಗೊತ್ತಿದೆ, ನಮ್ಮ ರಾಜ್ಯ ಪಟ್ಟಿಯಲ್ಲಿ ಏನೇನಿರುತ್ತೆ ಅದಕ್ಕೆ ಶಾಸನ ರೂಪಿಸ್ಬೋದು. ಓಕೆ, ಒಂದು ಸಾಮಾನ್ಯ ಬಿಲ್ ನ ಅವರು ಪ್ರೊಡ್ಯೂಸ್ ಮಾಡ್ಬೋದು. ಇನ್ನು ಹಣಕಾಸಿನ ಅಧಿಕಾರ, ಆದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಮುಂದೆ ತಿಳಿಸ್ತೀನಿ ನಾನು. ಈ ಶಾಸನ ಅಧಿಕಾರ ಏನೋ ಅವರು ವಿಧಾನಸಭೆಯಲ್ಲಿ ಮಂಡನೆ ಆಗುತ್ತೆ, ಅದ್ ಪಾಸ್ ಆಗಿ ವಿಧಾನ ಪರಿಷತ್ಗೆ ಹೋಗುತ್ತೆ. ವಿಧಾನ ಪರಿಷತ್ ಎಲ್ಲಿ ಇರುತ್ತೆ ಅಲ್ಲಿ ವಿಧಾನ ಪರಿಷತ್ಗೆ ಹೋದಾಗ ಪರಿಷತ್ತಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ 3 ಮಂತ್ಸ್. ಓಕೆ, 3 ಮಂತ್ಸ್ ಹೋಲ್ಡ್ ಮಾಡ್ಬೋದು, 3 ತಿಂಗಳು ಹೋಲ್ಡ್ ಮಾಡ್ಬೋದು. ವಾಪಸ್ ಕಳ್ಸಿದ್ಮೇಲೆ ವಿಧಾನಸಭೆಯವರು ಏನ್ ಮಾಡ್ತಾರೆ, ಅದನ್ನ ಪರಿವರ್ತನೆ ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದು, ಮಾಡದೇ ಇರ್ಬೋದು. ವಾಪಸ್ ಬಂತು ಅಂದ್ರೆ ಏಕೆನ್ ವಿಧಾನ ಪರಿಷತ್ಗೆ 1 ತಿಂಗಳು ಹೋಲ್ಡ್ ಮಾಡ್ಬೋದು ಅವರು ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, 1 ತಿಂಗಳು. ಟೋಟಲ್ ಎಷ್ಟದು ಸರ್? 4 ಮಂತ್ಸ್. 4 ಮಂತ್ಸ್ ಮಾತ್ರ ಹೋಲ್ಡ್ ಮಾಡಕ್ ಸಾಧ್ಯ ಅಷ್ಟೇ. ಕೇಂದ್ರದಲ್ಲಿ 6 ಮಂತ್ಸ್, 6 ತಿಂಗಳು ಹೋಲ್ಡ್ ಮಾಡ್ಬೋದು. ಇದೇ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸ್ ತಿಳ್ಕೊಂಡ್ರೆ ಸಾಕು ನಮ್ಗೆ, ಕೇಂದ್ರಕ್ಕೂ ರಾಜ್ಯಕ್ಕೂ. 6 ತಿಂಗಳುಗಳ ಕಾಲ ಕೇಂದ್ರದಲ್ಲಿ ಹೋಲ್ಡ್ ಮಾಡುವುದು ಒಂದು ಬಿಲ್ಲು. ಆದ್ರೆ ರಾಜ್ಯದಲ್ಲಿ ವಿಧಾನ ಪರಿಷತ್ ಅವರು, ಕೇಂದ್ರದಲ್ಲಿ ರಾಜ್ಯಸಭೆ ಅಲ್ವಾ, ರಾಜ್ಯಸಭೆ ಲೋಕಸಭೆಯಿಂದ ಬಂದಿರತಕ್ಕಂಥ ಬಿಲ್ 6 ತಿಂಗಳು ಹೋಲ್ಡ್ ಮಾಡಬಹುದು. ರಾಜ್ಯದಲ್ಲಿ ವಿಧಾನಸಭೆಯಿಂದ ಬಂದಿರತಕ್ಕಂಥ ಬಿಲ್ ನ ವಿಧಾನ ಪರಿಷತ್ತು 4 ತಿಂಗಳು ಮ್ಯಾಕ್ಸಿಮಮ್, 2 ಸೇರಿ 3+1 ಸೇರಿ. ಓಕೆ, ಅದಕ್ಕಿಂತ ಹೆಚ್ಚು ಹೋಲ್ಡ್ ಮಾಡಕ್ ಸಾಧ್ಯನೇ ಇಲ್ಲ. ಓಕೆ, ಹೋಲ್ಡ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಯಾವುದೇ ಜಂಟಿ ಅಧಿವೇಶನ ಅಂತಕ್ಕಂಥ ನಡೆಯಲ್ಲ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ರಾಷ್ಟ್ರ ಅಧಿವೇಶನ ಜಂಟಿ ಅಧಿವೇಶನ ಕರೀತಾರಲ್ವಾ, ಇಲ್ಲಂಗಲ್ಲ. ಇಲ್ಲ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಪಾಸ್ ಅಂತ ಮಾಡಿ ಕಳಿಸ್ತಾ ಇರ್ತಕ್ಕಂಥ ರಾಜ್ಯಪಾಲರಿಗೆ. ಹಣಕಾಸಿನ ಅಧಿಕಾರ ನೋಡಿ ಸರ್, ಹಣಕಾಸಿನ ಅಧಿಕಾರ ಎಗೇನ್, ಹಣಕಾಸು ಮಸೂದೆ ನಾವು ವಿಧಾನಸಭೆಯಲ್ಲಿ ಮಾತ್ರ ಮಾಡ್ಬೇಕು. ಯಾಕಂದ್ರೆ ಜನತಾ ಸಭೆ, ಅದು ಜನತಾ ಸಭೆ. ಯಾಕಂದ್ರೆ ಜನದಿಂದ ಆಯ್ಕೆ ಬಂದಿಡ್ಕೊಂಡು ವಿಧಾನ ಪರಿಷತ್ತಲ್ಲಿ ಮಾಡಕ್ಕಾಗಲ್ಲ, ವಿಧಾನಸಭೆಯಲ್ಲಿ ಮಾತ್ರ ಮಾಡಕ್ಕಾಗಲ್ಲ. ಓಕೆ, ಹಣಕಾಸು ಮಸೂದೆ. ಮತ್ತೆ ಆಡಳಿತದ ಮೇಲೆ ನಿಯಂತ್ರಣ ವಿಧಾನಸಭೆಯಲ್ಲಿ, ಅಂದ್ರೆ ಮಂತ್ರಿ ಮಂಡಳ ಏನಿರುತ್ತೆ ಅದು ತನ್ನ ಕಾರ್ಯಕಲಾಪಗಳನ್ನ ವಿಧಾನಸಭೆಯಲ್ಲಿ ತನ್ನ ಒಂದು ಏನು ಬಿಲ್ಗಳಿಗೆ ಏನಿರುತ್ತೆ ಅದಕ್ಕೆ ಸಾಮೂಹಿಕವಾಗಿ ಹೊಣೆಯಾಗಿರುತ್ತೆ. ಓಕೆ, ಮಂತ್ರಿ ಮಂಡಳ ವಿಧಾನಸಭೆಗೆ ಯಾವಾಗ ಸಾಮೂಹಿಕವಾಗಿ ಹೊಣೆಗಾರಿಕೆ ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ವಿಧಾನಸಭೆ ಜನತಾ ಸಭೆ, ಹಾಗಾಗಿ ಮಂತ್ರಿ ಮಂಡಳ ಸಾಮೂಹಿಕವಾಗಿ ಇದಕ್ಕೆ ಹೊಣೆಯಾಗಿರುತ್ತೆ, ವಿಧಾನ ಪರಿಷತ್ಗೆ ಅಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇನ್ನು ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾರೆ. ಅಂದ್ರೆ ಸಾಮೂಹಿಕ ಹೊಣೆಗಾರಿಕೆ ಕೂಡ ಇರುತ್ತೆ. ಆಗ ಒಬ್ಬ ಮಂತ್ರಿ ಇದ್ರೆ ವೈಯಕ್ತಿಕ ಹೊಣೆಗಾರಿಕೆ ಕೂಡ ಇರುತ್ತೆ. ಅವನ ಒಂದು ಖಾತೆಗೆ ವೈಯಕ್ತಿಕ ಹೊಣೆಗಾರಿಕೆ ಆಗಿರ್ತದೆ, ಸರ್ಕಾರಕ್ಕೆ ಸಾಮೂಹಿಕ ಹೊಣೆಗಾರಿಕೆ ಹೊಂದಿರಬೇಕಾಗುತ್ತೆ. ಫೈನ್. ಇನ್ನು ವಿಧಾನಸಭೆಯಿಂದ ಕೂಡ ನಾವೇನ್ ಮಾಡ್ತೀವಿ, ಚುನಾವಣಾಧಿಕಾರ ಕೂಡ ಇದೆ. ಅಂದ್ರೆ ವಿಧಾನ ಪರಿಷತ್ಗೆ ನಾವೇನ್ ಕಳಿಸ್ತೀವಿ ಸರ್, ಏನ್ ಮಾಡ್ತೀವಿ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ವಿಧಾನಸಭೆಯಿಂದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತೀವಿ, ವಿಧಾನಸಭೆಯ ಸಭಾಪತಿ ಅಥವಾ ಸಭಾಧ್ಯಕ್ಷರ ಚುನಾವಣೆ ಭಾಗವಹಿಸ್ತಾರೆ, ಮತ್ತೆ ವಿಧಾನ ಪರಿಷತ್ತಿನ ಸದಸ್ಯರನ್ನು ಕೂಡ ನೇಮಕ ಮಾಡ್ತಾರೆ, 1/3 ಜನರನ್ನ ಅಲ್ವಾ. ಇದು ಒಂದಷ್ಟು ಚುನಾವಣಾ ಅಧಿಕಾರ ಕೂಡ ಇದೆ. ಇನ್ನು ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟ ಅಧಿಕಾರ ಕೂಡ ನಮ್ಮ ವಿಧಾನಸಭೆಗಿದೆ. ಅಂದ್ರೆ ನಿಮ್ಗೆ ಗೊತ್ತಿದೆ, ಕೇಂದ್ರ ರಾಜ್ಯಗಳ ಸಂಬಂಧಪಟ್ಟಂತೆ ಮತ್ತೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ, ಓಕೆ, ಮತ್ತೆ ರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಇಂಥದಕ್ಕೆಲ್ಲ ನಮ್ಗೆ ರಾಜ್ಯಗಳ ಒಂದು ಅರ್ಧಕ್ಕಿಂತ ಹೆಚ್ಚರಷ್ಟು ರಾಜ್ಯಗಳ ಅಪ್ರೂವಲ್ ಬೇಕಾಗುತ್ತೆ. ಸೊ ಅದಕ್ಕೆ ರಾಜ್ಯ ವಿಧಾನಸಭೆಗಳು ಅನುಮೋದನೆ ಕೊಡಬೇಕಾಗತ್ತೆ, ಅವಾಗ ಆ ಬಿಲ್ ಪಾಸ್ ಆಗುತ್ತೆ. ಎಲ್ಲಿ? ಸಂಸತ್ನಲ್ಲಿ. ಹಾಗಾಗಿ ಸಾಂವಿಧಾನಿಕ ಅಧಿಕಾರ ಕೂಡ ಅವ್ರಿಗೆ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಬನ್ನಿ ಸರ್. ವಿಧಾನ ಪರಿಷತ್ ಸರ್, ವಿಧಾನ ಪರಿಷತ್ ಹಿರಿಯರ ಸದನ ಅಂತ ಕರಿತೀವಿ. ಇಲ್ಲಿ 171ನೇ ವಿಧಿ ಹೇಳುತ್ತೆ. ಇದು ಎಲ್ಲಾ ರಾಜ್ಯಗಳಲ್ಲಿಲ್ಲ, ನನ್ಗೆ ಹೇಳಿದೆ. ಈಗ ಅಟ್ ಪ್ರೆಸೆಂಟ್ 6 ರಾಜ್ಯಗಳಲ್ಲಿ ಮಾತ್ರ ಇದೆ ಅಲ್ವಾ. ಈಗ ಟೋಟಲ್ ಅಟ್ ಪ್ರೆಸೆಂಟ್ ಏನು ರಾಜ್ಯಗಳಿವೆ ಸ್ನೇಹಿತರೆ, ಎಷ್ಟು ರಾಜ್ಯಗಳಿವೆ ಹೇಳಿ? ಎಷ್ಟು ರಾಜ್ಯಗಳಿವೆ, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅಟ್ ಪ್ರೆಸೆಂಟ್? ಓಕೆ, ಎಷ್ಟಿವೆ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಾನ್ ನಿಮ್ಗೆ ಹೇಳಿದೆ 6 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಇರೋದು, ಇದ್ ನೆನ್ಪಿಟ್ಕೋಬೇಕು. ಇನ್ನು ವಿಧಾನ ಪರಿಷತ್ಗೆ ನಾವು ಏನ್ ಮಾಡ್ತೀವಿ, ನಾಮಿನೇಟ್ ಮಾಡಿ ಕಳಿಸ್ತೀವಿ ಅಲ್ವಾ. ಒಂದ್ ರೀತಿ ಪರೋಕ್ಷ ಚುನಾವಣೆ. ಎಲ್ಲಿಂದ ಬರ್ತಾರೆ? ವಿಧಾನಸಭೆಯಿಂದ 1/3 ಜನ ಬರ್ತಾರೆ. ಓಕೆ ಅಲ್ವಾ. ಇನ್ನು ನಾಮಕರಣಕೊಂಡು ಕೂಡ ಬರ್ತಾರೆ. ಬಟ್ ಏನೇ ಆಗಿ ಬಂದ್ರು 75 ಮೀರುವಂತಿಲ್ಲ.
75ಕ್ಕಿಂತ ಹೆಚ್ಚಿಗೆ ಮಾಡುವಂತಿಲ್ಲ. ನೋಡೋಣ ಬನ್ನಿ ಯಾವ ಕಡೆಯಿಂದ ಬರ್ತಾರಂತ ನೋಡಿ. 1/3 ಜನ ವಿಧಾನ ಸಭೆಯ ಸದಸ್ಯರಿಂದ ಆಯ್ಕೆಯಾಗಿ ಬರ್ತಾರೆ. 1/3 ಜನ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಮುನ್ಸಿಪಾಲಿಟಿ, ತಾಲೂಕು, ಜಿಲ್ಲೆ, ಗ್ರಾಮ ಪಂಚಾಯತ್, ಕಾರ್ಪೊರೇಷನ್ ಅಲ್ಲಿಂದ ನೇಮಕಾಗಿ ಬರ್ತಾರೆ. 12/1 ಜನ ಶಿಕ್ಷಕ ಕ್ಷೇತ್ರದಿಂದ ಬರ್ತಾರೆ. ಶಿಕ್ಷಕ ಕ್ಷೇತ್ರ ಅಂದ ತಕ್ಷಣ ಇಲ್ಲಿ ಪ್ರೌಢಶಾಲೆ ಅದಕ್ಕಿಂತ ಹೆಚ್ಚಿರ್ಬೇಕು, ಪ್ರೌಢಶಾಲೆಗಿಂತ ಕಮ್ಮಿ ಇರಬಾರ್ದು. ಓಕೆ, ಅದು ಶಿಕ್ಷಕರ ಕ್ಷೇತ್ರ. ಇನ್ನು 12/1 ಸದಸ್ಯರು ಪದವೀಧರ ಕ್ಷೇತ್ರದಿಂದ ಬರ್ತಾರೆ. ಅಂದ್ರೆ ಡಿಗ್ರಿ ಲೆವೆಲ್ ಪದವೀಧರ, ವಿಶ್ವವಿದ್ಯಾನಿಲಯದಲ್ಲಿ ಅಂಗೀಕೃತ ಆಗಿರ್ತಕ್ಕಂಥದ್ದು ಪದವಿ ಆಗಿರ್ಬೇಕು, ಅವ್ರ ಕನಿಷ್ಠ 3 ವರ್ಷಗಳಾಗಿರ್ಬೇಕು, ಅಂತವ್ರು ಓಟ್ ಹಾಕಿ ಪದವೀಧರ ಕ್ಷೇತ್ರದಿಂದ ಬರ್ತಾರೆ. ಮತ್ತೆ ಇನ್ನು ರಾಜ್ಯಪಾಲರು ಗೊತ್ತು ನಾಮಕರಣ ಮಾಡ್ತಾ ನಾಮಿನೇಟ್ ಮಾಡ್ತಾರೆ 6/1 ಜನ. ಓಕೆ, ಹೀಗೆ ಬರ್ತಕ್ಕಂಥದ್ದು ನಮ್ಮ ವಿಧಾನ ಪರಿಷತ್ಗೆ. ಅವ್ರಿಗೆ ಏನಿರಬೇಕು ಅರ್ಹತೆ? ಭಾರತೀಯ ಪ್ರಜೆ ಆಗಿರ್ಬೇಕು, ಮಿನಿಮಮ್ 30 ವರ್ಷ ಆಗಿರ್ಬೇಕು, ಯಾವುದೇ ಲಾಭದಾಯಕ ಹುದ್ದೆ ಇರಬಾರ್ದು, ಸಂಸತ್ ಕಾಲಕಾಲಕ್ಕೆ ನಿಗದಿಪಡಿಸಿದ ಅರ್ಹತೆ ಹೊಂದಿರಬೇಕು. ಇದು ಮುಖ್ಯವಾದ ಪಾಯಿಂಟ್. ಇನ್ನು ಅವಧಿ ಅವ್ರಿಗೆ 6 ವರ್ಷ ಇರುತ್ತೆ, ನಿಮ್ಗೆ ಗೊತ್ತೇ ಇದೆ 6 ವರ್ಷ ಇರುತ್ತೆ. ಪ್ರತಿ 2 ವರ್ಷಕ್ಕೆ ಒಂದ್ಸಲ 3/1 ಜನ ನಮ್ಮ ಹೆಂಗೆ ರಾಜ್ಯ ಸಭೆಯಲ್ಲಿ ಆಗುತ್ತೆ ಸೇಮ್ ಇಲ್ಲೂ ಕೂಡ ಅದೇ ಆಗುತ್ತೆ. ಫೈನ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಗೇನ್ ಇಲ್ಲಿ ಅಧಿವೇಶನ ಅಂದ ತಕ್ಷಣ ನಾನು ಈ ಒಂದು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅಂದ್ರೆ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಟೋಟಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು ಸಭಾಪತಿಗೆ ಅವಕಾಶ ಇದೆ. ನಾನು ಆಲ್ರೆಡಿ ಡಿಸ್ಕಸ್ ಮಾಡ್ಬಿಟ್ಟಿದ್ದೀನಿ ವಿಧಾನ ಮಂಡಳಿ ಸಭಾಪತಿ ಹೆಂಗೆ ವಿಧಾನ ಪರಿಷತ್ತಲ್ಲಿ ಆಯ್ಕೆ ಆಗ್ತಾರೆ ಅಂತ. ಸೇಮ್ ವೇ ಹೆಂಗೆ ನಮ್ಗೆ ವಿಧಾನಸಭೆಯಲ್ಲಿ ಚುನಾವಣೆ ಮುಖಾಂತರ ಆಗ್ತದೆ ಅದೇ ರೀತಿ ವಿಧಾನ ಪರಿಷತ್ತಲ್ಲೂ ಆಗ್ತಾರೆ. ಇನ್ನು ಅಧಿಕಾರ ಕಾರ್ಯ ಇದೆಯಲ್ಲ, ಅಧಿಕಾರ ಕಾರ್ಯ ಸೇಮ್. ಶಾಸನೀಯ ಅಧಿಕಾರ ಅಂದ್ರೆ ಶಾಸನಕ್ಕೆ ಅವರು ಅಪ್ರೂವ್ ಮಾಡ್ತಕ್ಕಂಥದ್ದು. ಈಗ ವಿಧಾನ ಪರಿಷತ್ತಿಂದನೇ ಬರ್ಬೋದು, ವಿಧಾನಸಭೆಯಿಂದನೇ ಬರ್ಬೋದು. ಯಾವುದೋ ಒಂದು ಬಿಲ್ ಬಂದ್ರು ಕೂಡ ವಿಧಾನ ಪರಿಷತ್ತಿಗೆ ಮ್ಯಾಕ್ಸಿಮಮ್ ಅಂದ್ರೆ 14 ತಿಂಗಳ ಕಾಲ ಹೋಲ್ಡ್ ಮಾಡ್ಬೋದು. 3+1 ಅದಕ್ಕಿಂತ ಹೆಚ್ಚಾಗಿ ಮಾಡಕ್ಕಾಗಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಇನ್ನು ಹಣಕಾಸಿನ ಅಧಿಕಾರ ಇಲ್ಲ ಅವ್ರಿಗೆ. ಯಾಕಿಲ್ಲ? ವಿಧಾನ ಪರಿಷತ್ತಕ್ಕೆ ಯಾವ ಹಣಕಾಸಿನ ಅಧಿಕಾರ ಇಲ್ಲ. ಹಣಕಾಸಿನ ಮಸೂದೆ ಮಂಡನೆ ಆಗೋದು ವಿಧಾನಸಭೆಗೆ. ವಿಧಾನಸಭೆ ಇದು ಗೊತ್ತಿರ್ಬೇಕು. ಯಾಕೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಜನತಾ ಸಭೆ ಜನರಿಂದ ಆಯ್ಕೆ ಬಂದಿರೋರು ಅಂದ್ರೆ ಜನಗೆ ಆಯ್ಕೆ ಬಂದಿರೋರು, ಜನರ ಒಂದು ನೇರವಾಗಿ ಆಯ್ಕೆ ಬಂದಿರೋರು ಮಾತ್ರ ಹಣಕಾಸು ಮಸೂದೆ ಮಾಡಕ್ ಸಾಧ್ಯ. ಹಾಗಾಗಿ ವಿಧಾನಸಭೆಯಲ್ಲಿ ಆಗುತ್ತೆ. ವಿಧಾನ ಪರಿಷತ್ತಿಗೆ ಯಾವುದೇ ಅಧಿಕಾರ ಇಲ್ಲ. ಏನ್ ಅಧಿಕಾರ ಇದೆ ಅಂದ್ರೆ ಹಣಕಾಸಿನ ಮಸೂದೆ ಏನ್ ಬರುತ್ತೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಅಪ್ರೂವ್ ಮಾಡಿ ಅಂತ ಮಸೂದೆ 14 ದಿನ ಕಾಲ ತಡೆ ಹಿಡಿಯಬಹುದು ಅಷ್ಟೇ. ಅದಕ್ಕಿಂತ ಹೆಚ್ಚು ತಡೆ ಹಿಡಿಯಕ್ಕಾಗಲ್ಲ, ವಾಪಸ್ ಕಳ್ಸಕ್ಕೂ ಆಗಲ್ಲ. ಸಾಮಾನ್ಯ ಮಸೂದೆ ಆದ್ರೆ 3 ತಿಂಗಳಾದ್ಮೇಲೆ ಒಂದ್ಸಲ ವಾಪಸ್ ಕಳಿಸ್ತಾರೆ, ಇನ್ನೊಂದ್ಸಲ ಅವರು ಬಂದಾಗ 1 ತಿಂಗಳು ಹಿಡ್ಕೋಬಹುದು. ಅಲ್ಲ, ಇದ್ರಲ್ಲಿ ಹಂಗಲ್ಲ. ಹಣಕಾಸು ಮಸೂದೆ ನಮ್ಮ ಕೇಂದ್ರದಲ್ಲಿ ಹೆಂಗಿದೆ, ರಾಜ್ಯಸಭೆಗೆ 14 ದಿನ ಕಾಲ ಹೆಂಗೆ ಹೋಲ್ಡ್ ಮಾಡ್ಬೋದು, ಅದೇ ತರ ಇಲ್ಲೂ ಕೂಡ 14 ದಿನ ಕಾಲ ಹೋಲ್ಡ್ ಮಾಡ್ಬೋದು ಅಷ್ಟೇ. ಫೈನ್, ಅರ್ಥ ಆಯ್ತಾ? ಇನ್ನು ಚುನಾವಣಾಧಿಕಾರ ಅಂತಂದ್ರೆ ಏನು ವಿಧಾನ ಪರಿಷತ್ತಲ್ಲಿ ಅಂದ್ರೆ ಅದೇ ಅವರ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ನೇಮಕ ಮಾಡ್ಬೋದು ಅಷ್ಟೇ, ಇನ್ಯಾವುದೂ ಇಲ್ಲ. ಇವರು ರಾಷ್ಟ್ರಪತಿಗಳ ಅಂದ್ರೆ ಚುನಾವಣೆಗೆ ಭಾಗವಹಿಸಕ್ಕೆ ಇವರಂತೂ ಆಗಕ್ ಸಾಧ್ಯನೇ ಇಲ್ಲ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು ಸರ್. ಇಲ್ಲ ಒಂದಷ್ಟು ಡೀಟೇಲ್ ಆಗಿ ಡಿಫ್ರೆನ್ಸ್ ಕೂಡ ಪಟ್ಟಿ ಮಾಡಿದೀವಿ, ನೋಡ್ಕೊಳ್ಳಿ ಎಷ್ಟು ಇರಬೇಕು ಅಂತ. ಅಧಿಕಾರಾವಧಿ 5 ವರ್ಷ, ಇವ್ರದ್ದು 6 ವರ್ಷ, ಇವ್ರ ಕಾಯಂ ಸದನ ಇವ್ರದ್ದು ಹಂಗಲ್ಲ, ಇವ್ರದ್ದು 5 ವರ್ಷ ಸದನ. ಮತ್ತೆ ತುರ್ತು ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಅಂತಂದಾಗ ವಿಧಾನಸಭೆಯ ಒಂದು ಎಲೆಕ್ಷನ್ 1 ವರ್ಷ ಅವಧಿಗೆ ಹೆಚ್ಚಿಗೆ ಮಾಡ್ಬೋದು. ಇನ್ನು ವಿಧಾನಸಭೆಯಲ್ಲಿ 3/2 ಬಹುಮತದಿಂದ ವಿಧಾನ ಪರಿಷತ್ಗೆ ರಚನೆ ಮಾಡಕ್ಕೆ ಅನುಮತಿ ಸಿಗ್ತಕ್ಕಂಥದ್ದು. ಇಲ್ಲಿ 25 ವರ್ಷ ಇದ್ರೆ ಸಾಕು, ಇಲ್ಲಿ 30 ವರ್ಷ ಬೇಕು ಮಿನಿಮಮ್. ರಾಜ್ಯಪಾಲ ಒಬ್ಬ ಆಂಗ್ಲೇಯನ ನೇಮಕ ಮಾಡ್ತಾರೆ. ಈಗ ಪ್ರೆಸೆಂಟ್ ಗೆ ಮಾತಾಡ್ತಾ ಇದ್ದೀನಿ, ನೆಕ್ಸ್ಟ್ ವಿಧಾನಸಭೆ ಏನಿರಲ್ಲ ಇದು ಗೊತ್ತಿರಬೇಕು. ಮತ್ತೆ ಇವ್ರನ್ನ ಹೆಂಗ್ ಆಯ್ಕೆ ಮಾಡ್ತಾರೆ ಎಲ್ಲಿಂದ ಅಂತ ಲಿಸ್ಟ್ ಕೊಟ್ಟಿದ್ದೀನಿ. ಓಕೆ, ಇನ್ನೇನು ಇಂಪಾರ್ಟೆಂಟ್ ಪಾಯಿಂಟ್, ಅಧ್ಯಕ್ಷ ಉಪಾಧ್ಯಕ್ಷರನ್ನ ವಜಾಗೊಳಿಸಬೇಕು ಅಂದ್ರೆ 14 ದಿನ ಮುಂಚಿತವಾಗಿ ನೋಟಿಸ್ ನೋಡ್ಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ವಿಧಾನಸಭೆ ಸ್ಪೀಕರ್ ತಮ್ಮ ರಾಜೀನಾಮೆ ಉಪ ಸ್ಪೀಕರ್ ಗೆ ನೀಡ್ತಾರೆ. ಇದು ಕೂಡ ಸೇಮ್ ಅದೇ ರೀತಿ ಇರುತ್ತೆ. ಹಣಕಾಸಿನ ಮಸೂದೆ ಮಾತ್ರ ಇಲ್ಲಿ ಮಂಡಿಸಬಹುದು, ಇಲ್ಲಿ ಮಂಡಿಸಕ್ಕಾಗಲ್ಲ. ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ವಿಧಾನಸಭೆಯನ್ನು ಹೊಂದಿದೆ. ಹೌದು, ಈಗ ಜಮ್ಮು ಅಂಡ್ ಕಾಶ್ಮೀರ ಕೂಡ ಏನು ಕೇಂದ್ರಾಡಳಿತ ಪ್ರದೇಶ ವಿತ್ ವಿಧಾನಸಭೆ ಹೊಂದಿರತಕ್ಕಂಥದ್ದು. ಟೋಟಲ್ 3 ಇದೆ ಇವಾಗ ನಮ್ಮ ರಾಷ್ಟ್ರದಲ್ಲಿ. ಓಕೆ ಸರ್, ಫೈನ್. ಇನ್ನು ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಈಗ ವಿಧಾನಸಭೆ ಅಂದ ತಕ್ಷಣ, ವಿಧಾನ ಸರ್ಕಾರ ಅಂದ ತಕ್ಷಣ ಮುಖ್ಯಮಂತ್ರಿ ಇರ್ತಾರೆ, ಮಂತ್ರಿ ಮಂಡಳಿ ಇರ್ತಾರೆ. ಇದನ್ನ ಡಿಸ್ಕಸ್ ಮಾಡ್ಬೇಕು. ಇದೇನಿಲ್ಲ, ಮುಖ್ಯಮಂತ್ರಿ ಅಂದ ತಕ್ಷಣ ಮುಖ್ಯಮಂತ್ರಿ ಇವಾಗ ನೋಡ್ತಾ ಇದೀವಿ ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಹೋಗ್ತಾ ಇದಾರೆ. ಸೊ ಇಲ್ಲಿ ಮುಖ್ಯಮಂತ್ರಿ ಏನಾಗಿರ್ತಾನೆ ಹೇಳಿ, ಒಬ್ಬ ಮುಖ್ಯಸ್ಥ ಆಗಿರ್ತಾನೆ. ಕೇಂದ್ರದ ಪ್ರಧಾನ ಸರ್ಕಾರ ಹೆಂಗ್ ಮುಖ್ಯ ಆಗಿರ್ತಾರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಸರ್ಕಾರದ ಮುಖ್ಯಸ್ಥ ಆಗಿರ್ತಾನೆ. ಹಾಗಾಗಿ ಮುಖ್ಯಸ್ಥರೇ ಇಳಿತು ಅಂತಂದ್ರೆ ಅವರ ಜೊತೆ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳು ಹೋದ್ರು ಅಂತ ಅರ್ಥ. ಅಂದ್ರೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಹೋಲ್ಸಿ ಹೇಳೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತೇನು ವಿಡಿಯೋ ಆಗ್ತಾ ಇದೆ, ಯಡಿಯೂರಪ್ಪನವ್ರು ಅವ್ರು ರಿಸೈನ್ ಮಾಡ್ತಾರೆ ಅಂದ್ರೆ ಯಾವುದೇ ಮುಖ್ಯಮಂತ್ರಿ ರಿಸೈನ್ ಮಾಡ್ತಾರೆ ಅಂತ ಅನ್ಕೊಂಡ್ರು ಕೂಡ ಮುಖ್ಯಮಂತ್ರಿ ಬಿಟ್ಟಿದ ತಕ್ಷಣ ಏನಾಗುತ್ತೆ, ಕಂಪ್ಲೀಟ್ ಆ ಒಂದು ಮಂತ್ರಿ ಮಂಡಲ ಹೋಯ್ತು ಅಂತಾನೆ ಅರ್ಥ, ಹೊಸ ಸರ್ಕಾರ ಬಂತು ಅಂತಾನೆ ಅರ್ಥ. ಇದನ್ನ ನೆನ್ಪಿಟ್ಕೊಳ್ಳಿ. ಆದ್ರೆ ಒಬ್ಬ ಮಂತ್ರಿ ಬಿಟ್ಟೋದ್ರೆ ಸರ್ಕಾರ ಹಂಗೆ ಇರುತ್ತೆ, ಅಥವಾ ಎಲ್ಲಾ ಮಂತ್ರಿ ಬಿಟ್ಟೋದ್ರು ಕೂಡ ಸರ್ಕಾರ ಹಂಗೆ ಇರುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿ ಒಬ್ಬನೇ ಆಡಳಿತ ನಡೆಸ್ಬೋದು. ಓಕೆ, ನಮ್ಮ ಸರ್ಕಾರ, ಈಗಿನ ಸರ್ಕಾರ ತಗೊಳ್ಳಿ, ಸ್ಟಾರ್ಟಿಂಗ್ ಒಂದ್ 3 to 4 months ಒಬ್ಬರೇ ಮುಖ್ಯಮಂತ್ರಿ ಒಬ್ಬರನ್ನ ಸರ್ಕಾರ ನಡೆಸಿದ್ರು ಅಲ್ವಾ.
ಯಾವುದೇ ಒಬ್ಬ ಮಂತ್ರಿನ ಆಯ್ಕೆ ಮಾಡ್ಕೊಂಡಿರ್ಲಿಲ್ಲ ಅಲ್ವಾ. ಹಾಗೆ ಇಲ್ಲಿ ಮುಖ್ಯಮಂತ್ರಿ ಸರ್ಕಾರದ ಮುಖ್ಯಸ್ಥ ಆದ್ಮೇಲೆ ಅವ್ರು ಹೋದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಹೋಗ್ತಾರೆ. ಇನ್ನು ಮುಖ್ಯಮಂತ್ರಿ ಬಗ್ಗೆ ಬೇಕು ಅಂತಕ್ಕಂಥದ್ದು 163ನೇ ವಿಧಿ ಹೇಳುತ್ತೆ. ಅಲ್ಲಿ ಸಬ್ ಕ್ಲಾಸ್ 1 ಮುಖ್ಯಮಂತ್ರಿ ಬಗ್ಗೆ ಪ್ರಸ್ತಾಪ ಇದೆ. ಅವರ ಅಧಿಕಾರಾವಧಿ 5 ವರ್ಷ ಯೂಶಲಿ ಓಕೆ. ಅಂದ್ರೆ ಎಲ್ಲಿ ತನಕ ರಾಜ್ಯಪಾಲರಿಗೆ ವಿಶ್ವಾಸ ಇರುತ್ತೆ ಅಲ್ಲಿ ತನಕ. ಓಕೆ, ವೆರಿ ಇಂಪಾರ್ಟೆಂಟ್. ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸ್ತಾರೆ. ಇದು ಕೂಡ ನಮ್ಗೆ ಹೆಂಗೆ ರಾಷ್ಟ್ರದಲ್ಲಿ ರಾಷ್ಟ್ರಪತಿಗಳು ಬೋಧಿಸ್ತಾರೆ, ಹಂಗೆ ಇಲ್ಲೂ ಕೂಡ ಪ್ರಮಾಣ ವಚನ ಇವರಿಗೆ ಬೋಧಿಸ್ತಾರೆ. ಮುಖ್ಯಮಂತ್ರಿಗಳು ವಿಧಾನಸಭೆಗೆ ಹೊಣೆಯಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್, ವಿಧಾನ ಪರಿಷತ್ಗಲ್ಲ, ನೆನ್ಪಿಟ್ಕೊಳ್ಳಿ. ಯಾವುದೇ ಸರ್ಕಾರ ವಿಧಾನಸಭೆಗೆ ಹೊಣೆಯಾಗಿರುತ್ತೆ ಹೊರತು ವಿಧಾನ ಪರಿಷತ್ಗಲ್ಲ. ಫೈನ್. ಇನ್ನು ಮುಖ್ಯಮಂತ್ರಿಗಳ ನೇಮಕ ಗೊತ್ತಿರೋ ಯಾರು ಅತ್ಯಂತ ಬಹುಮತ ಪಡೆದಿರ್ತಾರೆ ಅವ್ರನ್ನ ರಾಜ್ಯಪಾಲ ನೇಮಕ ಮಾಡ್ತಾರೆ. ಪಡೆದಿಲ್ಲ ಅಂದ್ರೂ ಕೂಡ ರಾಜ್ಯಪಾಲ ಗೊತ್ತಿರುತ್ತೆ ಯಾರು ನೇಮಕ ಮಾಡ್ಬೇಕು ಅಂತ, ಅವ್ರನ್ನ ಮಾಡ್ತಾರೆ. ಓಕೆ, ಇಲ್ಲಿ ಸಂವಿಧಾನದಲ್ಲಿ ಯಾವುದೇ ಪ್ರೀ ಕಂಡೀಷನ್ಸ್ ಇಲ್ಲ. ಅಂದ್ರೆ ಮೊದ್ಲೇ ಬಹುಮತನ ಸಾಬೀತುಪಡಿಸಿ ಬರ್ಬೇಕು ಅಂತಿಲ್ಲ. ಒಬ್ರು ಬಂದ ಮೇಲೆ ಅವ್ರಿಗೆ ಟೈಮ್ ಕೊಡಲಾಗುತ್ತೆ. ಓಕೆ, 3 weeks 2 weeks 1 week ಹಿಂಗೆ ಟೈಮ್ ಕೊಡಲಾಗುತ್ತೆ ರಾಜ್ಯಪಾಲರ ವತಿಯಿಂದ. ಸೊ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಅವ್ರ ಬಹುಮತನ ಸಾಬೀತು ಪಡಿಸ್ಬೇಕಾಗುತ್ತೆ ಅಷ್ಟೇ. ಸೊ ಮೊದಲೇ ಬಹುಮತ ಸಾಬೀತುಪಡಿಸಬೇಕು ಅಂತ ಯಾವುದೇ ಸಂವಿಧಾನದಲ್ಲಿ ಯಾವುದೇ ವಿಧಿ ಹೇಳಲ್ಲ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಮುಖ್ಯಮಂತ್ರಿ ಆಗಲು ಅರ್ಹ ಏನಾಗಿರ್ಬೇಕು, ಅವ್ರಿಗೆ ಏನು ವಿಧಾನಸಭೆಗೆ ಆಯ್ಕೆ ಆಗಕ್ಕೆ ಅರ್ಹ ಇರುತ್ತೆ ಅಥವಾ ವಿಧಾನ ಪರಿಷತ್ಗೆ ಆಯ್ಕೆ ಆಗಕ್ಕೆ ಏನ್ ಅರ್ಹ ಇರುತ್ತೆ ಆ ಅರ್ಹತೆ ಇರಬೇಕು. ಅಂದ್ರೆ ಸೇಮ್ 25 ವರ್ಷ ನಾಗರಿಕನಾಗಿರ್ಬೇಕು. ದಿಸ್ ಇಸ್ ಮಿನಿಮಮ್ ಥಿಂಗ್. ಇದು ಗೊತ್ತೇ ಇರುತ್ತೆ ನಿಮ್ಗೆ. ಅಕಸ್ಮಾತ್ ಯಾವ್ದು ಇಲ್ಲ ಅಂದ್ರೂ ಕೂಡ ಅವ್ರ ಅರ್ಹರಾಗಿ, ಈಗ ನಮ್ಮ ಇವ್ರದ್ದು ತಗೋಬಹುದು, ಯಾರು ದೇವರಾಜ ಅರಸರಿದ್ರು. ದೇವರಾಜ ಅರಸರು 1972ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಯಾವುದೇ ಸಭೆಯ ಒಬ್ಬ ಸದಸ್ಯನಾಗಿರ್ಲಿಲ್ಲ. ಆಮೇಲೆ ಹುಣಸೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಹುಣಸೂರು ಕ್ಷೇತ್ರದ ಗೆದ್ಬಿಟ್ಟು ಬಂದಿರ್ತಾರೆ. ಸೊ ಹಾಗೆ ಯಾವುದೇ ಸದಸ್ಯನಾಗಿಲ್ಲ ಅಂದ್ರೆ ಕೂಡ ಸೇಮ್ ನಮ್ಮ ರಾಷ್ಟ್ರದಲ್ಲಿ ಹೆಂಗಿದೆ ಇಲ್ಲೂ ಕೂಡ ಅದು ಅಪ್ಲಿಕೇಬಲ್ ಇದೆ. ಓಕೆ, ಆಮೇಲೆ ಬಂದ ಮೇಲೆ 6 ತಿಂಗಳೊಳಗೆ ಅವ್ರು ಆರಿಸ್ ಬರ್ಬೇಕು. ಇಲ್ಲ ವಿಧಾನಸಭೆಯಿಂದ ಆರಿಸ್ ಬರ್ಬೇಕು, ಯಾವ್ದಾದ್ರು ಚುನಾವಣೆ ಮುಖಾಂತರ ಯಾವ್ದಾದ್ರು ಕ್ಷೇತ್ರದಿಂದ ಅಥವಾ ವಿಧಾನ ಪರಿಷತ್ಗೆ ಅವರು ನಾಮಿನೇಟ್ ಆಗಿ ಬರ್ಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇನ್ನು ಅಧಿಕಾರ ಕಾರ್ಯ ಏನಿರುತ್ತೆ ಮುಖ್ಯಮಂತ್ರಿದು, ಸರ್ ಮುಖ್ಯಮಂತ್ರಿ ಏನ್ ಮಾಡ್ತಾರೆ ಸರ್, ಅವರು ಸರ್ಕಾರ ರಚನೆ ಮಾಡ್ತಾರೆ. ಎಲ್ಲ ಜಾತಿ ಧರ್ಮ ಎಲ್ಲಗೂ ಅನುಗುಣವಾಗುತ್ತಾ ಒಂದಷ್ಟು ಮಂತ್ರಿ ಮಂಡಳನ ರಚನೆ ಮಾಡ್ತಾರೆ. ಅವ್ರಿಗೆ ಕೆಲಸ ಕೊಡ್ತಾರೆ, ಖಾತೆಗಳ ಹಂಚಿಕೆ ಮಾಡ್ತಾರೆ, ಮತ್ತೆ ಎಲ್ಲಾ ಮಂತ್ರಿ ಮಂಡಳಗಳ ಮೇಲ್ವಿಚಾರಣೆ ಮಾಡ್ತಾರೆ. ಮತ್ತೆ ಸಚಿವ ಸಂಪುಟದ ನಾಯಕ ಆಗಿರ್ತಾನೆ. ಈಗ ನೋಡಿ, ಸಚಿವ ಸಂಪುಟ ಅಂದ ತಕ್ಷಣ ಕ್ಯಾಬಿನೆಟ್ ಕಮಿಟಿ ಅಂತ ಇರುತ್ತೆ, ಕ್ಯಾಬಿನೆಟ್ ಮಿನಿಸ್ಟ್ರಿ ಅಂತ ಇರುತ್ತೆ, ಅದ್ರ ನಾಯಕನಾಗಿರ್ತಾನೆ. ಮಂತ್ರಿ ಮಂಡಲ ಪುನರಚನೆ ಮಾಡೋದು, ಯಾರು ಕೆಲಸ ಸರಿ ಮಾಡಿದ ತೆಗ್ದಾಕಲು. ಒಂದ್ ರೀತಿ ಪ್ರಿನ್ಸಿಪಲ್ ಅಂತ ಏನ್ ಶಾಲೆಯಲ್ಲಿ ಪ್ರಿನ್ಸಿಪಲ್ ಏನ್ ಕೆಲಸ ನಿರ್ವಹಿಸ್ತಾ ಇರ್ತಾರೆ, ಹೆಡ್ ಮಾಸ್ಟರ್ ಅಂತ ಏನ್ ಕರಿತೀವಿ, ಆ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಿರ್ತಾರೆ. ಮತ್ತೆ ಫೈನಲಿ ಯಾವುದೇ ಒಂದು ಬಿಲ್ಲು ಯಾವುದೇ ಸಚಿವಾಲಯದಿಂದ ಬಂದ್ರು ಮುಖ್ಯಮಂತ್ರಿಗಳ ಸಿಗ್ನೇಚರ್ ಬೇಕೇ ಬೇಕು. ಬಿಕಾಸ್ ಹಿ ಇಸ್ ದ ಹೆಡ್ ಮಾಸ್ಟರ್ ಅಲ್ವಾ. ಸೊ ಇದು ಅವರ ಕಾರ್ಯಕಲಾಪಗಳು. ನೀವು ವಿಧಾನಸಭೆಯಲ್ಲಿ ನಾಯಕ ಆಗಿರ್ತಾರೆ, ಹೌದು. ವಿರೋಧ ಪಕ್ಷಗಳ ಟೀಕೆ ವಿರುದ್ಧ ತನ್ನ ಸರ್ಕಾರ ನೀತಿ ನಿರ್ಧಾರಗಳನ್ನು ಅವರು ಸಮರ್ಥಿಸ್ಕೊಳ್ಬೇಕಾಗತ್ತೆ. ಬರೀ ವಿಧಾನಸಭೆಯಲ್ಲಿ ಒಂದೇ ಅಲ್ಲ, ವಿಧಾನಸಭೆ ಅಂದ್ರೆ ವಿಧಾನ ಮಂಡಲದಲ್ಲೂ ಒಳಗೂ ಮತ್ತೆ ಹೊರಗೂ ಕೂಡ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಸರ್ಕಾರದ ನೀತಿ ನಿಯಮಗಳನ್ನು ನಾವು ಏನ್ ಮಾಡ್ಬೇಕಾಗುತ್ತೆ, ಸಮರ್ಥಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಇವರು ಏನಾಗಿರ್ತಾರೆ, ಒಂದ್ ರೀತಿ ಕೊಂಡಿ ಆಗಿರ್ತಾರೆ. ಯಾರಿಗೆ, ನಮ್ಮ ರಾಜ್ಯಪಾಲರಿಗೂ ಮತ್ತೆ ಮಂತ್ರಿ ಮಂಡಲಕ್ಕೂ ಕೊಂಡಿ ಆಗಿರ್ತಾರೆ. ಅಂದ್ರೆ ಒಂದ್ ರೀತಿ ಅವರ ಇನ್ಫಾರ್ಮೇಶನ್ ಇವ್ರಿಗೆ, ಇವ್ರ ಇನ್ಫಾರ್ಮೇಶನ್ ಅವ್ರಿಗೆ ಸಾಗಿಸ್ತಾ ಇರ್ತಾರೆ. ಸಂಪರ್ಕ ಸೇತುವೆ ಅಂತ ಹೇಳ್ಬೋದು. ಓಕೆ, ಇನ್ನು ರಾಜ್ಯದ ನಾಯಕ ರಾಜಕೀಯ, ಸಾಂಸ್ಕೃತಿಕ, ತಾಂತ್ರಿಕ, ಅಭಿವೃದ್ಧಿ ಮೊದಲಾದ ಕ್ಷೇತ್ರಗಳ ರಾಜ್ಯವನ್ನು ಮುನ್ನಡೆಸ್ತಾರೆ. ಮುಖ್ಯಮಂತ್ರಿಗಳ ಕೆಲಸ ಇಷ್ಟು. ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಮಂತ್ರಿಗಳ ಆಯ್ಕೆ ಬಗ್ಗೆ ರಾಜ್ಯಪಾಲರಿಗೆ ಸಲಹೆ ಕೊಡ್ತಾರೆ. ಎಲ್ಲ ಅವರ ಕಾರ್ಯಗಳು. ಏನು ರಾಷ್ಟ್ರಪತಿಗೆ ನಮ್ಮ ಪ್ರಧಾನಮಂತ್ರಿ ಓದಿರ್ತೀವಲ್ಲ ಸರ್, ಸೇಮ್ ಸರ್ ಇಲ್ಲೂ ಕೂಡ ಇದ್ರಲ್ಲಿ ಡೀಟೇಲ್ ಆಗಿ ಓದದೇ ಬೇಕಾಗಿಲ್ಲ ರಾಜ್ಯ ಸರ್ಕಾರ. ನಮ್ಗೆ ಕೇಂದ್ರ ಸರ್ಕಾರ ಕ್ಲೀನ್ ಆಗಿ ಓದ್ಕೊಂಡ್ರೆ ಪಾರ್ಟ್ 2 ವಿಡಿಯೋ ನೋಡಿ, ನಿಮ್ಗೆ ರಾಜ್ಯ ಸರ್ಕಾರ ತುಂಬಾ ಈಸಿ ಆಗುತ್ತೆ. ಮೇನ್ ಡಿಫ್ರೆನ್ಸ್ ಏನೋ ಅಷ್ಟು ತಿಳ್ಕೊಂಡ್ರೆ ಸಾಕು. ಎಲ್ಲೆಲ್ಲಿ ಡಿಫ್ರೆನ್ಸ್ ಇದೆ ರಾಜ್ಯಕ್ಕೂ ಕೇಂದ್ರಕ್ಕೂ ಕಾರ್ಯಕಲಾಪಗಳಲ್ಲಿ, ಕೆಲಸಗಳಲ್ಲಿ ಅಂತ ತಿಳ್ಕೊಂಡ್ರೆ ಸಾಕು. ಫೈನ್. ಇದೊಂದೇ ಅಲ್ಲ, ಮಂತ್ರಿ ಮಂಡಲ ನೇತೃತ್ವದ ಒಂದು ಶಿಫಾರಸು ಮೇಲೆ ರಾಜ್ಯಪಾಲರು ಒಂದಷ್ಟು ನೇಮಕಾತಿ ಮಾಡ್ತಾರೆ. ಅದಕ್ಕೆ ಶಿಫಾರಸು ಮಾಡೋರು ಯಾರು, ಮುಖ್ಯಮಂತ್ರಿ ಮತ್ತೆ ಮಂತ್ರಿ ಮಂಡಲ ನೇತೃತ್ವದ ಒಂದು ಮಂಡಳಿ. ಅಂದ್ರೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರ್ಬೋದು, ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು. ಓಕೆ, ಇದನ್ನೆಲ್ಲ ಅವ್ರು ನೇಮಕ ಮಾಡ್ತಕ್ಕಂಥದ್ದು. ಮತ್ತೆ ನಮ್ಮ ಅಡ್ವೊಕೇಟ್ ಜನರಲ್ ಆಗಿರ್ಬೋದು ಅಲ್ವಾ. ಮತ್ತೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ಬೋದು. ಸೊ ಇದನ್ನೆಲ್ಲ ಏನ್ ಮಾಡ್ತಾರೆ, ಮಂತ್ರಿ ಮಂಡಲದ ಶಿಫಾರಸಿನ ಮೇಲೆ ನೇಮಕ ಮಾಡ್ತಾರೆ. ಅದ್ ಬಿಟ್ಟು ಒಂದಷ್ಟು ಕಾರ್ಯಗಳಿದೆ ಮುಖ್ಯಮಂತ್ರಿಗಳದು. ರಾಜ್ಯ ಯೋಜನಾ ಆಯೋಗ ಮಂಡಳಿಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ವಲಯ ಅಂದ್ರೆ ಝೋನಲ್ ಕೌನ್ಸಿಲ್ ಅಂತ ಕರಿತೀವಿ. ವಲಯ ಮಂಡಳಿ ಉಪಾಧ್ಯಕ್ಷರಾಗಿ ಕೂಡ, ಅಂದ್ರೆ ಈಗ ದಕ್ಷಿಣ ವಲಯ, ಸೌತ್ ವಲಯ, ಹಿಂಗೆ ನಮ್ಮ ರಾಷ್ಟ್ರದ ಒಂದು ಹಿತಾಸಕ್ತಿಯಿಂದ ವಲಯಗಳ ಒಂದು ಕೌನ್ಸಿಲ್ ಮಂಡಳಿ ಮಾಡಿರ್ತವಲ್ಲ, ದಕ್ಷಿಣ, ಪೂರ್ವ, ಪಶ್ಚಿಮ, ಹೀಗೆ. ಆ ಒಂದು ದಕ್ಷಿಣದಲ್ಲಿ
4 ರಾಜ್ಯಗಳಿದ್ರೆ ಒಬ್ಬರು ಒಂದೊಂದು ಒಂದೊಂದು ವರ್ಷದಲ್ಲಿ ಒಬ್ಬರು ಉಪಾಧ್ಯಕ್ಷರಾಗಿ ನೇಮಕ ಆಗೋದು. ಅಧ್ಯಕ್ಷರಾಗಿರ್ತಾರೆ ರಾಷ್ಟ್ರಪತಿಗಳಲ್ವಾ, ಸಾರಿ ರಾಜ್ಯ ನಮ್ಮ ಪ್ರಧಾನಮಂತ್ರಿಗಳು. ಮತ್ತೆ ಅಂತಾರಾಜ್ಯ ಮಂಡಳಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಏನಿರುತ್ತೆ ಅದಕ್ಕೆ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ರಾಜ್ಯ ಸರ್ಕಾರ ಅಧಿಕೃತ ವಕ್ತಾರನಾಗಿ ಕಾರ್ಯನಿರ್ವಹಿಸಬೇಕಾಗತ್ತೆ ಮುಖ್ಯಮಂತ್ರಿ. ಇನ್ನು ಮಂತ್ರಿಮಂಡಲ ಏನಿಲ್ಲ ಸರ್, ಸೇಮ್ ಕೆಲಸ. ಏನ್ ಮಂತ್ರಿಮಂಡಲ ಏನ್ ಕೆಲಸ ಮಾಡುತ್ತೆ? ಕ್ಯಾಬಿನೆಟ್ ಮಿನಿಸ್ಟರ್ ಏನಿರುತ್ತೆ ಸೇಮ್ ಕೆಲಸ ಅಂತಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ಮಂತ್ರಿಮಂಡಲ ಅಂದ ತಕ್ಷಣ ಕೇಂದ್ರದಲ್ಲಿ ಹೆಂಗ್ ಕೆಲಸ ಮಾಡ್ತಾರೆ, ಇಲ್ಲೂ ಹಂಗೆ ಮಾಡ್ತಾರೆ. ಇಲ್ಲೂ ಕೂಡ ನಮ್ಗೆ ಮಂತ್ರಿಮಂಡಲದಲ್ಲಿ ಏನಾಗುತ್ತೆ, ಸಂಪುಟ ದರ್ಜೆ ಸಚಿವರು ಇರ್ತಾರೆ, ಸಂಪುಟ ದರ್ಜೆ ಸಚಿವರು. ಅವ್ರ ಕೆಳಗಡೆ ನಮ್ಗೆ ರಾಜ್ಯ ಸಚಿವರು ಅಂತ ಕರಿಬಹುದು. ಓಕೆ, ಅದ್ರ ಕೆಳಗಡೆ ಉಪಸಚಿವರು ಅಂತ ಕರಿಬಹುದು, ಉಪಸಚಿವರು ಅಂತ ಹೆಲ್ಪ್ ಮಾಡಕ್ ಹೋಗಿ. ಸಂಪುಟ ದರ್ಜೆ ಸಚಿವರು ಇಂಡಿಪೆಂಡೆಂಟ್ ಇರುತ್ತೆ, ರಾಜ್ಯ ಸಚಿವರು ನಾರ್ಮಲ್ ಸಚಿವರಿಗೆ ಇಂಡಿಪೆಂಡೆಂಟ್ ಖಾತೆ ಇರಲ್ಲ. ಓಕೆ, ಇವರ ಅಡಿಯಲ್ಲಿ ಕೆಲಸ ಮಾಡಬೇಕು. ಒಂದೊಂದ್ ಕಡೆ ಇಂಡಿಪೆಂಡೆಂಟ್ ಖಾತೆನೂ ಕೂಡ ಕೊಡ್ತಾರೆ. ಓಕೆ, ಸೊ ರಾಜ್ಯ ಮಂತ್ರಿಮಂಡಲವು ರಾಜ್ಯ ಕಾರ್ಯಾಂಗವಾಗಿರುತ್ತೆ. ರಾಜ್ಯ ಮಂತ್ರಿಮಂಡಲ ಓಕೆ, ನೈಜ ಕಾರ್ಯಾಂಗ. ರಾಜ್ಯ ಮಂತ್ರಿಮಂಡಲದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ. ಇವರೆಲ್ಲ ಕೆಲಸ ಏನ್ ಮಾಡ್ತಾರೆ, ಅದು ರಾಜ್ಯಪಾಲರ ಹೆಸರಲ್ಲಿ ಕಾರ್ಯ ಮಾಡ್ತಾರೆ. ಇನ್ನು ರಾಜ್ಯ ಮಂತ್ರಿ ಮಂಡಳ ಏನಿದೆ ಸರ್, ನಮ್ಮ ಕೇಂದ್ರದಲ್ಲಿ ಹೆಂಗಿರುತ್ತೆ ಅದೇ ಸೇಮ್. ನಮ್ಮ 91ನೇ ತಿದ್ದುಪಡಿ ಹೇಳುತ್ತಲ್ಲ, 15% ಗಿಂತ ಹೆಚ್ಚಿರಬಾರ್ದು. ಅಂದ್ರೆ ನಮ್ಮ ಟೋಟಲ್ ಎಷ್ಟು ಜನ ಸಂಖ್ಯೆ ಇದ್ದಾರೆ ಆ ಸಂಖ್ಯೆಗಿಂತ 15% ಗಿಂತ ಹೆಚ್ಚು ಇರಬಾರ್ದು. ನಮ್ಮ ವಿಧಾನಸಭೆಯ ಸದಸ್ಯರ ಒಟ್ಟು ಸಂಖ್ಯೆಗಿಂತ 15% ಗಿಂತ ಹೆಚ್ಚಿರಬಾರ್ದು ಅಂತ ಹೇಳುತ್ತೆ 91ನೇ ತಿದ್ದುಪಡಿ. ನಾವು ಸೇರಿಸ್ತೀವಿ 2004 ಸೇರಿಸ್ತೀವಿ. ಇನ್ನು ಮಂತ್ರಿ ಆಗೋ ಅರ್ಹತೆ ಸೇಮು. ವಿಧಾನಸಭೆ ವಿಧಾನ ಪರಿಷತ್ಗೆ ಏನ್ ಅರ್ಹತೆ ಬೇಕು ಆ ಅರ್ಹತೆ ಇರಬೇಕು. ಸಿಂಪಲ್ ಆಗಿ ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ, ಯಾಕಂದ್ರೆ ಆಲ್ರೆಡಿ ನಾವು ಇದನ್ನ ಓದಿದೀವಿ. ಇನ್ನು ಶ್ರೇಣಿಗಳು, ಸಂಪುಟ, ರಾಜ್ಯ, ಉಪ, ಇದ್ರ ಬಗ್ಗೆ ಹೇಳಿದೆ. ಮಂತ್ರಿಗಳಿಗೆ ಖಾತೆ ಹಂಚುವವರು ಮುಖ್ಯಮಂತ್ರಿಗಳು. ಮಂತ್ರಿಮಂಡಲಕ್ಕೆ ಸಾಮೂಹಿಕವಾಗಿ ವಿಧಾನ ಮಂಡಲಕ್ಕೆ ಜವಾಬ್ದಾರಿಯಾಗಿರ್ತಾರೆ. ಸಚಿವ ಸಂಪುಟದ ಕ್ಯಾಬಿನೆಟ್ ಮೀಟಿಂಗ್, ಇವಾಗ ನೋಡ್ತಾ ಇದ್ರೆ ಕ್ಯಾಬಿನೆಟ್ ಮೀಟಿಂಗ್ ಅಂತ. ಇಲ್ಲಿ ಪ್ರಮುಖ ಕ್ಯಾಬಿನೆಟ್ ಅಲ್ಲಿ ಪ್ರಮುಖ ಮಂತ್ರಿಗಳು ಅಂದ್ರೆ ಸಂಪುಟ ದರ್ಜೆ ಸಚಿವರು ಮಾತ್ರ ಭಾಗವಹಿಸ್ತಾರೆ. ಓಕೆ, ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನ್ ಡಿಸಿಷನ್ ತಗೊಳುತ್ತೆ ಅದನ್ನ ಹೆಚ್ಚಾಗಿ ಏನ್ ಮಾಡ್ತಾರೆ ಎಲ್ಲ ಮಂತ್ರಿಗಳು. ಅಂದ್ರೆ ಮಂತ್ರಿ ಮಂಡಲ ಇಸ್ ಡಿಫ್ರೆಂಟ್, ಕೌನ್ಸಿಲ್ ಆಫ್ ಮಿನಿಸ್ಟರ್, ಮಂತ್ರಿ ಮಂಡಲ ಈಸ್ ಡಿಫ್ರೆಂಟ್. ಸಂಪುಟ ದರ್ಜೆ ಸಚಿವರು ಅಂತ ಏನ್ ಕರಿತೀವಿ, ಸಂಪುಟ ದರ್ಜೆ ಆ ಡಿಫ್ರೆನ್ಸ್. ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಕ್ಯಾಬಿನೆಟ್ ಮಿನಿಸ್ಟರ್ಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಇದರ ಡಿಫ್ರೆನ್ಸ್. ಇದು ಮುಖ್ಯವಾದ ಸಚಿವರು ಇರ್ತಾರೆ, ಇಲ್ಲಿ ಎಲ್ಲಾ ಸಚಿವರುಗಳು ಇರ್ತಾರೆ. ಇಲ್ಲಿ ಏನ್ ಡಿಸಿಷನ್ ಆಗುತ್ತೆ ಅದನ್ನ ಅವರು ಸಮರ್ಥಿಸ್ಕೋಬೇಕು. ಎಲ್ಲಿ ವಿಧಾನ ಮಂಡಲದಲ್ಲಿ ಹೊರಗೆ ಮತ್ತೆ ಒಳಗೆ ಎರಡು ಕಡೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಪಾರ್ಟ್ 2 ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಕೇಂದ್ರ ಸರ್ಕಾರದಲ್ಲೂ ಕೂಡ ಇದೇ ರೀತಿ ಇರುತ್ತೆ, ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ. ಓಕೆ, ಅಲ್ಲಿ ಕೂಡ ನೀವು ಇದ್ರ ಬಗ್ಗೆ ನೋಡ್ಕೋಬಹುದು. ಇನ್ನು ಮಂತ್ರಿಮಂಡಲದ ಕಾರ್ಯಕಲಾಪಗಳು ಸೇಮ್ ಕಾರ್ಯಕಲಾಪ, ಆಡಳಿತ ಕಾರ್ಯಗಳು ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ಡಿಸ್ಕಸ್ ಮಾಡೋದು ಬೇಕಾಗೇ ಇಲ್ಲ. ಸಾಮೂಹಿಕ ಹೊಣೆಗಾರಿಕೆ ಆಗಿರ್ತದೆ ಅಂತ ಹೇಳಿದ್ರೆ ಅಲ್ಲಿಗೆ ವಿಧಾನಸಭೆಗೆ ಸಾಮೂಹಿಕ ಹೊಣೆಗಾರಿಕೆ ಇರ್ತಾರೆ ಅಲ್ವಾ. ಸಾಮೂಹಿಕ ಹೊಣೆಗಾರಿಕೆ ಅಂದ್ರೆ ಅವ್ರ ಬಿಲ್ ಗಳು ಪಾಸ್ ಆಗಂತೆ ಮುಖ್ಯಮಂತ್ರಿ ಮತ್ತೆ ಮಂತ್ರಿಮಂಡಲ ನೋಡ್ಕೋಬೇಕು. ಬಿಲ್ ಫೇಲ್ ಆಯ್ತು ಪದೇ ಅಂತಂದ್ರೆ ಏನಾಗುತ್ತೆ, ಈ ಒಂದು ಅವಿಶ್ವಾಸ ನಿರ್ಣಯ ಮಂಡಿಸ್ಬೋದು. ಎಲ್ಲಿ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಕ್ ಸಾಧ್ಯ ಸರ್ಕಾರದ ವಿರುದ್ಧ. ವಿಧಾನ ಪರಿಷತ್ತಲ್ಲಿ ಆಗಲ್ಲ. ಕೇಂದ್ರದಲ್ಲಿ ಹೆಂಗಿದೆ ಸೇಮ್ ಅಪ್ಲಿಕೇಬಲ್ ಇರುತ್ತೆ. ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ಬೋದು, ರಾಜ್ಯಸಭೆಯಲ್ಲಿ ಮಂಡಿಸಕ್ಕಾಗಲ್ಲ. ಸೇಮ್ ಈಸ್ ಅಪ್ಲಿಕೇಬಲ್ ಹಿಯರ್ ಆಲ್ಸೋ. ಅರ್ಥ ಆಯ್ತಲ್ಲ. ಇನ್ನು ಹಣಕಾಸು ಅಧಿಕಾರ ಸೇಮು. ರಾಜ್ಯ ಇವಾಗ ಏನಂದ್ರೆ ಮಂತ್ರಿ ಮಂಡಲ ಅಂದ್ರೆ ಮಂತ್ರಿಗಳು ಇರ್ತಾರೆ. ಅವರು ವಿಧಾನ ಪರಿಷತ್ ಮಂತ್ರಿ ಆಗಿರ್ಲಿ, ವಿಧಾನ ಸಭೆಯಲ್ಲಿ ಇರ್ತಕ್ಕಂಥ ಮಂತ್ರಿ ಆಗಿರ್ಲಿ, ಹಣಕಾಸು ಮಾತ್ರ ವಿಧಾನಸಭೆಯಲ್ಲೇ ಮಂಡಿಸ್ಬೇಕು. ಅದನ್ನೇನ್ ಬಿಟ್ಕೊಡ್ಬೇಕು ಅಷ್ಟೇ. ಸೊ ಇಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಂಥದ್ದು ಓವರ್ ಆಗಿ ಏನಿಲ್ಲ, ಸೇಮ್ ಏನ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಅದೇ ಇರುತ್ತೆ. ಓಕೆ ಸರ್. ಸೊ ಇಲ್ಲಿಗೆ ನಾವೇನ್ ಮಾಡೋಣ, ಈ ಒಂದು ಇದು ಇಂಪಾರ್ಟೆಂಟ್. ಇವಾಗ ನಾನು ಏನ್ ಮಾಡ್ತೀನಿ, ರಾಜ್ಯ ಸರ್ಕಾರ ಡಿಸ್ಕಸ್ ಮಾಡಿದ್ವಿ. ಈಗ ಒಂದು ಅಂದ್ರೆ ಸಂಸತ್ತು ಮತ್ತೆ ಮಂತ್ರಿಮಂಡಲದಲ್ಲಿ ಏನಾಗುತ್ತೆ, ಸಂಸತ್ತು ಮತ್ತು ಮಂತ್ರಿಮಂಡಲದಲ್ಲಿ ಏನಾಗುತ್ತೆ ಅಂತ ಈಗ ಡಿಸ್ಕಸ್ ಮಾಡ್ಬಿಟ್ಟು ಈ ಒಂದು ಸೀರೀಸ್ ನ ಮುಗಿಸೋಣ. ಆಮೇಲೆ ನೆಕ್ಸ್ಟ್ ಅಲ್ಲಿ ನಾನು ಪಾರ್ಟ್ 4 ಇದೆಯಲ್ಲ, ಪಾರ್ಟ್ 4 ವಿಡಿಯೋದಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಈಗ ಏನ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಫಂಕ್ಷನಿಂಗ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ನಮ್ಮ ಪಾರ್ಲಿಮೆಂಟ್ ಸಂಸತ್ತಲ್ಲಿ ಡೈಲಿ ಹೆಂಗೆ ಫಂಕ್ಷನ್ ಆಗುತ್ತೆ. ಓಕೆ, ಒಂದು ಮತ್ತೆ ಇಲ್ಲಿ ನೀವು ಕೇಳಿರ್ತೀರಾ 0 hour, ಕ್ವಶನ್ ಅವರ್ಸ್, ಕಾಲ್ ಅಟೆನ್ಷನ್ ಮೋಷನ್, ಪ್ರಿವಿಲೇಜ್ ಮೋಷನ್, ಪ್ರೋರಗೇಷನ್ ಅಂದ್ರೇನು. ಓಕೆ, ನಮ್ಮ ಸಂಸತ್ತಿನ ಪರಿಭಾಷೆಗಳನ್ನ ಇದನ್ನ ಏನಂತ ಕರಿತೀವಿ, ಮತ್ತೆ ಹೆಂಗೆ ನಡಾವಳಿಗಳು ನಮ್ಮ ಹೆಂಗೆ ಫಂಕ್ಷನ್ ಆಗುತ್ತೆ ಪಾರ್ಲಿಮೆಂಟ್ ಅಂತ ತಿಳ್ಕೊಳ್ಳೋಣ. ಸೊ ಯೂಶಲಿ ಒಂದು ದಿನ ತಗೊಂಡ್ರೆ ಸ್ನೇಹಿತರೆ, ಈ ಡೇ ಇನ್ ಎ ಪಾರ್ಲಿಮೆಂಟ್ ಅಂತ ತಗೊಂಡ್ರೆ, ಪಾರ್ಲಿಮೆಂಟ್ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ 6 ಗಂಟೆ ತನಕ ಇರುತ್ತೆ. ಓಕೆ,
ಅಂಡ್ ನಮ್ಮ ರಾಜ್ಯಸಭಾ ಆದ್ರೆ 5 ಗಂಟೆ ಕ್ಲೋಸ್ ಆಗುತ್ತೆ. ರಾಜ್ಯಸಭಾ ಟಿಲ್ ರಾಜ್ಯಸಭಾ 5 ಗಂಟೆಗೆ, ಲೋಕಸಭಾ ಆದ್ರೆ 6 ಗಂಟೆ ತನಕ ಇರುತ್ತೆ. ಫೈನ್. ಸೊ ಇಲ್ಲಿ 11 ಗಂಟೆಯಿಂದ 12 ಗಂಟೆ ತನಕ ಕ್ವಶನ್ ಅವರ್ ಅಂತ ಹೇಳ್ತೀವಿ. 12ರಿಂದ 1 ಗಂಟೆ ತನಕ 0 ಅವರ್ ಶೂನ್ಯ ವೇಳೆ ಅಂತ ಕರಿತೀವಿ. ಆಮೇಲೆ ಲಂಚ್ ಇರುತ್ತೆ. ಅದಾದ್ಮೇಲೆ 2ರಿಂದ 6 ಗಂಟೆ ತನಕ ಇಲ್ಲಿ ನಮ್ಗೆ ಇದನ್ನ ಡಿವೈಡ್ ಮಾಡ್ಕೋಬಹುದು ನಾವು ಬೇಕಾದ್ರೆ. ಹೆಂಗ್ ಡಿವೈಡ್ ಮಾಡ್ಕೋಬಹುದು? 2 ಗಂಟೆ ಪ್ಲಸ್ ಹಾಫ್ ಅನ್ ಅವರ್ ಅಂತ ಡಿವೈಡ್ ಮಾಡ್ಕೋಬಹುದು. ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಯಾವ್ಯಾವ ಮೋಷನ್ ಗಳು ಬರ್ತವೆ ಇಲ್ಲಿ ಮಧ್ಯ ಮಧ್ಯ, ಅಂದ್ರೆ ಮೋಷನ್ ಅಂದ್ರೆ ಸೂಚನೆ, ನಡಾವಳಿಗಳ ಸೂಚನೆಗಳು ಬರ್ತವೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯು ಕ್ಯಾನ್ ಫಾಲೋ ಮೀ ಇನ್ ದ ಟೆಲಿಗ್ರಾಮ್ ಚಾನಲ್. ಇದೇ ರೀತಿ ವಿಡಿಯೋಸ್ ಗಳು ಬೇಕಾಗಿದ್ರೆ, ಮತ್ತೆ ನಾನು ಆಲ್ರೆಡಿ ಒಂದು ಡೀಟೇಲ್ಡ್ ಕೋರ್ಸ್ ಇದ್ರ ಬಗ್ಗೆ ಮಾಡ್ಬೇಕು ಅನ್ಕೊಂಡಿದೀವಿ. ಆಲ್ರೆಡಿ ಕೋರ್ಸ್ ಇದೆ, ಇನ್ನು ಡೀಟೇಲ್ ಕಂಪ್ರೆನ್ಸಿವ್ ಕೋರ್ಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಫಸ್ಟ್ ಟೈಮ್ ನೋಡ್ತಾರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮ್ಗೆ ಎಲ್ಲ ಲಿಂಕ್ PDF ನೋಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಫೈನ್ ಸರ್. ಸರ್ ಇವಾಗ ನಾನು ಫಸ್ಟ್ ಎ ಡೇ ಇನ್ ಎ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ನಲ್ಲಿ ಒಂದು ದಿನದಲ್ಲಿ ಏನೇನು ಕೆಲಸ ಆಗುತ್ತೆ, ಅದಕ್ಕೆ ಏನೇನ್ ಅವರ್ಸ್ ಅಂತ ಕರಿತೀವಿ, ವೇಳೆಗಳು ಅಂತ ಕರಿತೀವಿ, ಇದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಓಕೆ, ಸದನ ಅಂದ್ರೆ ಸಂಸತ್ತು ಅಧಿವೇಶನ ಸೇರ್ಕೊಂಡಾಗ ತಾನೇ ಕೆಲಸ ಆಗೋದು. ಹಾಗಾದ್ರೆ ನಮ್ಮ ಭಾರತದ ಸಂಸತ್ತು ವರ್ಷಕ್ಕೆ ಎಷ್ಟು ಸಲ ಸೇರ್ಕೊಳ್ಳುತ್ತೆ? ಸರ್ ಯೂಶಲಿ 3 ಸಲ ಅಂತ ಹೇಳ್ತೀವಿ ಯೂಶಲಿ. ಓಕೆ, ಇದು ಯಾವುದೇ ಆದ ಒಂದು ನಮ್ಮ ಸಂವಿಧಾನದಲ್ಲಿ ಇಲ್ಲ. ಬಟ್ ಏನಂತ ಹೇಳುತ್ತೆ, ಒಂದು ಸದನದಿಂದ ಮತ್ತೊಂದು ಸದನ ಏನಿದೆ ಗ್ಯಾಪ್, ಅದು 6 ತಿಂಗಳು ಮೀರುವಂತಿಲ್ಲ ಅಂತ ಹೇಳುತ್ತೆ. ಮಾತ್ರ ನೆನ್ಪಿಟ್ಕೋಬೇಕು ಸಂವಿಧಾನದಲ್ಲಿ, 6 ತಿಂಗಳು ಮೀರಬಾರದು. ಓಕೆ, ಹಾಗಾಗಿ ನಾವು ಯೂಶಲಿ ನಮ್ಮ ಭಾರತದಲ್ಲಿ 3 ಸಲ ಸದನ ಸೇರ್ತೀವಿ ಸರ್. ನಿಮ್ಗೆ ಗೊತ್ತಿದೆ, ಸದನನ ಕರಿತಕ್ಕಂಥದ್ದು ಸಮ್ಮನಿಂಗ್ ಅಂತ ಕರಿತೀವಿ, ಸಮ್ಮನಿಂಗ್ ಆಫ್ ಸೆಷನ್ ಅಂತ ಕರಿತೀವಿ. ಸಮ್ಮನಿಂಗ್ ಆಫ್ ಸೆಷನ್ ಮಾಡತಕ್ಕಂಥದ್ದು ಯಾರು? ನಮ್ಮ ಪ್ರೆಸಿಡೆಂಟ್, ರಾಷ್ಟ್ರಾಧ್ಯಕ್ಷರು, ಅಥವಾ ನಮ್ಮ ರಾಷ್ಟ್ರಾಧ್ಯಕ್ಷರು ಅಥವಾ ಪ್ರೆಸಿಡೆಂಟ್ ಅಂತ ಕರಿತೀವಿ. 85ನೇ ವಿಧಿಯ ಪ್ರಕಾರ ಅವರು ಕರೀತಾರೆ, ವಿಧಿಯ ಅಡಿಯಲ್ಲಿ ಕರೀತಾರೆ. ಓಕೆ ಸರ್, ನಾವು 3 ಸೆಷನ್ ಮಾಡ್ತೀವಿ. ಒಂದು ಬಜೆಟ್ ಸೆಷನ್, ಬಜೆಟ್ ಅಧಿವೇಶನ, ಮಾನ್ಸೂನ್, ಚಳಿಗಾಲ. ಬಜೆಟ್ ಫೆಬ್ರವರಿಯಿಂದ ಮೇ ತನಕ ಆಗುತ್ತೆ, ಮೇ ಎಂಡ್ ತನಕ ಬೇಕಾದ್ರೆ ಹೋಗ್ಬೋದು. ಅದಕ್ಕೆ ಈ ಬಜೆಟ್ ಸೆಷನ್ ನಾವು ಅತಿ ದೊಡ್ಡ ಸೆಷನ್ ಅಂತ ಕರಿತೀವಿ. ಅತಿ ದೊಡ್ಡ ಒಂದು ಅಧಿವೇಶನ ಆಗ್ತಕ್ಕಂಥದ್ದು ಬಜೆಟ್. ಎಕ್ಸಾಮ್ ಅಲ್ಲಿ ಕೇಳಿದಾನೆ ಸರ್, ಇವೆಲ್ಲ ಕೇಳಿದಾನೆ. ಓಕೆ, ಆಗ್ತಕ್ಕಂಥದ್ದು. ಇನ್ನು ಮಾನ್ಸೂನ್ ಅಧಿವೇಶನ ಅಂತ ಏನ್ ಕರಿತೀವಿ, ಅದು ಜುಲೈ ಟು ಸೆಪ್ಟೆಂಬರ್ ಆಗುತ್ತೆ. ಮತ್ತೆ ಚಳಿಗಾಲದ ಅಧಿವೇಶನ ನವೆಂಬರ್ ಇಂದ ಡಿಸೆಂಬರ್, ಅಂದ್ರೆ ಆಲ್ಮೋಸ್ಟ್ 1 ತಿಂಗಳು. ಓಕೆ, ನವೆಂಬರ್ ಮಧ್ಯದಿಂದ ಡಿಸೆಂಬರ್ ತನಕ ಆಗ್ಬಹುದು. ಇದು ತುಂಬಾ ಚಿಕ್ಕದಾದ ಅಧಿವೇಶನ. ತುಂಬಾ ದೊಡ್ಡದು ಯಾವುದು ಅಂತ ಕೇಳಿದಾನೆ, ಚಿಕ್ಕದು ಯಾವ ಅಧಿವೇಶನ ಅಂತ ಕೂಡ ಕೇಳಿದ ಎಕ್ಸಾಮ್ ಅಲ್ಲಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಬಜೆಟ್ ಅಧಿವೇಶನದಲ್ಲಿ ಏನೇನಾಗುತ್ತೆ ಇದನ್ನ ತಿಳ್ಕೊಂಡು, ಮಾನ್ಸೂನ್ ಅಧಿವೇಶನದಲ್ಲಿ ಸೆಷನ್ ಅಲ್ಲಿ ಏನೇನಾಗುತ್ತೆ, ಚಳಿಗಾಲದಲ್ಲಿ ಏನೇನಾಗುತ್ತೆ ಅಧಿವೇಶನದಲ್ಲಿ, ಇದನ್ನ ತಿಳ್ಕೊಂಡು ನಾವೇನ್ ಮಾಡೋಣ, ನಮ್ಮ ಡೈರೆಕ್ಟ್ ಆಗಿ ಎ ಡೇ ಇನ್ ಎ ಪಾರ್ಲಿಮೆಂಟ್, 0 ಅವರ್ ಅಂದ್ರೇನು, ಕ್ವಶನ್ ಅವರ್ ಅಂದ್ರೇನು, ಅದಕ್ಕೆ ಬಂದ್ಬೋಣ. ಫೈನ್ ಸರ್. ಸರ್ ಬಜೆಟ್ ಅಧಿವೇಶನ ಬಜೆಟ್ ನಿಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಬಜೆಟ್ ಇವಾಗ ಒಂದು ಲಾಸ್ಟ್ 5-6 ವರ್ಷದಿಂದ ಫೆಬ್ರವರಿ ಮೊದಲ ತಿಂಗಳಲ್ಲಿ ನಾವು ಏನ್ ಮಾಡ್ತೀವಿ, ಅಂದ್ರೆ ಫೆಬ್ರವರಿ ತಿಂಗಳ ಮೊದಲ ಕೆಲಸದ ದಿನ, ಫಸ್ಟ್ ವರ್ಕಿಂಗ್ ಡೇ ಆಫ್ ಫೆಬ್ರವರಿ ನಾವೇನ್ ಮಾಡ್ತಾ ಇದೀವಿ, ಬಜೆಟ್ ನ ಮಂಡಿಸ್ತಾ ಬರ್ತಾ ಇದೀವಿ. ಓಕೆ ಫೈನ್. ಇಲ್ಲಿ ಬಜೆಟ್ ಅಲ್ಲಿ ಏನ್ ಮಂಡಿಸ್ತೀವಿ, ಈ ಮಂಡನೆ ಆಗುತ್ತಲ್ಲ, ಅಲ್ಲಿ ನಿಬಂಧನೆ, ತೆರಿಗೆಗಳಿರುತ್ತೆ, ಅದ್ರ ಬಗ್ಗೆ ಚರ್ಚೆ ನಡೀತಾರೆ ಈ ಬಜೆಟ್ ಅಧಿವೇಶನ ಅಲ್ಲಿ. ಇದು ಲಾಂಗ್ ಡ್ಯೂರೇಷನ್ ತನಕ ನಡೆಯುತ್ತೆ. ಅದರ ಒಂದು ಮಾರಕ, ಅದರ ಆಗುವುಗಳ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಸೊ ಇದೆಲ್ಲ ಈ ಬಜೆಟ್ ಅಧಿವೇಶನದಲ್ಲಿ ನಡೆಯುತ್ತೆ. ಅಂಡ್ ದಿಸ್ ಇಸ್ ಬಜೆಟ್ ಅಧಿವೇಶನ ಯಾವಾಗಲೂ ಪ್ರತಿ ವರ್ಷದ ಉಭಯ ಸದನಗಳಿಗೆ, ಅಂದ್ರೆ ಬಜೆಟ್ ಅಧಿವೇಶನ ನಮ್ಮ ಸೆಷನ್ ನ ಫಸ್ಟ್ ಅಧಿವೇಶನ, ಆ ವರ್ಷದ ಮೊದಲ ಅಧಿವೇಶನ ಆಗಿರೋದ್ರಿಂದ ರಾಷ್ಟ್ರಾಧ್ಯಕ್ಷರು ಭಾಷಣ ಮಾಡ್ತಾರೆ ಆ ಟೈಮಲ್ಲಿ. ನಿಮ್ಗೆ ಗೊತ್ತಿಲ್ಲ, ನಮ್ಮ ರಾಷ್ಟ್ರಾಧ್ಯಕ್ಷರು ಪ್ರೆಸಿಡೆಂಟ್ ಯಾವುದೇ ಹೊಸ ಲೋಕಸಭಾ ಆಯ್ಕೆಯಾಗಿ, ಅಂದ್ರೆ ಹೊಸ ಸರ್ಕಾರ ಬಂದಾಗ, ಸರ್ಕಾರದ ಮೊದಲ ಅಧಿವೇಶನ ಮತ್ತೆ ಪ್ರತಿ ವರ್ಷದ ಮೊದಲ ಅಧಿವೇಶನದಲ್ಲಿ ಅವರು ಸಭೆ ಭಾಷಣ, 2 ಸದನಗಳ ಕುರಿತು ಭಾಷಣ ಮಾಡ್ತಾರೆ. ಫೈನ್ ಸರ್. ಇನ್ನು ಮಾನ್ಸೂನ್ ಅಧಿವೇಶನ ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಆಗುತ್ತೆ. ಇದು 2 ತಿಂಗಳ ವಿರಾಮದ ನಂತರ, ಅಂದ್ರೆ ಇದರ 2 ತಿಂಗಳ ವಿರಾಮದ ನಂತರ ಆಗ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ಇಲ್ಲಿ ಈ ಒಂದು ಅಧಿವೇಶನ ಏನಾದ್ರು ಬ್ಯಾಲೆನ್ಸ್ ಇದ್ರೆ, ಅಥವಾ ಬೇರೆ ಇನ್ಯಾವ್ದಾದ್ರು ನಮ್ಮ ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳಿದೆ, ಅಲ್ಲಿ ಚರ್ಚೆ ಮಾಡಲಾಗುತ್ತೆ. ಅಥವಾ ಯಾವ್ದಾದ್ರು ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಇನ್ನು ಚಳಿಗಾಲದ ಅಧಿವೇಶನ, ಇದು ಕೂಡ ನವೆಂಬರ್ ಇಂದ ಡಿಸೆಂಬರ್ ಮಧ್ಯ ತನಕ ಆಗ್ತಕ್ಕಂಥದ್ದು, ಕಡಿಮೆ ಅವಧಿಯ ಅಧಿವೇಶನ ಅಂತ ಕರಿತೀವಿ. ಇಲ್ಲಿ ಇರ್ತಕ್ಕಂಥದ್ದು, ಉಳಿದಿರ್ತಕ್ಕಂಥ ಏನು ವಿಷಯಗಳಿದೆ ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸರ್ ಇದೆಲ್ಲದಕ್ಕೂ ನಮ್ಗೆ ರಾಷ್ಟ್ರಾಧ್ಯಕ್ಷರು, ಪ್ರೆಸಿಡೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಸರ್ ನೋಡಿ, ಈಗ ಒಂದು ಅಧಿವೇಶನ ಕರಿಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಗೆ ಬರ್ತೇನೆ. ಓಕೆ, ಈಗ ಒಂದು ಅಧಿವೇಶನ, ಎ ಡೇ ಇನ್ ಅ ಪಾರ್ಲಿಮೆಂಟ್ ಅಧಿವೇಶನ ಅಂದ್ರೆ ಒಂದು ದಿನದ ಅಧಿವೇಶನ ನೋಡಕ್ಕಿಂತ ಮುಂಚೆ ಅಧಿವೇಶನ ಕರಿಬೇಕು ಅಂದ್ರೆ ಫಸ್ಟ್ ಯಾರು ಬೇಕು ಸರ್? ಪ್ರೆಸಿಡೆಂಟ್ ಬೇಕು. ಸಮ್ಮನಿಂಗ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಮ ಸರ್ಕಾರದಿಂದ ಅಥವಾ ಇಂದ ಶಿಫಾರಸ್ ಹೋದಾಗ ಅಲ್ಲಿ
ಅರ್ಜೆಂಟ್ ಆಗಿ ನಾವು ಅಧಿವೇಶನ ಕರಿಬೇಕು ಅಥವಾ ಈಗ ಬಜೆಟ್ ಅಧಿವೇಶನ ಕರಿಬೇಕು ಅಂತ ಹೋದಾಗ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಅಧಿವೇಶನಕ್ಕೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಡಿದಾಗ ಏನೋ ಸಮ್ಮನಿಂಗ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಮತ್ತೆ ಯಾವುದೇ ಅಧಿವೇಶನ 6 ತಿಂಗಳು ಕೂಡ ಮೀರಬಲ್ಲ. ವರ್ಷದಲ್ಲಿ ಕನಿಷ್ಠ ಅಂದ್ರೆ 2 ನಡಿಲೇಬೇಕಾಗುತ್ತೆ. 6 ತಿಂಗಳು ಮೀರಂಗಿಲ್ಲ ಅಂದ್ರೆ ಅರ್ಥ ಏನೋ ಸರ್, 1 ವರ್ಷ 12 ತಿಂಗಳು. ಆಗ ಮಿನಿಮಮ್ 2 ಒಂದು ಅಧಿವೇಶನ ನಡಿಲೇಬೇಕಾಗುತ್ತೆ. ಇದನ್ನ ಸಮ್ಮನಿಂಗ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ನೋಡಿದ್ರ ಇಲ್ಲಿ ನಮ್ಮ ರಾಷ್ಟ್ರಾಧ್ಯಕ್ಷರ ಒಂದು ಕಾರ್ಯ ಇದೆ. ಅದಕ್ಕೆ ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ಏನಂತ ಕರಿತೀವಿ ನಾವು, ಏನಂತ ಕರಿತೀವಿ ಕಮೆಂಟ್ ಮಾಡಿ. ನಮ್ಮ ಒಂದು ಕಾರ್ಯಾಂಗ ಅಂತ ಏನ್ ಕರಿತೀವಿ ಅದರ ಪಾರ್ಟ್ ಅವರು, ಸರ್ಕಾರದ ಒಂದು ಭಾಗ ಅಥವಾ ಕಾರ್ಯಾಂಗದ ಒಂದು ಭಾಗ ಅಂತ ಕರೆಯೋದಕ್ಕೆ ಕಾರಣ ರಾಷ್ಟ್ರಾಧ್ಯಕ್ಷರ ಈ ಒಂದು ಕೆಲಸಗಳಿಂದಾನೆ. ಒಂದು ಇನ್ನು ಇದ್ರ ನೆಕ್ಸ್ಟ್ ಅಧಿವೇಶನ ಆಗುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ಅಧಿವೇಶನ ಸ್ಟಾರ್ಟ್ ಆಯ್ತು, ಅಧಿವೇಶನ ಎಲ್ಲ ಚರ್ಚೆ ಆಯ್ತು, ಎಲ್ಲ ಆಯ್ತು, ಮುಗೀತು. ಅದಕ್ಕೆ ನಾವ್ ಏನಂತ ಕರಿತೀವಿ, ನಾವು ಪ್ರೋರಗೇಷನ್ ಅಂತ ಕರಿತೀವಿ. ಪ್ರೋರಗೇಷನ್ ಅಂದ್ರೆ ಈ ಅಧಿವೇಶನ ತಾತ್ಕಾಲಿಕವಾಗಿ ಮುಗಿದ್ರೆ ಜಸ್ಟ್ ಪ್ರೋರಗೇಷನ್, ಪರ್ಮನೆಂಟ್ ಆಗಿ ಇದನ್ನ ಮುಗಿದ್ರೆ ನಾವು ರಿಸೆಸ್ ಅಂತ ಕರಿತೀವಿ. ರಿಸೆಸ್ ಅಂತ ಕರಿತೀವಿ. ಇಲ್ಲಿ ಹೇಳ್ತೀನಿ, ರಿಸೆಸ್ ಅಂತ ಕರಿತೀವಿ. ಓಕೆ, ಜಸ್ಟ್ ಇಲ್ಲಿ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ, ಅವಾಗ ನಾ ಇಲ್ಲಿಗೆ ಬರ್ತೇನೆ. ಇದನ್ನ ರಿಸೆಸ್ ಅಂತ ಕರಿತೀವಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ಈ ಒಂದು ಬಜೆಟ್ ಅಧಿವೇಶನ ಮುಗೀತು ಅಂತ ಹೇಳ್ತಾರಲ್ಲ ನಮ್ಮ ಅಧ್ಯಕ್ಷರು, ಅಂದ್ರೆ ನಮ್ಮ 2 ಸದನಗಳಿಂದ ತಗೊಂಡು ನಮ್ಮ ಸದನದ ಅಧ್ಯಕ್ಷರೇನಿರುತ್ತೆ ಅವ್ರು ಕಳಿಸ್ಕೊಡ್ತಾರೆ. ಈ ರಿಸೆಸ್ ಅಂತ ಏನಿದೆಯಲ್ಲ ಇದನ್ನ ನಾವು ಏನಂತ ಕರಿತೀವಿ, ಅಡ್ಜಾರ್ನ್ಮೆಂಟ್ ಸೈನ್ ಡೈ ಅಂತ ಕರಿತೀವಿ. ಅಡ್ಜಾರ್ನ್ಮೆಂಟ್ ಸೈನ್ ಡೈ ಅಂತಂದ್ರೆ ಏನು ಸರ್? ಅಡ್ಜಾರ್ನ್ಮೆಂಟ್ ಸೈನ್ ಡೈ, ಈ ಪ್ರೋರಗೇಷನ್ ಎಂಡ್ ಆಗುತ್ತಲ್ಲ ಅದನ್ನ ಅಂದ್ರೆ ಪರ್ಮನೆಂಟ್ ಆಗಿ ಆದ್ರೆ ಅಡ್ಜಾರ್ನ್ಮೆಂಟ್ ಸೈನ್ ಡೈ ಅಂತ ಕರಿತೀವಿ. ಈಗ ಅಡ್ಜಾರ್ನ್ಮೆಂಟ್ ಅಂತಕ್ಕಂಥದ್ದು ಏನು ಅಂದ್ರೆ ಮುಂದೂಡಿಕೆ ಅಂತ ಅರ್ಥ. ಅಂದ್ರೆ ಮುಂದೂಡಿಕೆ ಅದು ನಿರ್ದಿಷ್ಟಾವಧಿ ಆಗಿರ್ಬೋದು. ಈಗ ಇವತ್ತಿನ ಒಂದು ಸೆಷನ್ ಅರ್ಧಕ್ಕೆ ಮುಗಿಸಿ ನಾಳೆಗೆ ಮುಂದೂಡಬಹುದು, ಅದು ಜಸ್ಟ್ ಅಡ್ಜಾರ್ನ್ಮೆಂಟ್. ಈ ಅಡ್ಜಾರ್ನ್ಮೆಂಟ್ ಸೈನ್ ಡೈ ಅಂತ ಏನ್ ಕರಿತೀವಿ, ಮುಂದೂಡಿಕೆ ಸೈನ್ ಡೈ ಅಂತ ಏನ್ ಕರಿತೀವಿ ಸ್ನೇಹಿತರೆ, ಇದು ಏನಾಗುತ್ತೆ ನೆಕ್ಸ್ಟ್ ಕಂಪ್ಲೀಟ್ ಈ ಒಂದು ಅಧಿವೇಶನ ಮುಗೀತು ಅಂತ ಅರ್ಥ. ಓಕೆ, ಅವಾಗ ಏನಾಗುತ್ತೆ ಸರ್, ಈ ಅಧಿವೇಶನ ಮುಗಿದಾಗ ಅದನ್ನ ರಾಷ್ಟ್ರಪತಿ ಕಳ್ಸಿಕೊಡ್ತೀವಿ. ಯಾಕೆಂದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, NOP ಅಂತ ಮಾಡ್ತಾರೆ, ನೋಟಿಸ್ ಆಫ್ ಪ್ರೋರಗೇಷನ್ ಅಂತ ಮಾಡ್ತಾರೆ. ಸೊ ಅಂದ್ರೆ ಇದು ಮುಗೀತು, ಪ್ರೋರಗೇಷನ್ ಅಂದ್ರೆ ಅಧಿವೇಶನ ಮುಗೀತು ಅಂತ ಹೇಳಿ ಒಂದು ನೋಟಿಸ್ ಹೊರಡಿಸ್ತಾರೆ. ಸೊ ಇವಾಗ ಏನಾಯ್ತು, ಅಧಿವೇಶನ ಮುಗೀತು. ಸೊ ಇಲ್ಲಿ ರಾಷ್ಟ್ರಪತಿಗಳ ಕಾರ್ಯ ದಯವಿಟ್ಟು ತಿಳ್ಕೊಳ್ಳಿ. ಇದು ಒಂದು ಪ್ರೋಸೆಸ್, ಒಂದು ಸರ್ಕಲ್ ಹೆಂಗ್ ಬರುತ್ತೆ ಅಂತಕ್ಕಂಥದ್ದು ಸರ್ಕಲ್. ಹಾಗಾದ್ರೆ ಸಂಸತ್ತಿನ ಸಮನ್ಸ್ ಅಂತ ಏನು ಅಂದ್ರೆ ಏನು ಅಂತ ಗೊತ್ತಾಯ್ತು ನಿಮ್ಗೆ. ಅಡ್ಜಾರ್ನ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅಂದ್ರೆ ಅಡ್ಜಾರ್ನ್ಮೆಂಟ್ ಅಂದ್ರೆ ಈಗ ಒಂದು ಸೆಷನ್ ನಡೀತಾ ಇರುತ್ತೆ, ಅವರು ಮುಂದಕ್ಕೆ ಈಗ ಯಾವ್ದಾದ್ರು ಗಲಾಟೆ ಆಯ್ತು, ಅಲ್ಲೇನು ಡಿಸ್ಕಷನ್ ಆಗ್ತಲ್ಲ, ಸೊ ಸೆಷನ್ ಇಸ್ ಅಡ್ಜಾರ್ನ್ ಟಿಲ್ ನೆಕ್ಸ್ಟ್ ಟಿಲ್ ಟುಡೇ ಈವ್ನಿಂಗ್ 4 PM ಅಂತ ಆಗ್ಬೋದು, ಅಥವಾ ಟುಮಾರೋ 11 AM ಅಂತ ಆಗ್ಬೋದು, ಅಥವಾ ಫಾರ್ ಡೇ ಆಫ್ಟರ್ ಟುಮಾರೋ ಅಥವಾ ಏನಾದ್ರು ಡೇಟ್ ಕೊಡ್ಬೋದು. ಅಂದ್ರೆ ಗಂಟೆ, ದಿನ, ವಾರಗಳ ತನಕ ಮುಂದೂಡ್ಬೋದು. ಅಥವಾ ಅನಿರ್ದಿಷ್ಟಾವಧಿ ಅಂದ್ರೆ ನೆಕ್ಸ್ಟ್ ಯಾವಾಗ ಅಂತ ಗೊತ್ತಿಲ್ಲ, ಅಥವಾ ಎಂಡ್ ಮಾಡಬಹುದು. ಸೊ ಅದನ್ನ ಅಡ್ಜಾರ್ನ್ ಸೈನ್ ಡೇ ಅಂತ ಕರಿತೀವಿ, ಕೊನೆಗೊಳಿಸೋದು. ಓಕೆ, ಅದನ್ನ ಅಡ್ಜಾರ್ನ್ ಸೈನ್ ಡೇ ಅಂತ ಕರಿತೀವಿ. ನಿರ್ದಿಷ್ಟಾವಧಿ ಮಾಡೋದಾದ್ರೆ ಜಸ್ಟ್ ಅಡ್ಜಾರ್ನ್ಮೆಂಟ್ ಅಂತ ಕರಿತೀವಿ, ಸಿಂಪಲ್. ಇನ್ನು ಪ್ರೋರಗೇಷನ್ ಅಂದ್ರೆ ಅದು ಅಧಿವೇಶನದ ಅಂತ್ಯ, ಅದನ್ನ ಕೂಡ ಅಡ್ಜಾರ್ನ್ ಸೈನ್ ಡೇ ಅಂತಾನೆ ಕರೆಯೋದು. ಓಕೆ, ಸೊ ಅದನ್ನ ರಿಸಿಸ್ ಅಂತ ಕೂಡ ಕರಿತೀವಿ ನಾವು. ರಿಸಿಸ್ ಅಂತಂದ್ರೆ ಮುಗೀತು, ಈ ಅಧಿವೇಶನ ಅಂತ್ಯ ಆಯ್ತು. ಅಂದ್ರೆ ಅಧಿವೇಶನ ಅಂತ್ಯ ಆಯ್ತು ಅಂದ್ರೆ ಅರ್ಥ ಈ ಒಂದು ಸೆಷನ್, ಈಗ ಬಜೆಟ್ ನಡೀತಿದ್ರೆ ಬಜೆಟ್ ಅಧಿವೇಶನ ಅಂತ ಆಯ್ತು ಅಂತ ಅರ್ಥ. ಈ ಯಾವುದೇ ಆದ ಸದನ ಅಥವಾ ಲೋಕಸಭೆ ಅಥವಾ ರಾಜ್ಯಸಭೆ ವಿಸರ್ಜನೆ ಮಾಡಕ್ಕಾಗಲ್ಲ, ಲೋಕಸಭೆನ ವಿಸರ್ಜನೆ ಮಾಡ್ತಾ ಇದೀವಿ ಅಂತ ಅರ್ಥ ಅಲ್ಲ. ಓಕೆ, ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಸೊ ಇದು ಒಂದು ಪ್ರೋಸೆಸ್. ಸೊ ಹಾಗಾದ್ರೆ ಈಗ ನಾವು ಪಾರ್ಲಿಮೆಂಟ್ ಅಲ್ಲಿ ಹೆಂಗಾಗತ್ತೆ, ಹೆಂಗೆ ಕೊನೆಗೊಳ್ಳುತ್ತೆ ಅನ್ನೋದು ನೋಡ್ತೀವಿ. ಗೊತ್ತಾಯ್ತಲ್ಲ, ಅಡ್ಜಾರ್ನ್ಮೆಂಟ್ ಅಂದ್ರೆ ಏನು, ಅಡ್ಜಾರ್ನ್ಮೆಂಟ್ ಸೈನ್ ಡೈ ಅಂದ್ರೆ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸರ್. ಪ್ರೋರಗೇಷನ್ ಅಂದ್ರೆ ಏನು, ಪ್ರೋರಗೇಷನ್ ಅಧಿವೇಶನ ಅಂತ್ಯ ಅಂತ ಕರಿತೀವಿ. ಅದನ್ನ ವಾಪಸ್ಸು ಪ್ರೋರಗೇಷನ್ ಮತ್ತು ಮರು ಸಂಗ್ರಹಿಸುವ ನಡುವಿನ ಸಮಯ ಇರುತ್ತಲ್ಲ ಅದನ್ನ ರಿಸೆಸ್ ಅಂತ ಕರಿತೀವಿ. ಅಂದ್ರೆ ಇವಾಗ ಅಧಿವೇಶನ ಮುಗೀತು, ಬಜೆಟ್, ನೆಕ್ಸ್ಟ್ ಮಾನ್ಸೂನ್ ಅಧಿವೇಶನ ಆಗ್ಬೇಕು, ಈ 2 ಸಮಯನ ರಿಸೆಸ್ ಅಂತ ಕರಿತೀವಿ. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಾವು ಈಗ ಕಂಪ್ಲೀಟ್ ಹೆಂಗ್ ಸ್ಟಾರ್ಟ್ ಆಗುತ್ತೆ, ಹೆಂಗ್ ಎಂಡ್ ಆಗುತ್ತೆ ಇವೆಲ್ಲ ತಿಳ್ಕೊಂಡ್ವಿ. ಈಗ ಆ ಪ್ರೋಸೆಸ್ ತಿಳ್ಕೊಳ್ಳೋಣ. ಈಗ ಸ್ಟಾರ್ಟ್ ಆಯ್ತು ಅಧಿವೇಶನ. ಸೊ ಡೇ 1, ಈಗ ಮೊದಲನೇ ದಿನ ಅಂದ್ರೆ ಒಂದು ದಿನದಲ್ಲಿ ಏನೇನ್ ನಡೆಯುತ್ತೆ ಸರ್. ಫಸ್ಟ್ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅದನ್ನ ಕ್ವಶನ್ ಅವರ್ ಅಂತೀವಿ. 11ರಿಂದ 12 ಕ್ವಶನ್ ಅವರ್ ಅಂತ ಕರಿತೀವಿ. ಅಂದ್ರೆ ಪ್ರತಿ ಸದನದ ಮೊದಲ ಗಂಟೆಯನ್ನ ಪ್ರಶ್ನೆ ಗಂಟೆ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇದನ್ನ ರೂಲ್ಸ್ ಆಫ್ ಪ್ರೊಸೀಜರ್ ಅಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನು ಸದನದ ಕಾರ್ಯವಿಧಾನ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಂದ್ರೆ ರೂಲ್ಸ್ ಆಫ್ ಪಾರ್ಲಿಮೆಂಟ್ ಅಂತ ಏನ್ ಕರಿತೀವಿ, ರೂಲ್ಸ್ ಆಫ್ ಸಂವಿಧಾನದಲ್ಲ, ದಯವಿಟ್ಟು ಗಮನಕ್ಕೆ ಇಟ್ಕೊಳ್ಳಿ. ರೂಲ್ಸ್ ಆಫ್ ಪಾರ್ಲಿಮೆಂಟ್ ಅಂತಿದೆ, ಪಾರ್ಲಿಮೆಂಟ್ ಅಂತ, ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಏನ್ ಮಾಡ್ತಾರೆ ಕ್ವಶನ್ ಅವರಲ್ಲಿ ಅಥವಾ ಪ್ರಶ್ನೋತ್ತರ ವೇಳೆ ಅಂದ್ರೆ ಸದಸ್ಯರು ಪ್ರಶ್ನೆ ಕೇಳ್ತಾರೆ, ಮಂತ್ರಿಗಳು ಉತ್ತರ ಕೊಡ್ತಾರೆ. ಇದ್ರಲ್ಲೂ ಕೂಡ 3 ವಿಧ ಇದೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್.
ಸ್ಟಾರ್ಟ್ ಕ್ವಶನ್ ಅಂದ್ರೆ ನಕ್ಷತ್ರ ಹಾಕಿದ ಪ್ರಶ್ನೆಗಳು, ಅನ್ಸ್ಟಾರ್ಟ್ ಕ್ವಶನ್ ನಕ್ಷತ್ರ ರಹಿತ ಪ್ರಶ್ನೆಗಳು, ಶಾರ್ಟ್ ಕ್ವಶನ್ ಅಂತ ಕೂಡ ಇದೆ, ಸಣ್ಣ ಸೂಚಕ ಶಾರ್ಟ್ ನೋಟಿಸ್ ಕ್ವಶನ್ ಅಂತ ಕೂಡ ಇದೆ. ಬರ್ತೀನಿ. ಇಲ್ಲಿ ಸ್ಟಾರ್ಟ್ ಕ್ವಶನ್ ಅಂದ್ರೆ ಏನು ಸರ್? ಓಕೆ, ಈ 1 hour ಅಲ್ಲಿ ಏನೇ ನಡೆಯುತ್ತೆ ಅಂತ. ಸ್ಟಾರ್ಟ್ ಕ್ವಶನ್ ಅಂದ್ರೆ ನಕ್ಷತ್ರ ಹಾಕಿರ್ತಾರೆ ಒಂದು ಕ್ವಶನ್ ಅಲ್ಲಿ, ಹಿಂಗೆ ಸ್ಟಾರ್ ಮಾರ್ಕ್ ಮಾಡಿರ್ತಾರೆ ಅಂತ. ಇದಕ್ಕೆ ಯಾರು ಕೇಳ್ತಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಏನ್ ಕರಿತೀವಿ ನಾವು, ಸಂಸತ್ ಸದಸ್ಯರು ಕೇಳ್ತಾರಲ್ಲ, ಅದಕ್ಕೆ ಮೌಖಿಕವಾಗಿ ಉತ್ತರ ಕೊಡಬಹುದು. ಮೌಖಿಕವಾಗಿ ಉತ್ತರ ಬೇಕಾಗುತ್ತೆ ಅಂದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ಓರಲ್ ಆಗಿ ಬಾಯಿ ಮುಖಾಂತರ ಉತ್ತರ ಕೊಡೋದು, ಅದನ್ನ ಸ್ಟಾರ್ಟ್ ಕ್ವಶನ್ ಅಂತ ಕರಿತೀವಿ. ಇಲ್ಲಿ ಬಾಯಲ್ಲಿ ಮೌಖಿಕವಾಗಿ ಉತ್ತರ ಕೊಡೋದ್ರಿಂದ ಸ್ನೇಹಿತರೆ ಇಲ್ಲಿ ಪೂರಕ ಪ್ರಶ್ನೆಗಳನ್ನ ಕೂಡ ಕೇಳಬಹುದು. ಅಂದ್ರೆ ಈಗ ಏನಾದ್ರು ನೀವು ಕ್ವಶನ್ ಕೇಳಿರ್ತೀರ ಸ್ಟಾರ್ ಕ್ವಶನ್ ಅಲ್ಲಿ, ಅದಕ್ಕೆ ಮಂತ್ರಿ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಸೊ ಅದು ಉತ್ತರ ನಿಮ್ಗೆ ಪೂರಕವಾಗಿ, ಈ ಉತ್ತರ ಪೂರಕವಾಗಿ ಇನ್ನೊಂದೇನೋ ಎಕ್ಸ್ಟ್ರಾ ಕ್ವಶನ್, ಎಕ್ಸ್ಟ್ರಾ ಅನ್ನಲ್ಲ, ಇದು ಪೂರಕವಾದ ಪ್ರಶ್ನೆಗಳನ್ನ ಕೂಡ ಕೇಳಬಹುದು. ಹಾಗಾಗಿ ಈ ಸ್ಟಾರ್ಟ್ ಕ್ವಶನ್ ನ ಏನಂತ ಆ ಪಟ್ಟಿಯಲ್ಲಿ ಹಸಿರು ಬಣ್ಣದಲ್ಲಿ ಮುದ್ರಿಸಲಾಗಿರುತ್ತೆ ಯಾವಾಗ. ಓಕೆ, ಒಂದಷ್ಟು ಕ್ವಶನ್ ಇರುತ್ತಲ್ಲ, ಅವತ್ತೇನ್ ಡಿಸ್ಕಸ್ ಮಾಡ್ಬೇಕು ಅಂತ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಹಸಿರು ಬಣ್ಣದಲ್ಲಿ ಗುರುತಿಸಲಾಗಿರುತ್ತೆ. ಎಕ್ಸಾಮ್ ಇದು ಕೂಡ ಕೇಳಕ್ಕಂತ ಚಾನ್ಸಸ್ ಇದೆ. ಸರ್ ಇದು PC to DC ತನಕ ಹೆಲ್ಪ್ ಆಗುತ್ತೆ. PC ಎಕ್ಸಾಮ್ ಇಂದ DC UPSC ಗೆ, KPSC ಗೆ, ಯಾವುದೇ ಎಕ್ಸಾಮ್ ಅಲ್ಲೂ ಕೂಡ ಇದನ್ನ ಕೇಳಬಹುದು ನಿಮ್ಗೆ. ಓಕೆ ಸರ್, ಫೈನ್. ಇನ್ನು ನೆಕ್ಸ್ಟ್ ಅನ್ಸ್ಟಾರ್ಟ್ ಕ್ವಶನ್ ಅಂದ್ರೆ ಈ ಸ್ಟಾರ್ ಮಾರ್ಕ್ ಮಾಡಿರಲ್ಲ ಅಂತ ಪ್ರಶ್ನೆಗಳು, ಅದನ್ನ ಲಿಖಿತದಲ್ಲಿ ಉತ್ತರ ಕೊಡ್ಬೇಕಾಗತ್ತೆ. ಯಾರು? ಮಂತ್ರಿಗಳು. ಯಾರು ಕೇಳ್ತಾರೆ? ಅವ್ರು ಮಂತ್ರಿಗಳು. ಸೊ ಯೂಶಲಿ ಈ ಲಿಖಿತದಲ್ಲಿ ಕೊಡ್ಬೇಕಂದಾಗ ಇಲ್ಲಿ ಪೂರಕ ಪ್ರಶ್ನೆ, ಅದಕ್ಕೆ ಪೂರಕವಾಗಿ ಯಾವ ಪ್ರಶ್ನೆ ಕೇಳೋ ನೆಸಿಟಿ ಇರಲ್ಲ ಅಲ್ವಾ. ಲಿಖಿತದಲ್ಲಿ ನೀವ್ ಏನ್ ಕೇಳಿರ್ತೀರ ಅದಕ್ಕೆ ಉತ್ತರ ಸಿಗುತ್ತೆ, ನೀವು ನೋಡ್ಕೋಬಹುದು. ಆದ್ರೆ ಈ ಪೂರಕ ಪ್ರಶ್ನೆ ಹೆಂಗ್ ಕೇಳಕ್ ಸಾಧ್ಯ? ಕೇಳಕ್ಕಾಗಲ್ಲ ಲಿಖಿತದಲ್ಲಿ ಇರೋದ್ರಿಂದ. ಹಾಗಾಗಿ ಈ ಪ್ರಶ್ನೆಗಳನ್ನ ಈ ಪಟ್ಟಿಯಲ್ಲಿ ಬಿಳಿ ಬಣ್ಣದಲ್ಲಿ ಮುದ್ರಿಸಲಾಗಿರುತ್ತದೆ. ಅದಕ್ಕೆ ಇಲ್ಲಿ ಸ್ವಲ್ಪ ನಾನು ಬಿಳಿ ಕಲಲ್ಲಿ ಮಾಸ್ ಮಾಡಿದ್ದೀನಿ, ಅಂದ್ರೆ ಬಣ್ಣನ ಸ್ವಲ್ಪ ಡೌನ್ ಮಾಡಿದ್ದೀನಿ. ಓಕೆ, ಫೈನ್. ಇನ್ನು ನೆಕ್ಸ್ಟ್ ಸರ್, ಸಣ್ಣ ಸೂಚಕ ಪ್ರಶ್ನೆಗಳು, ಶಾರ್ಟ್ ನೋಟಿಸ್ ಕ್ವಶನ್ಸ್ ಅಂತ ಕರಿತೀವಿ. ಏನಿದು ಶಾರ್ಟ್ ನೋಟಿಸ್ ಕ್ವಶನ್ಸ್? ಇಲ್ಲಿ ಯಾವ್ದಾದ್ರು ಸಾರ್ವಜನಿಕ ಪ್ರಾಮುಖ್ಯತೆ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ, ತುರ್ತು ವಿಷಯಗಳನ್ನ ಪ್ರಶ್ನೆ ಮಾಡ್ಬೇಕು ಅಂತದ್ನ ಶಾರ್ಟ್ ನೋಟಿಸ್ ಪ್ರಶ್ನೆ ಅಂತ ಕರಿತೀವಿ. ನೋಡಿ, ಇಂಥ ಪ್ರಶ್ನೆಗಳು ಮಾಡ್ಬೇಕು ಅಂದಾಗ ಮಿನಿಮಮ್ ನಾವು 10 ದಿನಕ್ಕಿಂತ ಮುಂಚೆ ನೋಟಿಸ್ ಕೊಡಬೇಕು. ಓಕೆ, ಇವಾಗ ಕೊರೋನಾ ನಡೀತಾ ಇದೆ, ಯಾವ್ದೋ ಒಂದು ಲಸಿಕೆದ ಬಗ್ಗೆ ಆಗಿರ್ಬೋದು, ಈಗ ಸದನ ನಡೀತಾ ಇದೆ ಅಂತ ಅನ್ಕೋಣ. ಸೊ ಇದನ್ನ ಡಿಸ್ಕಸ್ ಮಾಡ್ಬೇಕಿದ್ರ ಬಗ್ಗೆ, ಅಥವಾ ಯಾವ್ದಾದ್ರು ಒಂದು ಇಶ್ಯೂ ನಡೀತಾ ಇದೆ, ಕ್ಯಾಬ್ ಬಿಲ್ ನಡೀತಾ ಇದೆ, ಓಕೆ, ಬಿಲ್ ಬಗ್ಗೆ ಪ್ರೊಟೆಸ್ಟ್ ನಡೀತಾ ಇದೆ, ಇದ್ರ ಬಗ್ಗೆ ಸಡನ್ ಆಗಿ ನಾವು ಕ್ವಶನ್ ಕೇಳಬೇಕು. ಸೊ ಅವಾಗ 10 ದಿನಕ್ಕಿಂತ ಮುಂಚೆ ನಾವು ನೋಟಿಸ್ ಕೊಡ್ಬೇಕಾಗತ್ತೆ. ಅದಕ್ಕೆ ಶಾರ್ಟ್ ನೋಟಿಸ್ ಕ್ವಶನ್ಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಮೌಖಿಕವಾಗಿ ಉತ್ತರ ಕೊಡ್ತಾರೆ, ಬಾಯಲ್ಲೇ ಅಲ್ಲಿ ಉತ್ತರ ಕೊಡ್ತಾರೆ. ಸೊ ಇದನ್ನ ಪಟ್ಟಿಯಲ್ಲಿ ನಾವು ತಿಳಿ ಗುಲಾಬಿ ಬಣ್ಣದಲ್ಲಿ ಮುದ್ರಿಸಲಾಗಿರುತ್ತೆ, ತಿಳಿ ಗುಲಾಬಿ ಬಣ್ಣದಲ್ಲಿ ಮುದ್ರಿಸಲಾಗಿರ್ತಾರೆ. ಓಕೆ, ಫೈನ್. ನೆಕ್ಸ್ಟ್ ಇಷ್ಟೇ ಅಲ್ಲ, ಈಗ ನಾವು 3 ರೀತಿ ಪ್ರಶ್ನೆಗಳು ನೋಡಿದ್ವಿ. ಇದು ಸರ್ ಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ, ಕೇಳ್ತಾರೆ, ಮಂತ್ರಿಗಳು ಉತ್ತರ ಕೊಡ್ತಾರೆ. ಇದು ಕ್ವಶನ್ ಅವರ್ಸ್ ಅಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ನಡೀತದೆ. ಜೊತೆಗೆ ಇಲ್ಲೇ ಪ್ರೈವೇಟ್ ಮೆಂಬರ್ಗೂ, ಬರೀ ಮಂತ್ರಿಗಳಿಗೆ ಕೇಳೋದಲ್ಲ, ಎಕ್ಸಾಮ್ ಅಲ್ಲಿ ನಿಮ್ಗೆ UPSC ಅಲ್ಲಿ ಇಂಥದ್ನೇ ಕೇಳೋದು. ಅವನು ಸ್ಪೆಸಿಫಿಕ್ ಆಗಿ ಮಂತ್ರಿಗಳಿಗೆ ಮಾತ್ರ ಅಂತ ಹಾಕ್ತಾನೆ, ಅಲ್ಲ, ಮಾತ್ರ ಅಂತ ಹಾಕೋದು ತಪ್ಪು. ಇಲ್ಲಿ ಖಾಸಗಿ ಸದಸ್ಯರಿಗೂ ಪ್ರಶ್ನೆ ಕೇಳಬಹುದು ಈ ಪ್ರಶ್ನೋತ್ತರ ವೇಳೆಗಳಲ್ಲಿ. ಹೆಂಗೆ ಸರ್? ಈಗ ಯಾವ್ದಾರ ಒಂದು ಬಿಲ್ ಇರುತ್ತೆ ಅಥವಾ ಯಾವ್ದಾರ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಸೊ ಆ ವಿಷಯ ಮಾತಾಡ್ಬೇಕಾರೆ, ಇದನ್ನ ಮಾತಾಡ್ಬೇಕಾರೆ, ಓಕೆ, ಅಲ್ಲಿ ಆ ಒಂದು ಮಸೂದೆ ಅಥವಾ ಆ ಒಂದು ಬಿಲ್ ಬಗ್ಗೆ ಮಾತಾಡ್ಬೇಕಾರೆ ಅದು ಆ ಪ್ರಶ್ನೆ ಖಾಸಗಿ ಸದಸ್ಯರಿಗೆ ಸಂಬಂಧಿಸಿದ್ರೆ ಅವ್ರಿಗೆ ಪ್ರಶ್ನೆ ಕೂಡ ಕೇಳಬಹುದು. ಅದನ್ನ ಹಳದಿ ಬಟ್ಟೆಯಲ್ಲಿ ಮುದ್ರಿಸಲಾಗಿರುತ್ತದೆ. ಸರ್ ಹೆಂಗೆ ಸರ್? ಈಗ ಯಾವ್ದಾದ್ರು ಒಂದು ಎಲ್ಲೋ ಒಂದ್ ಕಡೆ ಏನೋ ಇಶ್ಯೂ ಆಗಿರುತ್ತೆ, ಎಲ್ಲೋ ಏನೋ ಬ್ಲಾಸ್ಟ್ ಆಗಿರುತ್ತೆ, ಅಥವಾ ಏನೋ ಒಂದು ಕ್ಯಾಬ್ ಬಿಲ್ಲೇ ತಂದ್ರು ಅಂತ ಇಟ್ಕೊಳ್ಳಿ, ಸುಮ್ನೆ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಸೊ ಈ ಬಿಲ್ಲಿನ ಪ್ರಕಾರ ಬೆಂಗಳೂರು ತುಂಬಾ ಗಲಾಟೆಗೆ ಏನೋ ಅಲ್ಲಿ ಏನೋ ತುಂಬಾ ಬೆಂಕಿ ಎಲ್ಲ ಹಚ್ಚಿ ಏನೋ ಆಯ್ತು ಅಂತ ಇಟ್ಕೊಳ್ಳಿ. ಆಗ ಸದನದಲ್ಲಿ ಏನಾಗುತ್ತೆ, ಆ ಡಿಸ್ಕಸ್ ಮಾಡ್ಬೇಕಾರೆ ಅವರು ಮಂತ್ರಿ ಅಲ್ಲ, ಬೆಂಗಳೂರಿನ ಒಬ್ರು MP ಇರ್ತಾರೆ. ಸೊ ಅವ್ರು ಉತ್ತರ ಕೊಡ್ಬೇಕಾಯ್ತು, ಯಾಕೆ ನಿಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಿಂಗಾಯ್ತು. ಸೊ ಹೀಗೆ ಇದನ್ನ ಖಾಸಗಿ ಸದಸ್ಯರಿಗೂ ಕೂಡ ನಾವು ಕೇಳಬಹುದು, ಮಂತ್ರಿಗಳಿಗೆ ಮಾತ್ರ ಅಲ್ಲ. ಸೊ ಇದು ಹಳದಿ ಬಣ್ಣದಲ್ಲಿ ಮುದ್ರಿಸಲಾಗಿರ್ತದೆ. ಸೊ ಇದಿಷ್ಟು ನಾವು ಕ್ವಶನ್ ಅವರಲ್ಲಿ ಕೇಳ್ತೀವಿ. ಅರ್ಥ ಆಯ್ತಲ್ಲ? ಕ್ವಶನ್ ಅವರ್ ಅಥವಾ ಪ್ರಶ್ನೋತ್ತರ ವೇಳೆಯಲ್ಲಿ ಏನ್ ನಡೀತೀವಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಫೈನ್ ಸರ್. ಇನ್ನು 12 ರಿಂದ 1 ಗಂಟೆ ಇದೆಯಲ್ಲ, ಅದು 0 hour ಅಂತ ಕರಿತೀವಿ. ರೆಪ್ರೆಸೆಂಟೆಡ್ ಪೀಪಲ್ ಅಂತ 0 hour ಅಂತ ಕರಿತೀವಿ. ಏನಿದು ಶೂನ್ಯ ವೇಳೆ. ಅದಾದ್ಮೇಲೆ ಲಂಚ್ 1 to 2 ಲಂಚ್ ಇರುತ್ತೆ. ಓಕೆ, ಇನ್ನು 2 ರಿಂದ 6 ಗಂಟೆ ತನಕ ಏನೇನ್ ನಡೆಯುತ್ತೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಲಂಚ್ ಅವರ್ ಅಂತ ಗಿಂತ ಮುಂಚೆ 12 ರಿಂದ 1 ಗಂಟೆ ತನಕ ಏನ್ ಬೇಕಾದ್ರೂ ಕೇಳಬಹುದು, ನಿಮ್ಗೆ ಟೈಮ್ ಕೇಳಬಹುದು, ಅಥವಾ ಅಲ್ಲಿ ಏನಾಗುತ್ತೆ ಅಂತ ಕೇಳಬಹುದು ಎಕ್ಸಾಮ್ ಅಲ್ಲಿ. ಓಕೆ, ಶೂನ್ಯ ಗಂಟೆ ಅಂತ ಕರಿತೀವಿ. ಈ ಶೂನ್ಯ ಗಂಟೆ ನಮ್ಮ ಭಾರತೀಯ ಸಂಸದೆಯಲ್ಲಿ ಆವಿಷ್ಕಾರ ಮಾಡೋದು, ರಿಸರ್ಚ್ ಮಾಡ್ಕೊಂಡಿರೋದು ನಾವೇನೆ. ಇದು ಯಾವುದೇ ಹಿಂದೆ ಎರವಲು ಪಡ್ಕೊಂಡಿಲ್ಲ, ಏನೇ ಮಾಡಿಲ್ಲ, ಮತ್ತೆ ನಮ್ಮ ನಿಯಮದ ಪುಸ್ತಕದಕ್ಕೂ ಉಲ್ಲೇಖಿಸಲಾಗಿಲ್ಲ. ನಾವೀಗ ಕ್ವಶನ್ ಅವರ್ ನೋಡಿದ್ವಿ, ಪ್ರಶ್ನೋತ್ತರ ಬೇರೆ ರೂಲ್ಸ್ ಆಫ್ ಪ್ರೊಸೀಜರ್ ಅಲ್ಲಿ ಇದೆ, ಪಾರ್ಲಿಮೆಂಟ್ ರೂಲ್ಸ್ ಅಲ್ಲಿ ಇದೆ, ಆದ್ರೆ ಇದೆ ಅಲ್ಲಿಲ್ಲ, ನಾವೇ ಆವಿಷ್ಕಾರ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಯಾವುದೇ ವಿಷಯಗಳನ್ನ ಎತ್ಕೋಬಹುದು. ಶೂನ್ಯ ಅವರ್, ಅದಕ್ಕೆ ಶೂನ್ಯ ಗಂಟೆ ಅಂತ ಕರೀತು. 0 ಗಂಟೆ 0 hour ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಯಾವ್ದೋ ಮುನ್ಸೂಚನೆ ಕೊಡಂಗಿಲ್ಲ, ಯಾವುದೇ ಒಂದು ವಿಷಯನ ಎತ್ಕೊಂಡು ಚರ್ಚೆ ಮಾಡಬಹುದು.
ಓಕೆ, ಶೂನ್ಯ ಗಂಟೆಯ ಪ್ರತಿ ಗಂಟೆಯ ನಂತರ ತಕ್ಷಣ ಪ್ರಾರಂಭವಾಗುತ್ತೆ. ಅಂದ್ರೆ ಫಸ್ಟ್ ಅವರ್ ಆದ್ಮೇಲೆ, ಫಸ್ಟ್ ಅವರ್ ಯಾವಾಗಲೂ 11 ಗಂಟೆಯಿಂದ 12 ದರ್ ಇಸ್ ಅ ಫಸ್ಟ್ ಅವರ್, ಅದು ಕ್ವಶನ್ ಅವರ್ ಆಗಿರುತ್ತೆ, ಪ್ರಶ್ನೋತ್ತರ ವೇಳೆ. ಅದಾದ್ಮೇಲೆ ಶೂನ್ಯ ಗಂಟೆ ಸ್ಥಾಪನೆ ಸ್ಟಾರ್ಟ್ ಆಗುತ್ತೆ. ಸೊ ಆಕ್ಚುಲಿ ಇದನ್ನ ಬೇರೆ ರೀತಿನೂ ಕೂಡ ಕರಿಬಹುದು. ಏನಕ್ಕೆ 0 ಅವರ್ ಅಂತ ಕರಿತೀವಿ ಅಂತ, ಯಾಕಂದ್ರೆ ಈ ಪ್ರಶ್ನೆ ಗಂಟೆ ಆದ್ಮೇಲೆ ಕಾರ್ಯಸೂಚಿಯ ನಡುವಿನ ಸಮಯದ ಅಂತರ, ಅಂದ್ರೆ ಈಗ ಪ್ರಶ್ನೆ ಗಂಟೆ 11 ರಿಂದ 12 ಆಗುತ್ತಲ್ವ ಸ್ನೇಹಿತರೆ, ಫೈನ್. ಇನ್ನು 1 ರಿಂದ 2 ಲಂಚ್, ಓಕೆ, ಇದು ಬಿಟ್ಟಾಕಿ. ಇನ್ನು 2 ರಿಂದ 6 ಇದೆಯಲ್ಲ, ಅಲ್ಲಿ ನಮ್ಮ ಕಾರ್ಯಗಳು ನಡೀತಕ್ಕಂಥದ್ದು. ಏನ್ ಕಾರ್ಯಗಳು? ಎನಿಥಿಂಗ್ ಡಿಸ್ಕಷನ್ ಆಗಿರ್ಬೋದು, ಬಜೆಟ್ ರಿಲೇಟೆಡ್ ಆಗಿರ್ಬೋದು, ಮತ್ತೆ ಬೇರೆ ಬಿಲ್ಗಳ ಬಗ್ಗೆ ಆಗಿರ್ಬೋದು, ಏನೇ ಡಿಸ್ಕಷನ್ ಅಲ್ಲಿ ನಡೀತಾ ಇರುತ್ತಲ್ಲ, ಸೊ ಈ ಕಾರ್ಯ ಸೂಚಿಗಳ ನಡುವಿನ ಸಮಯ ಇದೆಯಲ್ಲ, ಅದನ್ನ ಶೂನ್ಯ ಸಮಯ ಅಂತ ಕರಿತೀವಿ. ಹಂಗೂ ಕೂಡ ಕರಿತೀವಿ. ಇಲ್ಲೂ ಕೂಡ ಪ್ರಶ್ನೆಗಳು ಎತ್ತುತ್ತಿದ್ರೆ ಅದ್ರ ಯಾವುದೇ ಮುನ್ಸೂಚನೆ ಕೊಡಂಗಿಲ್ಲ. ಇದು ಶೂನ್ಯ ಗಂಟೆ, ಓಕೆ, 0 ಅವರ್. ಇದ್ರ ನೆಕ್ಸ್ಟ್ ಈಗ 1 to 2 ಲಂಚ್ ಆಯ್ತು. 2 ರಿಂದ 6 ಇದೆಯಲ್ಲ, ಅಲ್ಲಿ ನಾವು ಅರ್ಧ ಗಂಟೆ, ಹಾಫ್ ಎನ್ ಅವರ್ ಡಿಸ್ಕಷನ್ ಅಂತ ಕೂಡ ಒಂದು ಬರುತ್ತೆ. ಶಾರ್ಟ್ ಡಿಸ್ಕಷನ್ ಒಂದು 2 ಅವರ್, ಓಕೆ, 2 ಅವರ್ ಶಾರ್ಟ್ ಡಿಸ್ಕಷನ್ ಅಂತ ಕೂಡ ಬರುತ್ತೆ. ಏನಿದು ಹಾಫ್ ಎನ್ ಅವರ್ ಡಿಸ್ಕಷನ್, ಅರ್ಧ ಗಂಟೆ ಚರ್ಚೆ ಅಂದ್ರೆ ಏನು? ಇದು ಮೋಸ್ಟ್ ಇಂಪಾರ್ಟೆಂಟ್. ಸರ್, ಇಲ್ಲಿ ಅರ್ಧ ಗಂಟೆ ಚರ್ಚೆ ಇದೆಯಲ್ಲ, ಏನಿಲ್ಲ, ಅರ್ಧ ಗಂಟೆ ಚರ್ಚೆಲಿ ಏನ್ ಮಾಡ್ತಾರೆ? ಈ ಪ್ರತಿಯೊಬ್ಬ ಸದಸ್ಯ ಮಂತ್ರಿಗೆ, ಈಗ ಪ್ರಶ್ನೆಗೆ ಮಂತ್ರಿ ಉತ್ತರ ಕೊಡಬೇಕಾಗತ್ತೆ. ಅಂದ್ರೆ ಯಾವ್ದಕ್ ಉತ್ತರ ಕೊಡಬೇಕಾಗತ್ತೆ? ಈಗ ಯಾವ್ದಾದ್ರು ಡಿಸ್ಕಸ್ ಮಾಡಿದ್ವಿ, ಓಕೆ, ಅದು ಅಸಮರ್ಥನೀಯ ಅಂತ ಗೊತ್ತಾಯ್ತು ನಮ್ಗೆ. ಓಕೆ, ಒಂದು ಡಿಸ್ಕಸ್ ಮಾಡಿದ್ವಿ, ಅಲ್ಲಿ ಅಸಮರ್ಥನೀಯ ಉತ್ತರ ಬಂದಿದೆ ಅಂತ ಗೊತ್ತಾಯ್ತು ನಮ್ಗೆ. ಯಾವಾಗ? ಕ್ವಶನ್ ಅವರ್ ಅಲ್ಲಿ ಆಗಿರ್ಬೋದು, ಯಾವಾಗಾದ್ರೂ ಆಗಿರ್ಬೋದು. ಸೊ ಇಲ್ಲೇನಾಗುತ್ತೆ, ಅಂತ ಅಸಮರ್ಥನೀಯ ಉತ್ತರ ಅನ್ಸಿದಾಗ ಸದಸ್ಯರು ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಲಾಗುತ್ತೆ. ಒಂದು. ಇನ್ನೊಂದು, ಸಾಕಷ್ಟು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಗಳನ್ನು ಚರ್ಚಿಸಲು ಕೂಡ ಇದನ್ನ ಯೂಸ್ ಮಾಡ್ಬೋದು. ಇಲ್ಲಿ ಸ್ಪೀಕರ್ ಅರ್ಧ ಗಂಟೆ ಅವಕಾಶ ಕೊಡ್ತಾರೆ. ಅವರು ಉತ್ತರ ಕೊಟ್ಟಿರೋದು ಅಸಮರ್ಥವೇ ಆಗಿದೆ, ಮತ್ತೊಂದು ಪ್ರಮುಖವಾದ ವಿಷಯ ಇದ್ದಾಗ ಅರ್ಧ ಗಂಟೆ ಕೊಡ್ತಾರೆ. ಇದರಲ್ಲಿ ನಾವು ಡಿಸ್ಕಷನ್ ಮಾಡ್ಕೋಬಹುದು, ಅರ್ಧ ಗಂಟೆ ಕ್ವಶನ್ ಡಿಸ್ಕಷನ್ ಮಾಡ್ಕೋಬಹುದು. ಇದು ಪ್ರತಿದಿನ ಇರುತ್ತಾ? ಸ್ಪೀಕರ್ ವಾರದಲ್ಲಿ 3 ದಿನಗಳನ್ನು ನಿಗದಿಪಡಿಸ್ತಾರೆ. ಓಕೆ, ಬಟ್ ಇದು ಯಾವುದೇ ಒಂದು ಔಪಚಾರಿಕ ಒಂದು ಮೋಷನ್ ಅಂತಂದ್ರೆ ಫಾರ್ಮಲ್ ಮೋಷನ್, ಮತದಾನ ಆ ತರ ಏನೂ ಇರಲ್ಲ ಇದರಲ್ಲಿ. ಜಸ್ಟ್ ಡಿಸ್ಕಷನ್ ಆಗಿರುತ್ತೆ. ಉತ್ತರ ಅಸಮರ್ಥನೀಯ ಅಂದಾಗ ಈ ಹಾಫ್ ಎನ್ ಅವರ್ ಡಿಸ್ಕಷನ್ಗೆ ಅನುವು ಮಾಡ್ಕೊಡ್ತಾರೆ. ಯಾವಾಗ? 3 ದಿನ ವಾರದಲ್ಲಿ. ಇನ್ನು ಅಲ್ಪಾವಧಿ ಚರ್ಚೆ ಇದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಅಲ್ಪಾವಧಿ ಚರ್ಚೆನ ಯೂಶಲಿ 2 ಅವರ್ ನಾವು ಕೈಗೊಳ್ತೀವಿ. 2 ಅವರ್ ಕೈಗೊಳ್ತೀವಿ, 2 ಗಂಟೆಗಳು. ಅದರಿಂದ ಇದನ್ನ 2 ಅವರ್ ಡಿಸ್ಕಷನ್ ಅಂತಾನೆ ಕೂಡ, 2 ಗಂಟೆಗಳ ಚರ್ಚೆ ಅಂತ ಕೂಡ ಕರಿತೀವಿ. ಯಾವಾಗ ಇದೆಲ್ಲ ನಡೆಯೋದು? 2 to 6 ಅವಧಿಯಲ್ಲಿ ನಡೆಯುತ್ತೆ ಇವೆಲ್ಲ. ಓಕೆ, ಬಿಟ್ವೀನ್ 2 to 6 ಅಲ್ಲಿ ಯಾವಾಗ ಬೇಕಾದ್ರೂ ನಡೆಯಬಹುದು. ಫೈನ್ ಸರ್. ಇಲ್ಲಿ ಏನಾಗುತ್ತೆ ಸರ್? ಓಕೆ, ಇಲ್ಲಿ ಅಲ್ಪಾವಧಿ ಚರ್ಚೆ ಅಂತ ಏನ್ ಕರಿತಾ ಇದೀವಿ, ಶಾರ್ಟ್ ಡಿಸ್ಕಷನ್ ಅಂತ ಏನ್ ಕರಿತೀವಿ, ಈ ವೇಳೆಯಲ್ಲಿ ಏನಾಗುತ್ತೆ ಅಂದ್ರೆ ಇದು ಕೂಡ ತುರ್ತು ಸಾರ್ವಜನಿಕ ತುರ್ತು ಮಹತ್ವದ ವಿಶೇಷಗಳನ್ನ ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು. ಇದು 1953ರಲ್ಲಿ ನಾವು ಇದನ್ನ ಚಾಲ್ತಿಗೆ ತರ್ತೀವಿ. ಇಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ಇಲ್ಲಿ ವಾರದಲ್ಲಿ 2 ದಿನಗಳು, ವಾರದಲ್ಲಿ 2 ದಿನಗಳು ನಮ್ಗೆ ಇದನ್ನ ಕೊಡ್ತಾರೆ. ಯಾರು? ಇದನ್ನು 2 ಗಂಟೆಗಳ ಚರ್ಚೆ ಅಂತ ಕರಿತೀವಿ. ಇದನ್ನ ವಾರದಲ್ಲಿ 2 ದಿನಗಳ ಕಾಲ ಮಾಡಕ್ಕೆ ನಮ್ಗೆ ಏನ್ ಮಾಡ್ತಾರೆ? ಈ ಶಾರ್ಟ್ ಡಿಸ್ಕಷನ್ ಏನಿದೆ, ಅಲ್ಪಾವಧಿ ಚರ್ಚೆ, ನಮ್ಮ ಸ್ಪೀಕರ್ ಅನುವು ಮಾಡಿ ಕೊಡ್ತಾರೆ. ಓಕೆ, ಇದು ಏನಿದೆ ಹಾಫ್ ಅನ್ ಅವರ್ ಚರ್ಚೆ ಮತ್ತೆ ಅಲ್ಪಾವಧಿ ಶಾರ್ಟ್ ಡ್ಯೂರೇಷನ್ ಚರ್ಚೆ, ಇದು ಬಿಟ್ವೀನ್ 2 to 6 ನಡುವೆ ನಡೀತಕ್ಕಂಥದ್ದು. ಓಕೆ, ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಗಮನ ಸೆಳೆಯುವ ಸೂಚನೆ, ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂತ ಕರಿತೀವಿ. ಸರ್, ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂದ್ರೆ ಏನು ಸರ್? ಯಾವುದೇ ಸಮಯದಲ್ಲಾಗ್ಲಿ, ಈಗ ನೋಡಿ, ಸಂಸತ್ ಸದಸ್ಯರು ಸಭಾಧ್ಯಕ್ಷರ ಪೂರ್ವ ಅನುಮತಿಯೊಂದಿಗೆ, ಓಕೆ, ಪೂರ್ವ ಅನುಮತಿಯೊಂದಿಗೆ, ವೆರಿ ಇಂಪಾರ್ಟೆಂಟ್ ಅದು, ಸಾರ್ವಜನಿಕ ಮಹತ್ವದ ವಿಷಯಕ್ಕೆ ಸಂಬಂಧಿಸಿದಂತೆ ಗಮನ ಸೆಳೆಯಲು ಇದನ್ನ ಮಂಡಿಸಬಹುದು. ಓಕೆ, ಮಂಡಿಸಬಹುದು ಅಂದ್ರೆ ಇಲ್ಲಿ ನೋಡಿ, ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಕ್ಕೆ ತಕ್ಕಂತೆ, ಈಗ ಹೇಳಿದ್ನಲ್ಲ, ಈಗ ಯಾವುದೇ ಒಂದು ಬಿಲ್ ಆಗಿರೋದು, ಕೋವಿಡ್ ವಿಷಯ ಆಗಿರ್ಬೋದು, ಇದನ್ನ ಅವರು ಸಂಸತ್ನಲ್ಲಿ ಮಂಡಿಸಬಹುದು. ಇದು ಕೂಡ ಶೂನ್ಯ ಗಂಟೆ ಅಂತೆ ಸಂಸತ್ತಿನ ಕಾರ್ಯವಿಧಾನದಲ್ಲಿ ಇಲ್ಲ. ಇದು ನಮ್ಮ ಒಂದು ರಿಸರ್ಚ್ ಮಾಡ್ಕೊಂಡಿರೋದು. ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂದ್ರೆ ಕಾಲಿಂಗ್ ಅಟೆನ್ಷನ್ ಅಂದ್ರೆ ನಾವು ಗಮನ ಸೆಳೀತಾ ಇದೀವಿ ಅವ್ರದ್ದು ಅಂತ. 1954ರಲ್ಲಿ ಇದು ಅಸ್ತಿತ್ವಕ್ಕೆ ಬಂತು. ಇದನ್ನು ಕೂಡ ಶೂನ್ಯ ಗಂಟೆ ಹಾಗೆ ನಮ್ಗೆ ರೂಲ್ಸ್ ಆಫ್ ಪಾರ್ಲಿಮೆಂಟ್ ಅಲ್ಲಿ ಇಲ್ಲ, ಇದು ಕೂಡ ಇಲ್ಲ. ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂದ್ರೆ ಹೆಸರೇ ಹೇಳ್ತಕ್ಕಂತೆ ನಾವು ಗಮನ ಸೆಳ್ತಕ್ಕಂಥ, ಇದಕ್ಕೆ ನಾವೇನ್ ಮಾಡ್ಬೇಕು? ಸ್ಪೀಕರ್ನ ಅನುಮತಿ ಪಡ್ಕೊಂಡು ಮಾಡ್ಬೇಕು. ಇನ್ನು ಅಡ್ಜಾರ್ಮೆಂಟ್ ಮೋಷನ್, ನಿಲುವಳಿ ಸೂಚನೆ. ಸರ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ನಿಲುವಳಿ ಸೂಚನೆ ಅಂದ್ರೆ ಏನು? ಇದು ಸೇಮ್ ಸರ್, ಎಲ್ಲ ಏನಕ್ಕೆ ಸರ್ ಕರಿತೀವಿ? ಈಗ ಈ ನಿಲುವಳಿ ಸೂಚನೆ ಆಗಿರ್ಬೋದು, ಅಡ್ಜಾರ್ಮೆಂಟ್ ಮೋಷನ್ ಆಗಿರ್ಬೋದು, ಕಾಲಿಂಗ್ ಅಟೆನ್ಷನ್ ಮೋಷನ್ ಆಗಿರ್ಬೋದು, ಇದೆಲ್ಲ ಏನಕ್ಕೆ ಮಾಡ್ತೀವಿ? ಯಾವ್ದೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸಾರ್ವಜನಿಕ ಹಿತಾಸಕ್ತಿ ಇರುತ್ತೆ, ತುರ್ತು ವಿಷಯ ಇರುತ್ತೆ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ, ಅದ್ರ ಬಗ್ಗೆ ತಿಳ್ಕೊಳಕ್ಕೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಕರೆದಿರ್ತೀವಿ. ಓಕೆ, ಸೊ ಇಲ್ಲಿ ನಿಲುವಳಿ ಸೂಚನೆ ಅಂತಂದ್ರೆ ಏನು ಅಂದ್ರೆ, ಈಗ ನೋಡಿ, ಈಗ ಒಂದು ದಿನದಲ್ಲಿ ಏನೋ ಆಗ್ಬೇಕು ಅಂತ ಆಲ್ರೆಡಿ ನಮ್ಮ ಹತ್ರ ಮೆನ್ಷನ್ ಮಾಡ್ಕೊಂಡಿರ್ತೀವಿ ಪ್ರೊಸೀಜರ್ ಅಲ್ಲಿ.
ಅಲ್ವಾ, 2 to 6 ಅಲ್ಲಿ ಇದಾಗ್ಬೇಕು ಅಂತ. ಈಗ ಅರ್ಜೆಂಟ್ ಆಗಿ ತುರ್ತು ವಿಷಯ ಬರುತ್ತೆ, ಅವಾಗ ನಾವೇನ್ ಮಾಡ್ಬೋದು ಸರ್, ಈ ಪ್ರೊಸೀಜರ್ ನಮ್ದು ಡೈಲಿ ಏನಿದೆ ಆ ಒಂದು ಇದನ್ನ ನಾವು ವ್ಯವಹಾರವನ್ನು ಮುಂದೂಡಿ ಈ ವಿಷಯನ ಚರ್ಚೆ ಮಾಡಿ ಅಂತ ಸ್ಪೀಕರ್ಗೆ ಒಪ್ಪಿಗೆ ಕೇಳ್ಬೇಕಾಗುತ್ತೆ. ಇದನ್ನ ಅಡ್ಜಾರ್ನ್ಮೆಂಟ್ ಮೋಷನ್ ಅಂತ ಕರಿತೀವಿ, ನಿಲುವಳಿ ಸೂಚನೆ ಅಂತ ಕರಿತೀವಿ. ಸರ್, ಇಲ್ಲಿ ಅಡ್ಜಾರ್ನ್ಮೆಂಟ್ ಮೋಷನ್ಗೆ ಸುಮ್ನೆ ಒಬ್ರು ಹೇಳಿದ್ರೆ ಆಗಲ್ಲ. ಮಿನಿಮಮ್ ಒಂದು 50 ಜನ ಸದಸ್ಯರು ಅಂದ್ರೆ ಎಂಪಿಗಳು ಸದನದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಒಪ್ಪಿಗೆ ತಗೋಬೇಕಾಗತ್ತೆ, ಅಂದ್ರೆ ಸೈನ್ ಹಾಕ್ಬಿಟ್ಟು ಕೇಳ್ಕೋಬೇಕಾಗತ್ತೆ. ಅವಾಗ ಸ್ಪೀಕರ್ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಅಂದ್ರೆ ಅವತ್ತಿನ ವಿಷಯವನ್ನ ಮುಂದೂಡ್ತಾರೆ. ಏನ್ ಮಾಡ್ಬೇಕಾಗಿತ್ತು, ಈ ವಿಷಯನ ಪ್ರಮುಖ ವಿಷಯನ ತಗೊಂಡ್ ಅಂದ್ರೆ ಡಿಸ್ಕಸ್ ಮಾಡ್ತಾರೆ. ಇದನ್ನ ಅಡ್ಜಾರ್ನ್ಮೆಂಟ್ ಮೋಷನ್, ನಿಲುವಳಿ ಸೂಚನೆ ಅಂತ ಕರಿತೀವಿ. ಇಂಥ ಸೂಚನೆ ಯಾವಾಗ್ಲೂ 4 ಗಂಟೆಗೆ ಚರ್ಚಿಸಲಾಗುತ್ತೆ ಸರ್, 4 to 6 ಈ ರೀತಿ ಚರ್ಚಿಸಲಾಗುತ್ತೆ. ಸೊ ಇದನ್ನು ಕೂಡ ನಾವ್ ಏನಾಗಿ ಇದಕ್ಕೆ ಹೋಲಿಸ್ಕೋಬಹುದು, ಅಲ್ಪ ಶಾರ್ಟ್ ಡ್ಯೂರೇಷನ್ ಚರ್ಚೆ ಇದೆಯಲ್ಲ, ಇದಕ್ಕೆ ನಾವು ಹೋಲಿಸ್ಕೋಬಹುದು. ಓಕೆ ಸರ್, ಫೈನ್. ಇದು ಆಕ್ಚುಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಮೋಷನ್ ಗಳಲ್ಲಿ ಸರ್ ತುಂಬಾ ಇದೆ, ಇನ್ನೂ ತುಂಬಾ ಇದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಸಬ್ಸ್ಟೆನ್ಸಿವ್ ಮೋಷನ್ ಅಂತಿದೆ, ಅದ್ರ ಕೆಳಗಡೆ ಸಬಾರ್ಡಿನೇಟ್ ಮೋಷನ್ ಅಂತ ಕೂಡ ಇದೆ, ಅಥವಾ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಕೂಡ ಇದೆ, ನೋ ಕಾನ್ಫಿಡೆನ್ಸ್ ಮೋಷನ್. ಇದೆಲ್ಲ ನಾನು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ, ಈಗ ಸಬ್ಸ್ಟೆನ್ಸಿವ್ ಮೋಷನ್ ಅಂದ್ರೇನು, ಒಂದು ಇಂಪೀಚ್ಮೆಂಟ್ ಅಂದ್ರೆ ಈಗ ರಾಷ್ಟ್ರಪತಿಗಳನ್ನ ಇಂಪೀಚ್ ಮಾಡ್ಬೇಕಾರೆ ಅಲ್ವಾ, ಅವ್ರನ್ನ ತೆಗಿಬೇಕು ಅಂತ ನಾವು ಏನ್ ಮಾಡ್ತೀವಿ, ಇದು ಸಬ್ಸ್ಟೆನ್ಸಿವ್ ಮೋಷನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದೆಲ್ಲ ನಾವು ರಾಷ್ಟ್ರಪತಿಗಳ ಕೆಳಗೆ ಓದಿರ್ತೀವಿ. ಈಗ ನೋ ಕಾನ್ಫಿಡೆನ್ಸ್ ಮೋಷನ್ ಯಾವಾಗ ಮಾಡ್ತೀವಿ, ಸರ್ಕಾರದ ವಿರುದ್ಧ ನಾವು ನಿಲುವಳಿನ ಮಂಡಿಸ್ತಕ್ಕಂಥದ್ದು. ಅಂದ್ರೆ ಸರ್ಕಾರ ಸರಿ ಇಲ್ಲ ಅಂತೇಳಿ, ಅದಕ್ಕೆ ಕಾನ್ಫಿಡೆನ್ಸ್ ಇಲ್ಲ ಅಂತೇಳಿ ಸರ್ಕಾರದ ವಿರುದ್ಧ, ಇದೆಲ್ಲ ನಾವು ಯೂಶಲಿ ನಾವು ಪೊಲಿಟಿಲಿ ನಮ್ಮ ಒಂದು ಸಂವಿಧಾನದಲ್ಲಿ ಆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಓದಿರ್ತೀವಿ. ಹಾಗಾಗಿ ಇದನ್ನ ನಾನು ತಗೊಂಡಿಲ್ಲ. ಅದು ಬಿಟ್ಟು ಇದೆರಡು ಬಿಟ್ಟು ಮುಖ್ಯವಾದ ಬೇರೆ ಬೇರೆ ಏನಿದೆ ಅದನ್ನ ತಗೋತಾ ಇದ್ದೇನೆ. ಓಕೆ ಸರ್. ನೆಕ್ಸ್ಟ್ ಸೆನ್ಷರ್ ಮೋಷನ್ ಅಂತ ಇದೆ, ಕಣ್ಸ್ತಕ್ಕಂಥದ್ದು. ಜಸ್ಟ್ ಕಣ್ಸೋದು, ಇದು ಕಣ್ಸೋದು. ಈ ಕಣ್ಸಿರ್ತಕ್ಕಂಥ ಸೂಚನೆ ಏನದು, ಕಣ್ಸೋದು ಅಂದ್ರೇನು, ಈಗ ಲೋಕಸಭೆಯಲ್ಲಿ ಇದನ್ನ ಖಂಡಿಸುವ ಮೋಷನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅನುಮತಿ ತಗೋಬೇಕಾಗುತ್ತೆ. ಈಗ ಒಬ್ಬ ವೈಯಕ್ತಿಕ ಮಂತ್ರಿ ಅಥವಾ ಕಂಪ್ಲೀಟ್ ಮಂತ್ರಿ ಮಂಡಲ, ಯಾವುದೇ ಇಡೀ ಮಂತ್ರಿ ಮಂಡಲನ ನಾವು ಏನ್ ಮಾಡಿ ಖಂಡಿಸ್ಬೋದು. ಯಾವ್ದ್ರ ಮೇಲೆ, ಒಂದು ನಿರ್ದಿಷ್ಟ ನೀತಿ ಕಾರ್ಯಗಳು ಅವ್ರು ಸರಿಯಾಗಿ ಮಾಡಿಲ್ಲ. ಓಕೆ, ಯಾವ್ದೋ ಒಂದು ಕಾರ್ಯಾಂಗದಲ್ಲಿ ಅವ್ರ ಒಂದು ಸರಿಯಾಗಿ ರೂಪರೇಷೆ ತಗೊಂಡ್ ಬಂದಿಲ್ಲ, ಇದರಿಂದ ಏನೋ ತುಂಬಾ ಪ್ರಾಬ್ಲಮ್ಗಳಾಗಿದೆ, ಎಫೆಕ್ಟ್ಗಳಾಗಿದೆ ಸಾರ್ವಜನಿಕರಿಗೆ, ಇದನ್ನ ನಾವು ಲೋಕಸಭೆಯಲ್ಲಿ ಖಂಡಿಸ್ಬೋದು. ಯಾಕಂದ್ರೆ ಲೋಕಸಭೆ ನಾವು ವಿಧಾನ ಪರಿಷತ್ ಯಾವುದೇ ಒಂದು ಜಾಗದಲ್ಲಾಗ್ಲಿ, ನಮ್ಮ ರಾಜ್ಯದಲ್ಲಾಗ್ಲಿ ಕೇಂದ್ರದಲ್ಲಾಗ್ಲಿ, ಇದ್ರ ರೆಕಾರ್ಡ್ ಅಲ್ಲಿ ಇರ್ತವೆ. ಹಾಗಾಗಿ ಇದನ್ನ ಖಂಡಿಸ್ತಕ್ಕಂಥದ್ನ ನಾವು ಸೆನ್ಷರ್ ಮೋಷನ್ ಅಂತ ಕರಿತೀವಿ. ಇದು ಖಂಡಿಸಿದಾಗ ಏನೋ ಜಸ್ಟ್ ಖಂಡನೆ ಅಷ್ಟೇ, ಇದ್ರೇನು ಗೊತ್ತಾಗತ್ತೆ ಅವ್ರ ತಪ್ಪು ಇಡೀ ದೇಶಕ್ಕೆ ಗೊತ್ತಾಗತ್ತೆ. ಇಲ್ಲಿ ಯಾವ್ದೇ ರಾಜೀನಾಮೆ ಕೂಡ ನೆಸಿಟಿ ಇರಲ್ಲ ಸೆನ್ಷರ್ ಮೋಷನ್ ಅಲ್ಲಿ. ಓಕೆ, ಇನ್ನು ಪ್ರಿವಿಲೇಜ್ ಮೋಷನ್ ಅಂದ್ರೆ ಸವಲತ್ತು ಉಲ್ಲಂಘನೆ ಮಾಡಿರ್ತಕ್ಕಂಥದ್ರ ವಿರುದ್ಧ ಪ್ರಿವಿಲೇಜ್ ಮೋಷನ್ ಅಂದ್ರೆ ಅವ್ರ ಒಂದಷ್ಟು ಪ್ರಿವಿಲೇಜ್ ಅಂದ್ರೆ ಸವಲತ್ತು, ಅದನ್ನ ಅವರು ಉಲ್ಲಂಘನೆ ಮಾಡ್ಕೊಂಡಿರ್ತಾರೆ, ಅಂತವ್ರ ವಿರುದ್ಧ ಇದನ್ನ ನಾವು ಮಾಡಿ ಖಂಡಿಸ್ತಕ್ಕಂಥದ್ದು. ಇಲ್ಲಿ ಏನು ಅಂದ್ರೆ ಅವರಿಗೆ ನಿಮ್ಗೆ ಗೊತ್ತಿಲ್ಲ, ಸಂಸತ್ ಸದಸ್ಯರು ನಮ್ಮ ವಿಧಾನಸಭೆಯಲ್ಲಿ ವಿಧಾನಸಭೆ ಸದಸ್ಯರಿಗೆ ಒಂದಷ್ಟು ಪ್ರಿವಿಲೇಜ್ಗಳಿರ್ತವೆ, ಸವಲತ್ತುಗಳಿರ್ತವೆ. ಅದನ್ನ ಅವರು ತಪ್ಪವಾಗಿ ಮಾಡ್ಕೊಂಡ್ರೆ, ಆ ಸವಲತ್ತನ್ನ ಬೇರೆ ರೀತಿ ಉಪಯೋಗಿಸ್ಕೊಂಡ್ರೆ, ವಿಕೃತ ಸಂಗತಿಗಳು ಮಾಡೋದಕ್ಕೆ ಉಪಯೋಗಿಸ್ಕೊಂಡ್ರೆ, ಅಂತವ್ರ ವಿರುದ್ಧ ಸದಸ್ಯರ ಉಲ್ಲಂಘನೆ ಆಗಿದೆ ಅಂತೇಳಿ ಸದನದ ಒಂದು ನಿಯಮಾವಳಿ ಉಲ್ಲಂಘನೆ ಅಂತ ಭಾವಿಸಿ ಖಂಡಿಸ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ಏನಾಗುತ್ತೆ, ಸಂಬಂಧಪಟ್ಟ ಸಚಿವರನ್ನು ಖಂಡಿಸ್ಬೋದು. ಇದರಿಂದ ಏನಾಗುತ್ತೆ, ಸರ್ ಇದಕ್ಕೆ ಖಂಡಿಸೋದ್ರಿಂದ ಏನು ಸಿಗಲ್ಲ ಅವ್ರಿಗೆ ಅನ್ಕೋಬಹುದು. ಬಟ್ ಇದೇನಾಗುತ್ತೆ, ಒಂದ್ ರೀತಿ ಪ್ರಜೆಗಳಿಗೆ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ. ಸೊ ಹಿಂಗ್ ಕೆಲಸ ಮಾಡಿದ್ದಾರೆ, ಈ ರೀತಿ ತಪ್ಪು ಮಾಡಿದ್ದಾರೆ. ಈಗ ಪ್ರಿವಿಲೇಜ್ ಸವಲತ್ತು ಅಂದ್ರೆ ಯಾವ್ದೋ ಒಂದ್ ಸವಲತ್ತು, ಈಗ ನೀವು ಪೆಟ್ರೋಲ್ ಆಗಿರ್ಬೋದು, ಖಾಸಗಿ ವಾಹನ ಕೊಟ್ಟಿರೋದಾಗಿರ್ಬೋದು, ಅವ್ರು ಬೇರೆದಕ್ಕೆ ಉಪಯೋಗಿಸ್ಕೊಂಡಿರ್ಬೋದು ಅಲ್ವಾ, ಪ್ರೈವೇಟ್ ಉಪಯೋಗಿಸ್ಕೊಂಡಿರ್ಬೋದು, ಇಂಥದ್ನೆಲ್ಲ ಖಂಡಿಸ್ಬೋದು ನಾವು. ಓಕೆ, ಎಲ್ಲಿ ಸಂಸತ್ ಒಳಗಡೆ ಓಕೆ ಬೇರೆಯವರು ಖಂಡಿಸ್ಬೋದು. ಇದು ಪ್ರಿವಿಲೇಜ್ ಮೋಷನ್ ಅಂತ ಕರಿತೀವಿ. ಸೊ ಇದು ಪ್ರಮುಖವಾಗಿರೋದೆಲ್ಲ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಮಿಕ್ಕಿದ್ದು ಎರಡಿದೆ, ಒಂದು ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಕರಿತೀವಿ. ಇದು ಯೂಶಲಿ ಯಾವಾಗ ಆಗುತ್ತೆ ಅಂದ್ರೆ ಸರ್, ನಮ್ಮ ಎರಡು ಸದನಗಳನ್ನ ರಾಷ್ಟ್ರಪತಿಗಳು ಬಂದು ಭಾಷಣ ಮಾಡ್ತಾರಲ್ಲ, ಮೊದಲನೇ ಸದನ ವರ್ಷದ್ದು ಅಥವಾ ಫಸ್ಟ್ ಲೋಕಸಭೆ ಬಂದಾಗ, ಆಗ ಭಾಷಣ ಸಮಯದಲ್ಲಿ ಅವರು ಹಿಂದಿನ ವರ್ಷ ಏನಾಯ್ತು, ನಂತರ ವರ್ಷದ ಸರ್ಕಾರ ಏನ್ ನೀತಿ ಕಾರ್ಯಕ್ರಮಗಳನ್ನ ಕೈಗೊಳ್ಬೇಕು ಅಂತ ವಿವರಿಸ್ತಾರೆ. ಇದನ್ನ ಬ್ರಿಟಿಷ್ ನಲ್ಲಿ ಮಾಡ್ತಕ್ಕಂತ ಬ್ರಿಟಿಷ್ ಸಿಂಹಾಸನದ ಅಂದ್ರೆ ಅಲ್ಲಿನ ಒಂದು ಇದು ಭಾಷಣಕ್ಕೆ ಇದನ್ನ ಹೋಲ್ಸ್ಕೋತೀವಿ. ಅದಕ್ಕೆ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಕೂಡ ಕರಿತೀವಿ. ಈ ಚರ್ಚೆ ಆದ್ಮೇಲೆ ಇಲ್ಲಿ ಏನು ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ, ಈಗ ನಮ್ಮ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಓಕೆ, ಇದಾದ್ಮೇಲೆ ಈ ಚರ್ಚೆ ಕೋನದಲ್ಲಿ ಆ ಒಂದು ಕಂಪ್ಲೀಟ್ ಏನು ಕಾರ್ಯಗಳ ಬಗ್ಗೆ ಡಿಸ್ಕಸ್ ಮಾಡಿರ್ತಾರ ಅವರು ಹಿಂದಿನ ವರ್ಷದ್ದು, ಮತ್ತೆ ಮುಂದೆ ಏನೇನ್ ಮಾಡ್ಬೇಕಾಗಿದೆ ಸರ್ಕಾರ ಅಂತ, ಇದನ್ನ ನಾವೇ ಕೊಟ್ಟಿರ್ತೀವಿ, ಸರ್ಕಾರನೇ ಕೊಟ್ಟಿರ್ತಾರೆ. ಸೊ ಇದನ್ನ ಏನ್ ಡಿಸ್ಕಸ್ ಆಗುತ್ತೆ ಅದನ್ನ ಜಸ್ಟ್ ಮತದಾನ ಮಾಡಕ್ಕೆ ಇದು ಮಾಡ್ತಾರೆ. ಆಕ್ಚುಲಿ ಇದನ್ನ ಸದನದಲ್ಲಿ ಅಂಗೀಕರಿಸ್ಬೇಕು, ಇದನ್ನ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ. ಇಲ್ಲಾಂದ್ರೆ ಸರ್ಕಾರಕ್ಕೆ ಸೋಲಾಗುತ್ತದು, ಸೋಲಿಗೆ ಸಮ. ಅಂದ್ರೆ ಅದನ್ನ ರಿಸೈನ್ ಮಾಡಬೇಕು ಅಂತಲ್ಲ, ಸರ್ಕಾರ ಇಳಿಬೇಕು ಅಂತಲ್ಲ, ಅದ್ರ ಸೋಲಿಗೆ ಸಮ ಅದು. ಓಕೆ, ಸೊ ಇದನ್ನ ಅಂಗೀಕರಿಸಬೇಕಾಗತ್ತೆ. ಇದನ್ನ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್. ಅಂಡ್ ಲಾಸ್ಟ್ ಒನ್ ಕ್ಲೋಸರ್ ಮೋಷನ್ ಅಂತ ಕರಿತೀವಿ. ಕ್ಲೋಸರ್ ಮೋಷನ್ ಅಂದ್ರೆ ಏನು, ಈಗ
ಯಾವ್ದಾರ ಒಂದು ಚರ್ಚೆ ನಡೀತಾ ಇರತ್ತೆ ಅಂತ ಇಟ್ಕೊಳ್ಳಿ ಸ್ನೇಹಿತರೆ. ಚರ್ಚೆ ಯಾವ್ದಾರ ಒಂದು ವಿಷಯ, ಅದ್ರ ಬಿಲ್ ಬಗ್ಗೆ, ಒಂದು ಬಿಲ್ ಇದೆ, ಯಾವ್ದೋ ಒಂದು ಮಸೂದೆ ಇದೆ, ಚರ್ಚೆ ಮಾಡ್ತಾ ಇರ್ತಾರೆ. ಈ ಚರ್ಚೆ ಮಾಡ್ಬೇಕಾದ್ರೆ ಸ್ನೇಹಿತರೆ ಏನಾಗುತ್ತೆ, ಅದನ್ನ ಅಲ್ಲೇ ಮಧ್ಯದ ಸ್ಟಾಪ್ ಮಾಡ್ಬೇಕು. ಇದು ತುಂಬಾ ದಿನ ನಡೀತಾನೆ ಇದೆ ಅಂತ ಇಟ್ಕೊಳ್ಳಿ, ಆದ್ರೂ ಏನೇ ಒಂದು ಕನ್ಕ್ಲೂಷನ್ ಬಂದಿಲ್ಲ, ಒಂದು ಫುಲ್ ಸ್ಟಾಪ್ ಇಟ್ಟಿಲ್ಲ ಹಾಗೆ. ಓಕೆ, ಇದನ್ನ ಸ್ಟಾಪ್ ಮಾಡ್ಬೇಕು. ಈ ಸ್ಟಾಪ್ ಮಾಡ್ಬೇಕು ಅಂದ್ರೇನು, ಈ ಒಂದು ಮೋಷನ್ ನ, ಕ್ಲೋಸರ್ ಮೋಷನ್ ನ ಯಾರು ಒಬ್ರು ಏನ್ ಮಾಡ್ತಾರೆ, ಫಸ್ಟ್ ಸಲ್ಲಿಸ್ತಾರೆ. ಸೊ ಇದು ಮಂಡಿಸಿದಾಗ ಏನಾಗುತ್ತೆ, ಇದನ್ನ ಕ್ಲೋಸ್ ಮಾಡ್ಬೇಕು. ಹೆಂಗ್ ಕ್ಲೋಸ್ ಮಾಡ್ತಾರೆ, 4 ವಿಧಗಳಲ್ಲಿ ಕ್ಲೋಸ್ ಮಾಡ್ತಾರೆ. ಒಂದು ಸಿಂಪಲ್ ಕ್ಲೋಸರ್ ಅಂತ ಕರಿತೀವಿ, ಕ್ಲೋಸರ್ ಬೈ ಕಂಪಾರ್ಟ್ಮೆಂಟ್. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಯಾಕೆ ತಗೊಂಡೆ ಗೊತ್ತಾ, ಇದನ್ನ ಹಂಗೆ ಓದ್ಬೇಕು. ಯಾಕಂದ್ರೆ ನಾನು ಇಲ್ಲಿ ಬುಲೆಟಿನ್ ಅಂತ ಕನ್ನಡದಲ್ಲಿ ಬರೋದು, ಕಾಂಗೂರು ಅಂತ ಕನ್ನಡದಲ್ಲಿ ಬರೋದು ನಿಮ್ಗೆ ಅಷ್ಟು ಅರ್ಥ ಆಗಲ್ಲ, ಅದಕ್ಕೆ ಇಂಗ್ಲಿಷ್ ಅಲ್ಲೇ ತಗೊಂಡಿದ್ದೀನಿ. ಕಾಂಗ್ರೂ ಕ್ಲೋಸರ್, ಬುಲೆಟಿನ್ ಕ್ಲೋಸರ್ ಅಂದ್ರೆ ಮುಕ್ತಾಯ ಮಾಡ್ತಕ್ಕಂಥದ್ದು. ಸಿಂಪಲ್ ಕ್ಲೋಸರ್ ಅಂದ್ರೆ ಏನು, ಈಗ ಒಂದೊಂದಾಗೆ ತಿಳ್ಕೊಂಡು. ಸಿಂಪಲ್ ಅಂದ್ರೆ ಏನಂದ್ರೆ it is one when a member moves that matter having been sufficiently discussed be now put to vote. ಅಂದ್ರೆ ಈಗ ಒಂದು ಬಿಲ್ ಆಗಿದೆ ಅಥವಾ ಯಾವ್ದೋ ಒಂದು ಮ್ಯಾಟರ್ ಬಗ್ಗೆ ಡಿಸ್ಕಸ್ ನಡೀತಾ ಇದೆ, ಇದು ಎಷ್ಟೇ ಮಾಡಿದ್ರು ಆಗಲ್ಲ, ಇನ್ನು ಡಿಸ್ಕಷನ್ ನಡೀತಾ ಇರುತ್ತೆ. ಹಾಗಾಗಿ ಒಬ್ರು ಏನ್ ಮಾಡ್ತಾರೆ, ಸಿಂಪಲ್ ಕ್ಲೋಸರ್ ನ ಮಾಡಬಹುದು. ಅಂದ್ರೆ ಒಬ್ರು ಇದನ್ನ ಕ್ಲೋಸ್ ಮಾಡೋಣ ಅಂತೇಳಿ ಒಬ್ರು ಮೆಂಬರು ಇದನ್ನ ಮೂವ್ ಮಾಡಬಹುದು. ಮೂವ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಡಿಸ್ಕಷನ್ ಸ್ಟಾಪ್ ಆಗುತ್ತೆ. ವೋಟ್ ಮುಖಾಂತರ ಅದನ್ನ ಏನ್ ಮಾಡ್ತಾರೆ, ಆ ಒಂದು ಬಿಲ್ ಆಗ್ಲಿ ಅಥವಾ ಒಂದು ಮೋಷನ್ ಆಗ್ಲಿ, ಅಥವಾ ಮೋಷನ್ ಇನ್ ದ ಸೆನ್ಸ್ ಒಂದು ಸೂಚನೆ ಆಗ್ಲಿ, ಆ ಡಿಸ್ಕಷನ್ ಆಗ್ಲಿ ಸ್ಟಾಪ್ ಮಾಡ್ಬೋದು ವೋಟ್ ಮುಖಾಂತರ. ಇದನ್ನ ಸಿಂಪಲ್ ಕ್ಲೋಸರ್ ಅಂತ ಕರಿತೀವಿ. ಇನ್ನು ಕ್ಲೋಸರ್ ಬೈ ಕಂಪಾರ್ಟ್ಮೆಂಟ್ಸ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಆ ಬಿಲ್ ತುಂಬಾ ಲೆಂತ್ ಇರುತ್ತಲ್ಲ, ಅದನ್ನ ಗ್ರೂಪ್ ಮಾಡ್ಕೊಂಡಿರ್ತಕ್ಕಂಥದ್ದು, ಪಾರ್ಟ್ಸ್ ಮಾಡ್ಕೊಂಡು ದ ಡಿಬೇಟ್ ಕವರ್ಸ್ ದ ಪಾರ್ಟ್ಸ್. ಒಂದು ಪಾರ್ಟ್ ನ ಹೋಲ್ ಆಗಿ ನಾವು ಕಂಪ್ಲೀಟ್ ಮಾಡಿ ಏನ್ ಮಾಡ್ಬೋದು, ಎಂಟೈರ್ ಪಾರ್ಟ್ಗೆ ಒಟ್ಟಿಗೆ ವೋಟ್ ಹಾಕ್ಬೋದು. ಈಗ ಅದನ್ನ ತುಂಬಾ ದೊಡ್ಡ ಬಿಲ್ಲು 3 ಪಾರ್ಟ್ ಮಾಡಿದೀವಿ, ಒಂದು ಪಾರ್ಟ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳಿ, ಕ್ಲೋಸರ್ ಬೈ ಕಂಪಾರ್ಟ್ಮೆಂಟ್ ಅಂತ. ಓಕೆ, ಇದು ಡಿಸ್ಕಸ್ ಮಾಡ್ಕೊಂಡು ಓಕೆ ಇದ್ರಲ್ಲಿ ನಿಮ್ಗೆ ಉತ್ತರ ಸಿಗ್ತಾ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬಿಡಿ. ಯಾವ್ದು ನಿಮ್ಗೆ ಈಗ ನೋಡಿ ಎಲ್ಲದೂ ಪ್ರಾಬ್ಲಮ್ ಇರಲ್ಲ, ಯಾವ್ದೋ ಒಂದು ಪಾಯಿಂಟ್ ಪ್ರಾಬ್ಲಮ್ ಇರುತ್ತೆ, ಅದು ಮಾತ್ರ ತಗೊಳ್ಳಿ. ಯಾಕೆ ಎಲ್ಲ ಡಿಸ್ಕಸ್ ಮಾಡ್ಬೇಕು? ಸೊ ಅದು ಕ್ಲೋಸರ್ ಬೈ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ. ಇನ್ನು ಕಾಂಗ್ರೂ ಕ್ಲೋಸರ್ ಅಂತ ಕರಿತೀವಿ. ಇದೇನು, ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಓನ್ಲಿ ಇಂಪಾರ್ಟೆಂಟ್ ಕ್ಲಾಸ್. ಅಂದ್ರೆ ಈಗ ಇಲ್ಲಿ ಒಂದು ಕಂಪ್ಲೀಟ್ ಪಾರ್ಟ್ ನ ಡಿಸ್ಕಸ್ ಮಾಡಿದ್ವಿ, ಹಂಗಲ್ಲ. ಈಗ ಅಲ್ಲಿ ಒಂದು 300 ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ, 1 ರಿಂದ 5 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಇರ್ತಾರಲ್ಲ, ಅಂತದ್ ಮಾತ್ರ ಡಿಸ್ಕಸ್ ಮಾಡಿ, ಅಂತದ್ದು ಮಾತ್ರ ಕ್ಲೋಸ್ ಮಾಡಿ, ಇನ್ ಮಿಕ್ಕಿದ್ನೆಲ್ಲ ಏನ್ ಮಾಡೋದು, ಸ್ಕಿಪ್ ಮಾಡ್ಬಿಡೋದು, ಬೇಡ ಅದ್ರ ಬಗ್ಗೆ ಡಿಸ್ಕಸ್ ಮಾಡದೇ ಇರೋದು. ಅದನ್ನ ಕಾಂಗ್ರೂ ಕ್ಲೋಸರ್. ಯಾಕೆ, ಕಾಂಗ್ರೂ ದೊಡ್ಡದಾಗಿ ಸ್ಟೆಪ್ ಇಡುತ್ತೆ ಅಂತ ಹೇಳಿ, ಹಾಗೆ ಕಾಂಗ್ರೂ ಕ್ಲೋಸರ್ ಅಂತ ಕರಿತೀವಿ. ಇನ್ನು ಗುಲೆಟಿನ್ಸ್ ಕ್ಲೋಸರ್ ಅಂತ ಕೂಡ ಇದೆ. ಇಲ್ದೇನು ಗುಲೆಟಿನ್ ಕ್ಲೋಸರ್ ಅಂದ್ರೆ ವೆರಿ ಇಂಪಾರ್ಟೆಂಟ್, ಇದು ಎಕ್ಸಾಂಪಲ್ ಕೂಡ ಬಂದಿದೆ. ಇಟ್ ಈಸ್ ಒನ್ ವೆನ್ ದ ಅನ್ಡಿಸ್ಕಸ್ಡ್ ಕ್ಲಾಸ್ ಆಫ್ ಎ ಬಿಲ್ ಆರ್ ರೆಸೊಲ್ಯೂಷನ್ ಆರ್ ಆಲ್ಸೋ ಪುಟ್ ಟು ಎ ವೋಟ್ ಅಲಾಂಗ್ ವಿತ್ ದ ಡಿಸ್ಕಸ್ಡ್ ಒನ್. ಅಂದ್ರೆ ಗುಲೆಟಿನ್ ಕ್ಲೋಸರ್ ಅಂದ್ರೆ ಮುಗಿಸೋದು. ಗುಲೆಟಿನ್ ಕ್ಲೋಸರ್ ಅಂದ್ರೆ ಈಗ ಯಾವ್ದಾರ ಒಂದು ಡಿಸ್ಕಸ್ ಆಗಿರುತ್ತೆ, ಇನ್ನು ಒಂದು 5-6 ಪಾರ್ಟ್ಗಳು ಡಿಸ್ಕಸ್ ಆಗ್ಬೇಕಾಯ್ತು, ಮಾಡಿಲ್ಲ. ಸೊ ಇಲ್ಲೇನಾಗುತ್ತೆ, ಬುಲೆಟಿನ್ ಕ್ಲೋಸರ್ ಅಲ್ಲಿ ಸಾಕು ಒಂದ್ ಡಿಸ್ಕಸ್ ಮಾಡಿದೀವಿ, ಟೈಮ್ ಇಲ್ಲ. ಓಕೆ, ನಮ್ಗೆ ಇದನ್ನ ಎಳ್ಕೊಂಡು ಹೋಗಕ್ ಟೈಮ್ ಇಲ್ಲ, ಅದನ್ನ ಕ್ಲೋಸರ್ ಮೋಷನ್ ಅಂತ ಕರೆಯೋದು. ಸೊ ಹಾಗಾಗಿ ಇದೊಂದು ಡಿಸ್ಕಸ್ ಆದ್ಮೇಲೆ ಇದನ್ನ ಡಿಸ್ಕಸ್ ಮಾಡಲ್ಲ, ಆದ್ರೆ ಆಸ್ ಅ ಹೋಲ್ ಈ ಎಲ್ಲ ಸೇರಿ ಮಸೂದೆ ಅಲ್ವಾ, ಎಲ್ಲಾ ಪಾಯಿಂಟ್ ಸೇರಿ ಮಸೂದೆ ಆಗಿರುತ್ತಲ್ವಾ, ಇದಕ್ಕೆ ವೋಟ್ ಮಾಡ್ತಕ್ಕಂಥದ್ದು, ಇದನ್ನ ಬುಲೆಟಿನ್ ಕ್ಲೋಸರ್ ಅಂತ ಕರಿತೀವಿ. ಸೊ ಈ ರೀತಿ 4 ಟೈಪ್ ಆಫ್ ಕ್ಲೋಸರ್ ಮೋಷನ್ ಮಂಡಿಸ್ತಾರೆ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ದಿನದಲ್ಲಿ ಯಾವ ರೀತಿ ನಡೆಯುತ್ತೆ, ಯಾವ ಟೈಮಲ್ಲಿ ಏನೇನ್ ನಡೆಯುತ್ತೆ, ಮತ್ತೆ ಯಾವಾಗ ಏನನ್ನಾಗುತ್ತೆ. ಇಲ್ಲಿ ನಾನು ಬಿಲ್ ಗಳ ಬಗ್ಗೆ ತಗೊಂಡಿಲ್ಲ ಸ್ನೇಹಿತರೆ. ಒಂದು ಬಿಲ್ ಇರುತ್ತೆ, ಯಾವಾಗ ಲ್ಯಾಪ್ಸ್ ಆಗುತ್ತೆ ಬಿಲ್ಲು, ಅದನ್ನ ನಾನು ಆಲ್ರೆಡಿ ಮಾಡಿದೀನಿ ಅನ್ಕೋತೀನಿ. ಮಾಡಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಬಿಲ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಅಂದ್ರೆ ಹೆಂಗೆ ಸದನ ಸ್ಟಾರ್ಟ್ ಆಗುತ್ತೆ, ಎಷ್ಟು ಸದನಗಳಿವೆ, ಮತ್ತೆ ಯಾವ ರೀತಿ ಮೋಷನ್ಸ್ ನಾವು ಒಂದು ಕಂಡಕ್ಟ್ ಮಾಡ್ತೀವಿ, ಕ್ಲೋಸರ್ ಮೋಷನ್, ಟೈಪ್ ಆಫ್ ಮೋಷನ್ ಅಂತಾನೆ ಕರಿತೀವಿ ಇದನ್ನ. ಸೊ ಇದಿಷ್ಟು ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಸರ್. ಯು ಕ್ಯಾನ್ ಫಾಲೋ ಮೀ ಇನ್ ಮೈ ಟೆಲಿಗ್ರಾಮ್ ಚಾನಲ್ ಅಂಡ್ ಇಷ್ಟ ಆಗಿರೋ ಲೈಕ್ ಮಾಡಿ, ತಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಕಂಪ್ರೆನ್ಸಿವ್ ಕೋರ್ಸ್ ಆಲ್ರೆಡಿ ಪೊಲಿಟಿಕ್ ಕೋರ್ಸ್ ಇದೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ, ಬೇರೆ ಎಲ್ಲಾ ಸಬ್ಜೆಕ್ಟ್ ಕೋರ್ಸ್ ಗಳಿದೆ. ಕಂಪ್ರೆನ್ಸಿವ್ ಕೋರ್ಸ್ ಮಾಡೋಣ ಅಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಡೀಟೇಲ್ ಆಗಿ ಇದೇ ರೀತಿ ಒಂದೊಂದು ಟಾಪಿಕ್ ಡಿಸ್ಕಸ್ ಮಾಡೋಣ, ನಿಮ್ಮ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.